ಓಕೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕೋರ್ಸ್ ಅನ್ನ ಉಚಿತವಾಗಿ ಕನ್ನಡದಲ್ಲಿ ಮಾಡ್ತಾ ಬಂದಿದ್ದೀವಿ. ಸೊ ಇವತ್ತು 14ನೇ ದಿನ ಮತ್ತು ಇವತ್ತು ನಮ್ಮ ಈ ಕೋರ್ಸ್ನ ಕೊನೆಯ ದಿನ. ಇವತ್ತು ನಾನು ನಿಮಗೆ ಕೆರಿಯರ್ ಗೈಡೆನ್ಸ್ ಮತ್ತೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೀನಿ. ಏನೆಲ್ಲ ನೀವು ಪ್ರಿಕಾಷನ್ಸ್ ತಗೋಬೇಕು ಅಥವಾ ಪ್ರಿಪೇರ್ ಆಗಬೇಕು ಒಂದು ಜಾಬ್ ಅನ್ನ ಅಪ್ಲೈ ಮಾಡೋದಕ್ಕಾಗಲಿ, ಅದಕ್ಕಿಂತ ಮುಂಚೆ ನಾವೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು. ಅದ್ರ ಬಗ್ಗೆ ಒಂದಷ್ಟು ನನಗೆ ತಿಳಿದಿರೋ ಮಟ್ಟಿಗೆ ಏನೇನೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನ ನನಗೆ ತಿಳಿಸ್ಕೊಡ್ತೀನಿ. ರೈಟ್, ನಾನು ಒಂದು ಡಾಕ್ಯುಮೆಂಟ್ ಅನ್ನ ಇಲ್ಲಿ ತಗೊಂಡ್ಬಂದಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಇದೇ ಕ್ವಶನ್ಸ್ ಇತ್ತು, ಬಟ್ ಏನಂದ್ರೆ ಇವಾಗಿರೋ ಸಿಚುವೇಶನ್ ತಕ್ಕನಾಗಿ ನಾನು ಈ ಡಾಕ್ಯುಮೆಂಟ್ ಅನ್ನ ಮಾಡ್ಕೊಂಡಿದ್ದೀನಿ. ಅಂದ್ರೆ ಈ 2026 ಆಲ್ಮೋಸ್ಟ್ ನಮ್ಮ ಈ 2025 ಮುಗಿದೋಯ್ತು. ಸೊ ನೆಕ್ಸ್ಟ್ 2026 ಏನ್ ಬರುತ್ತೆ, ಅವಾಗ ನಾವು ಯಾವ ರೀತಿ ಎಲ್ಲ ಪ್ರಿಪೇರ್ ಆಗಿರ್ಬೇಕು, ಮತ್ತೆ ಯಾವ್ದೆಲ್ಲ ಸ್ಕಿಲ್ಸ್, ಯಾವ್ದೆಲ್ಲ ಟೆಕ್ನಾಲಜಿ ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಕೊಡ್ತಿದೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದ್ರ ಮೇಲೆ ನಿಮಗೆ ಯಾವ ಒಂದು ಫೀಲ್ಡ್ ಅನ್ನ ಚೂಸ್ ಮಾಡಬೇಕು ಅದನ್ನ ದಯವಿಟ್ಟು ಚೂಸ್ ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ನಾನು ಮಾಡ್ತೀನಿ. ಒಂದು 20 ಪೇಜಸ್ ಒಂದು ಡಾಕ್ಯುಮೆಂಟ್. ಇದು ಕೂಡ ChatGPT ಮಾಡಿದ್ ನಾನು. ಬಟ್ ಏನಂದ್ರೆ ನನಗೆ ಬೇಕಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಾನಿಲ್ಲಿ ಫ್ರೇಮ್ ಮಾಡಿ ಅದ್ರಲ್ಲಿ ಬಂದಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ನಾನು ಆದಷ್ಟು ಸ್ಟಡಿ ಮಾಡಿ ಏನ್ ಬೇಕೋ ಅಷ್ಟೇ ನಾನು ತಗೊಂಡಿದ್ದೀನಿ. ಅದು ಬಿಟ್ಟು ಏನಾದ್ರೂ ಅಕಸ್ಮಾತ್ ಆಗಿ ಮಿಸ್ ಆಗಿದ್ರೆ ನನಗೆ ಕ್ವಶನ್ಸ್ ಕಳಿಸಿ ನೋಡೋಣ, ಮತ್ತೆ ಅನ್ಸುತ್ತೆ ಯಾವಾಗಾದ್ರು ಸೆಷನ್ಸ್ ಅನ್ನ ಕಂಡಕ್ಟ್ ಮಾಡೋದು ನಾನು ಹೇಳ್ತೀನಿ. ಅಥವಾ ಇವಾಗಲೇ ಹೇಳಕ್ಕಾದ್ರೆ ಇವೆಲ್ಲ ಅದನ್ನ ಮುಗಿಸೋಣ. ಅಂದ್ರೆ ಈ ಸೆಷನ್ ಆದ್ಮೇಲೆ ಕ್ವಶನ್ ಸೆಷನ್ ಅಂತ ಹೇಳ್ತೀನಲ್ಲ, ಅದ್ರಲ್ಲಿ ಬೇಕಿದ್ರೆ ನೀವು ಕೇಳ್ಬೋದು. ಓಕೆ, ರೈಟ್. ಫಸ್ಟ್ ಆಫ್ ಆಲ್ ನೋಡಿ, ತುಂಬಾ ಜನಕ್ಕೆ ಈ ಜಾಬ್ ಮತ್ತೆ ಕೆರಿಯರ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ನಾವಿವಾಗ ಒಂದು ಕೋರ್ಸ್ ಬರ್ತಾರೆ, ಸರ್ ನಮ್ಗೊಂದು ಜಾಬ್ ಬೇಕು ಅಂತಾರೆ, ಸರ್ ನಮ್ಗೆ ಕೆರಿಯರ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತಾರೆ. ಫಸ್ಟ್ ಆಫ್ ಆಲ್ ನಾವು ಕೆಲಸ ಮಾಡೋಣ, ಈ ಕೆರಿಯರ್ ಅಂದ್ರೆ ಏನು ಮತ್ತೆ ಜಾಬ್ ಅಂದ್ರೆ ಏನು ಅಂತ ಫಸ್ಟ್ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಕೆರಿಯರ್ ಮತ್ತೆ ಜಾಬ್ ಇವೆರಡು ಆಕ್ಚುಲ್ ಆಗಿ ಸೇಮ್ ಅಲ್ಲ, ಆಯ್ತಾ. ಈ ಕೆರಿಯರ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ಏನು ನಮ್ಮ ಗ್ರೋತ್ ಅನ್ನ ನಾವು ಮಾಡ್ಕೋತೀವಿ, ಅದಕ್ಕೆ ಕೆರಿಯರ್ ಅಂತ ಕರಿತೀವಿ. ಬಟ್ ಜಾಬ್ ಅಂದ್ರೆ ಏನು ಗೊತ್ತಾ? ಜಾಬ್ ಅಂದ್ರೆ ನಾವು ಯಾವುದೇ ಕೆಲಸ ಮಾಡ್ಬೋದು. ನಾನು ಓದೋದು ಮತ್ತೆ ನಾನು ಕಲ್ತಿರೋದು ಅದನ್ನೆಲ್ಲ ಬಿಟ್ಟು ನಾನು ಸಂಬಳಕ್ಕೋಸ್ಕರ ಏನು ದುಡಿತೀನಲ್ವಾ, ನನಗೇನೋ ಒಂದಷ್ಟು ದುಡ್ಡು ಬರಬೇಕು, ನನ್ನ ಜೀವನ ನಡೆಸಬೇಕು, ಅದಕ್ಕೆ ನಾನು ಜಾಬ್ ಮಾಡ್ತೀನಿ. ಸೊ ಕೆಲವೊಬ್ರು ಕಾಲ್ ಸೆಂಟರ್ ಸೇರ್ಕೊಂಡ್ಬಿಡ್ತಾರೆ, ಕೆಲವೊಬ್ರು ಏನೋ ಡೇಟಾ ಎಂಟ್ರಿ ಸೇರ್ಕೊಂಡಿರ್ತಾರೆ. ಈ ರೀತಿ ಬೇರೆ ಬೇರೆ ನಮ್ಮ ಒಂದು ಸಿಚುವೇಶನ್ ತಕ್ಕನಾಗಿ ಅರ್ಜೆಂಟ್ ನಮ್ಗೇನೋ ಒಂದು ಜಾಬ್ ಬೇಕು, ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ನಾವೇನೋ ಸೇರ್ಕೊಂಡ್ಬಿಟ್ಟಿರ್ತೀವಿ. ಒಂದ್ 5-6 ವರ್ಷ ಆದ್ಮೇಲೆ ನಮ್ಗೆ ಅನ್ಸುತ್ತೆ ನಮ್ಗೆ ಗ್ರೋತ್ ಇಲ್ಲ, ಯಾಕಂದ್ರೆ ಇದನ್ನ ನಾನು ಎಷ್ಟೇ ಮಾಡಿದ್ರು ಇಷ್ಟೇ ಸಂಬಳ ಇದೆ. ಸೊ ಕೆರಿಯರ್ ಬಂದು ನಾನು ಏನ್ ಕಲ್ತಿರ್ತೀನಿ ಅಥವಾ ನನಗೆ ಏನ್ ಇಷ್ಟ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಅನಾಲಿಟಿಕ್ಸ್ ಕಲ್ತಿದ್ದೀನಿ, ನಾನು ಅದ್ರ ಮೇಲೆ ನಾನು ಒಂದು ಕೆಲ್ಸಕ್ಕೆ ಹೋಗ್ಬೇಕು. ಸೊ ಅಲ್ಲಿ ನಾನು ಜಾಬ್ ಮಾಡ್ತಿದ್ದೀನಿ, ಸಂಬಳ ಬರ್ತಿದೆ, ಬಟ್ ಅದೇ ಫೀಲ್ಡ್ ಅಲ್ಲಿ ನಾನು ಬೆಳೀತಾ ಹೋಗ್ತೀನಿ. ಅದಕ್ಕೆ ನಾವು ಕೆರಿಯರ್ ಅಂತ ಕರಿತೀವಿ. ನೋಡಿ, ಕೆರಿಯರ್ ಬಂದು ಜಸ್ಟ್ ಒಂದು ಜಾಬ್ ಅಲ್ಲ, ಇಟ್ಸ್ ಅ ಲಾಂಗ್ ಟರ್ಮ್ ಜರ್ನಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಕಂಟಿನ್ಯೂಸ್ ಲರ್ನಿಂಗ್, ಗ್ರೋತ್, ಕಾಂಟ್ರಿಬ್ಯೂಷನ್ ಟು ದ ಇಂಡಸ್ಟ್ರಿ. ಅಂದ್ರೆ ನಾನು ಒಂದ್ ಕಡೆ ಕೆಲ್ಸಕ್ಕೆ ಹೋದಾಗ ಅದೇ ಫೀಲ್ಡ್ ಅಲ್ಲಿ ನನಗೆ ಇಷ್ಟ ಆಗಿರ್ತಕ್ಕಂಥ ಫೀಲ್ಡು. ಅಥವಾ ಕೆಲವು ಟೈಮ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಆಕ್ಚುಲ್ ಆಗಿ ಬಂದು ಗ್ರಾಫಿಕ್ ಡಿಸೈನಿಂಗು, ಆನಿಮೇಷನ್ಸು, ಇವಾಗ ಈ ಥರದ್ದೆಲ್ಲ ಏನೋ ಒಂದು ಫೀಲ್ಡ್ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ. ಬಟ್ ಅವಾಗಿನ ಕಾಲಕ್ಕೆ ಅಷ್ಟೊಂದು ಆಪರ್ಚುನಿಟೀಸ್ ಇರಲಿಲ್ಲ, ತುಂಬಾ ಕಷ್ಟ ಇತ್ತು. ಹಂಗಾಗಿ ನಾನು ಈ ಫೀಲ್ಡ್ ಬಂದ್ಬಿಟ್ಟೆ. ಸೊ ಇದ್ರಲ್ಲಿ ನಾನು ಕೆರಿಯರ್ ಗ್ರೋತ್ ಇದ್ರಲ್ಲೇ ಆಗುತ್ತೆ. ಸೊ ಇವಾಗ ನನಗೆ ಇದು ಇಷ್ಟ ಇಲ್ಲ ಅಂತಲ್ಲ, ಇವಾಗ ನಾನು ಬಂದಿದ್ದು ಫಸ್ಟು ಏನೋ ಒಂದು ಕೆಲಸ ಸಿಗ್ಬೇಕು, ನನಗೆ ಮನೆ ಪರಿಸ್ಥಿತಿ ಸರಿ ಇದೆ, ಒಂದು ಸಂಬಳ ಬರುತ್ತೆ ಅಂತ ಬಂದೆ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದರಲ್ಲೇ ಕೆರಿಯರ್ ಚೆನ್ನಾಗಿದೆ ಅಂತ, ಹಿಂಗೆ ಅದನ್ನೇ ನಾನು ನನ್ನ ಕೆರಿಯರ್ ಅಂತ ಮಾಡ್ಕೊಂಡೆ. ಸೊ ಆ ರೀತಿ ಆಗಿರೋದು ಇದೆ. ಬಟ್ ಏನಂದ್ರೆ ಕೆಲವೊಂದು ಜಾಬ್ಸ್, ಈ ಕಾಲ್ ಸೆಂಟರ್ ಇರ್ಬೋದು, ಅಥವಾ ನಾನ್ ವಾಯ್ಸ್ ಪ್ರಾಸೆಸ್ ಇರ್ಬೋದು, ಡೇಟಾ ಎಂಟ್ರಿ ಇರ್ಬೋದು. ಸೊ ಇಂಥವೆಲ್ಲ ನಿಮ್ಗೆ ಕೆರಿಯರ್ ಅಷ್ಟೊಂದು ಚೆನ್ನಾಗಿರಲ್ಲ, ಗ್ರೋತ್ ಅಷ್ಟೊಂದು ಇರಲ್ಲ ನಿಮ್ಗೆ. ಓಕೆ, ಇನ್ 2026 the job market is more dynamic, digital and skill driven. ಆಯ್ತಾ, ಇದು ಆಲ್ರೆಡಿ ಸ್ಕಿಲ್ ಡ್ರಿವನ್ ಅಂದ್ರೆ ಇದು ಆಲ್ರೆಡಿ 2024 ಇಂದ ಕಂಪ್ಲೀಟ್ ಎಲ್ಲ ಕಂಪ್ನೀಸ್ ಸ್ಕಿಲ್ಸ್ ಇಂದನೇ
ಜಾಬ್ ಅನ್ನ ತಗೋತಾ ಇರೋದು. ನಿಮ್ಗೆ ಏನೇ ಕ್ವಾಲಿಫಿಕೇಶನ್ ಇದೆಲ್ಲ ಇದ್ರು ಅದೆಲ್ಲ ಸೆಕೆಂಡ್ರಿ ಇರಬೇಕು, ನಾ ಇಲ್ಲ ಅಂತಲ್ಲ. ಕ್ವಾಲಿಫಿಕೇಶನ್ ಒಂದು ಡಿಗ್ರಿ ಇರಬೇಕು. ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರು ತುಂಬಾ ಸ್ಕಿಲ್ಸ್ ಇದೆ ನನಗೆ ಅಂತಂದ್ರೆ ಡಿಗ್ರಿನೂ ಕೆಲವು ಕಂಪ್ನೀಸ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ನನಗೆ ಬೇಕಾಗಿರೋ ಸ್ಕಿಲ್ಸ್ ಆ ಕಂಪ್ನಿಯಲ್ಲಿ ಇತ್ತು ಅಂದ್ರೆ, ಒಂದು ಕಂಪನಿಯಲ್ಲಿ ಅವ್ರಿಗೆ ಬೇಕಾಗಿರೋ ಸ್ಕಿಲ್ಸ್ ಇತ್ತು ಅಂದ್ರೆ ನಿಮಗೆ 100% ಜಾಬ್ ಕೊಟ್ಟೇ ಇರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಸಿಂಪಲ್ ಒಂದು ಹೇಳ್ತೀನಿ. ಈಗ ನಾವು ನಮ್ಮ ಮನೆ ಹತ್ರ ಒಂದು ಟಿವಿ ರಿಪೇರಿ ಅಂಗಡಿ ಇರುತ್ತೆ, ಒಂದು ಮಿಕ್ಸಿ ಅಂಗಡಿ ರಿಪೇರಿ ಇರುತ್ತೆ. ನಾವು ಅಲ್ಲಿ ಹೋಗ್ಬಿಟ್ಟು ಟಿವಿ ರಿಪೇರಿ ಆಗ್ಲಿ ಮಿಕ್ಸಿ ಆಗ್ಲಿ ರಿಪೇರಿಗೆ ಅಂತ ಕೊಡ್ತೀವಿ. ಅವನ ಹತ್ರ ಕೊಡ್ಬೇಕಾದ್ರೆ ನಾವು ನಿಮ್ಗೆ ಏನ್ ಕ್ವಾಲಿಫಿಕೇಶನ್, ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಾವು ಏನು ವಿಚಾರಿಸಲ್ಲ. ಅಂಗಡಿ ಇದೆ, ಹೋಗ್ತೀವಿ, ಕೊಡ್ತೀವಿ. ಅದನ್ನ ಯಾರಾದ್ರೂ ಒಬ್ರು ರೆಫರ್ ಮಾಡ್ತಾರೆ. ಈಗ ನಮ್ಮ ಮನೆ ಪಕ್ಕದ ಮನೆಯವ್ರು ಹೇಳ್ತಾರೆ ಅವ್ನು ಚೆನ್ನಾಗಿ ಮಾಡ್ತಾನೆ, ಅಲ್ಲಿ ಅವನ ಹತ್ರ ಹೋಗಿ ಅವ್ನು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ಹೇಳ್ತಾರೆ ಇಲ್ಲ ಅಲ್ಲಿ ಬೇಡ, ಇನ್ನೊಂದ್ ಕಡೆ ಹೋಗು, ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅವನು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾನೆ, ಅವನೇನು ಮೋಸ ಮಾಡಲ್ಲ, ಯಾವುದೇ ಕಾಂಪೊನೆಂಟ್ಸ್ ತೆಗಿಯಲ್ಲ ಅಂತ. ಸೊ ಇದೆಲ್ಲ ಬಂದು ರೆಫರೆನ್ಸ್ ನೋಡಿ. ಇದು ಅಷ್ಟೇ, ನಮ್ಮ ಸುತ್ತನೇ ಎಷ್ಟೊಂದು ಎಕ್ಸಾಂಪಲ್ಸ್ ಇರ್ತವೆ. ಸೊ ಈ ರೀತಿ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂದ್ರೆ ನನ್ನ ಇನ್ನೊಬ್ರು ರೆಫರ್ ಮಾಡ್ತಾರೆ. ಈಗ ನನಗೆ ಚೆನ್ನಾಗಿ ಕೆಲಸ ಗೊತ್ತಿಲ್ಲ ಅಂದ್ರೆ ಯಾರು ರೆಫರ್ ಮಾಡಲ್ಲ. ರೆಫರ್ ಮಾಡ್ಬೇಕು ಅಂದ್ರೆ ನನ್ನ ಸತಿ ಯೋಚನೆ ಮಾಡ್ತಾರೆ. ಸೊ ಇದು ಹೆಂಗ್ ಗೊತ್ತಾಗುತ್ತೆ? ನಾನು ನಿನ್ನೆ ನಿಮ್ಗೆ ಹೇಳಿದ್ನಲ್ಲ, ಡೈಲಿ ಅಥವಾ ವೀಕ್ಲಿ ಟ್ವೈಸ್ ನೀವು ಮಾಡುವಂತ ಕೆಲಸನ ಲಿಂಕ್ಡ್ಇನ್ ಅಲ್ಲಿ ಪೋಸ್ಟ್ ಮಾಡಬೇಕು. ಅಥವಾ ಅಕಸ್ಮಾತ್ ಆಗಿ ನಿಮ್ಗೆ ಯೂಟ್ಯೂಬ್ ಮಾಡ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲೂ ಹಾಕಿ ತೊಂದರೆ ಇಲ್ಲ, ಎಲ್ಲೋ ಒಂದ್ ಕಡೆ ನೀವು ಕಾಣಿಸ್ಬೋದು. ರೈಟ್? ಸೊ ಇಷ್ಟೇ, ನನಗೆ ಒಬ್ರು ರೆಫರ್ ಮಾಡ್ಬೇಕು ಅಂದ್ರೆ ನನ್ನ ಟ್ಯಾಲೆಂಟ್ ಅನ್ನ ಹೆಂಗ್ ಡಿಸ್ಪ್ಲೇ ಮಾಡ್ತೀನಿ, ಸರಿನಾ? ಸೊ ಇವಾಗ 2024 ಇಂದನು ಹೆಂಗಿದೆ ಅಂದ್ರೆ ನಿಮ್ಗೆ ಆದಷ್ಟು ಸ್ಕಿಲ್ಸ್ ಇದ್ರೆ ನಿಮ್ಗೆ ಜಾಬ್, ಸ್ಕಿಲ್ಸ್ ಇಲ್ಲ ಅಂದ್ರೆ ನಿಮ್ಗೆ ಜಾಬ್ ಯಾರು ಕೊಡಲ್ಲ. ಅದೇ ಏನಾದ್ರು ನಿಮ್ ಬ್ಯಾಂಗ್ಳೂರ್ ಎಂಟ್ರೀಸ್ ಅಥವಾ ಯಾರನ್ನ ರೆಕಮೆಂಡ್ ಮಾಡಿ ನಮ್ಮ ಹುಡುಗ ಸೇರಿಸ್ಕೊಳ್ಳಿ, ಇವಾಗ ಅದನ್ನು ನಡೆಯಲ್ಲ. ಯಾಕಂದ್ರೆ ಇವಾಗೆಲ್ಲ ಹೆಂಗಾಗ್ಬಿಡೋದು ಗೊತ್ತಾ, ರೆಫರೆನ್ಸ್ ಕೊಟ್ರೆ ನನ್ನೊಂದಷ್ಟು ದುಡ್ಡು ಬರುತ್ತೆ ಅಂತ, ಒಳಗಡೆಯಿಂದ ರೆಫರ್ ಮಾಡಿದ್ರೆ ರೆಫರಲ್ ಬೋನಸ್ ಅಂತ ಬರುತ್ತೆ. ಓಕೆನಾ? ಸೊ ಹಂಗಾಗಿ ಇವಾಗ ಯಾರು ರೆಕಮೆಂಡೇಶನ್ ಮಾಡಲ್ಲ, ಸುಮ್ಮನೆ ಹಂಗೆ ರೆಫರ್ ಮಾಡಿದ್ರೆ ದುಡ್ಡು ಬರಲ್ಲ ಅಂತ. ಓಕೆ, ಆ ಥರ ಇದಾರೆ ಜನ ಇವಾಗ, ಸರಿನಾ? ಕೀ ಎಲಿಮೆಂಟ್ಸ್ ಆಫ್ ದ ಕೆರಿಯರ್, ನಿಮ್ಗೆ ಏನೇನು ಕೀ ಎಲಿಮೆಂಟ್ಸ್ ಇರಬೇಕು? ಸ್ಕಿಲ್ಸ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಗ್ರೋತ್ ಪಾತ್, ಲರ್ನಿಂಗ್ ಕರ್ವ್, ಸ್ಟೆಬಿಲಿಟಿ. ಇದರಲ್ಲಿ ಎಲ್ಲಾರು ಇರ್ಬೇಕು ಅಂತಾನೂ ಇಲ್ಲ, ಬಟ್ ಸ್ಕಿಲ್ಸ್ ಅಂತ ಇರ್ಲೇಬೇಕು. ಆಯ್ತಾ? ಎಕ್ಸ್ಪೀರಿಯನ್ಸ್ ಯಾವಾಗ ಬರುತ್ತೆ? ಎಕ್ಸ್ಪೀರಿಯನ್ಸ್ ಬರದೆ ನೀವು ಈ ಸ್ಕಿಲ್ಸ್ ಅನ್ನು ತಗೊಂಡು ಒಂದಷ್ಟು ಪ್ರಾಜೆಕ್ಟ್ಸ್ ನೋಡಿ. ಇನ್ನೊಂದು ತುಂಬಾ ಜನಕ್ಕೆ ಈ ನಡುವೆ, ಆಯ್ತಾ, ಈ ಒಂದು ನಿಮಿಷ, ಸರ್, ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಒಂದು ಕಂಪನಿ ಕೆಲಸ ಮಾಡಿರ್ಬೇಕು, ಅದೇ ಎಕ್ಸ್ಪೀರಿಯನ್ಸ್ ಅಂತ. ಅದೆಲ್ಲ ಇತ್ತು ಒಂದು ಕಾಲದಲ್ಲಿ, ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನ್ ಗೊತ್ತಾ, ನಾನು ಎಷ್ಟು ಪ್ರಾಜೆಕ್ಟ್ಸ್ ವರ್ಕ್ ಮಾಡಿರ್ತೀನಿ, ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿ ಎಷ್ಟು ನನಗೆ ಅನುಭವ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ನೋದು ನಿಮ್ಗೆ ತೋರಿಸ್ಬೇಕಷ್ಟೇ. ಒಂದು ಕಂಪ್ನಿಲೇ ಕೆಲಸ ಮಾಡಿರ್ಬೇಕು ಅಂತಿಲ್ಲ. ಈಗ ನಮ್ಮಲ್ಲಿ 2024 ನಾವೇನ್ ಮಾಡಿದ್ವಿ ಅಂದ್ರೆ, ಒಂದಷ್ಟು ಜನ ನಮ್ಮ ಹತ್ರ ಬಂದ್ಬಿಟ್ಟು ಸರ್ ಈ ತರ ನಮ್ಗೆ ಜಾಬ್ ಸಿಗ್ತಾ ಇಲ್ಲ, ನಮ್ಗೆ ಇಲ್ಲಿ ಕೋರ್ಸ್ ಮಾಡ್ಕೊಂಡು ಹೋದ್ರೆ ಏನಾಗ್ತಿದೆ ಅಂದ್ರೆ ಕೋರ್ಸ್ ಅಷ್ಟೇ ಅಲ್ಲ, ನಮ್ಗೆ ಯಾರನ್ನ ಎಕ್ಸ್ಪೀರಿಯನ್ಸ್ ಇರೋರ್ಬೇಕು ಅಂತ. ಸೊ ಅವಾಗ ನಾನೇನ್ ಮಾಡಿದೆ ಅಂದ್ರೆ ನಮ್ಮ ಇಡೀ ಕೋರ್ಸ್ ನ ರಿವ್ಯಾಂಪ್ ಮಾಡಿದೆ. ಯಾವ ತರ ಅಂದ್ರೆ ಕೆರಿಯರ್ ಆಕ್ಸಲರೇಟರ್ ಅಂತ ಮಾಡಿದ್ವಿ. ಸೊ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ನಮ್ಮ ಕೋರ್ಸ್ ಇದ್ದಿದ್ದನ್ನ ಕೆರಿಯರ್ ಆಕ್ಸಲರೇಟರ್ ಅಂತ ಮಾಡ್ಬಿಟ್ಟು ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಕೋರ್ಸ್ ಅಲ್ಲಿ ಪ್ರಾಜೆಕ್ಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ವಿ. ಪ್ರಾಜೆಕ್ಟ್ಸ್ ಇನ್ಕ್ಲೂಡ್ ಮಾಡಿ ಹುಡುಗರಿಗೆ ಒಂದಷ್ಟು ಡೇಟಾ ಕೊಟ್ಬಿಟ್ಟು ಅವರೇ ವರ್ಕ್ ಮಾಡೋ ತರ ಮಾಡಿದ್ವಿ. ಆಮೇಲೆ ಕೋರ್ಸ್ ಸರ್ಟಿಫಿಕೇಟ್, ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಜೊತೆಗೆ ನಾವೇನ್ ಮಾಡಿದ್ವಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಸೊ ಇದರಲ್ಲಿ ಎಲ್ಲಾರ್ಗು ಜಾಬ್ ಸಿಗುತ್ತೆ ಅಂತ ಹೇಳಕ್ ಬರಲ್ಲ. ಯಾರೆಲ್ಲ ಪ್ರಾಜೆಕ್ಟ್ಸ್ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿರ್ತಾರೆ, ನಮ್ಮ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಲೆಟರ್ನ ತೋರಿಸ್ಬಿಟ್ಟು, ಅಂದ್ರೆ ಅದು ಫೇಕ್ ಎಕ್ಸ್ಪೀರಿಯನ್ಸ್ ಅಲ್ಲ, ಇಲ್ಲಿ ಸೇರ್ಕೊಂಡಾಗ ಅವ್ರು ಏನ್ ವರ್ಕ್ ಮಾಡಿರ್ತಾರಲ್ಲ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಯಾವ್ಯಾವ ಪ್ರಾಜೆಕ್ಟ್ಸ್ ಅಲ್ಲಿ, ಯಾವ್ಯಾವ ಸ್ಕಿಲ್ಸ್ ಅಲ್ಲಿ, ಯಾವ ಟೆಕ್ನಾಲಜಿ ವರ್ಕ್ ಮಾಡಿರ್ತಾರೆ, ಇದರಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಾವು ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತೀವಿ. ಸೊ ವೆರಿಫಿಕೇಶನ್ ಬಂದಾಗ ನನ್ನ ಹತ್ರನೇ ಬರಬೇಕು, ರೈಟ್? ಈ ಕೆಲವೊಬ್ರನ್ನ ಏನ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಲೆಟರ್ ಫೇಕ್ ಆಗಿ ಕೊಡ್ತಾರೆ, ಸುಮ್ನೆ ಆಯ್ತು ನೀನು ತಗೊಂಡು ಒಂದು 5 ವರ್ಷ 6 ವರ್ಷ ಎಕ್ಸ್ಪೀರಿಯನ್ಸ್, 2 ವರ್ಷ 3 ವರ್ಷ ಎಕ್ಸ್ಪೀರಿಯನ್ಸ್ ಅಂತ. ಆತರ ಮಾಡಲ್ಲ ನಾವು. 6 months to 8 months ಅಷ್ಟೇ ನಾನು ಕೊಡೋದು, ಯಾಕಂದ್ರೆ ನಾವು ಕೋರ್ಸ್ ಇರೋದೇ ಅಷ್ಟು. ಸೊ ಅದರಲ್ಲಿ ನೀವು ಪ್ಲಾನ್ ಮಾಡ್ಕೊಂಡು ನೀವು ಜಾಬ್ ಅನ್ನ ತಗೋಬೇಕು, ಸರಿನಾ? ಗ್ರೋತ್ ಪಾತ್ ಇದೆಲ್ಲ ಬಂದು ನೀವು ಕೆಲಸ ಸಿಕ್ಕಾದ್ಮೇಲೆ ನೀವು ನಿಮ್ಮ ಗ್ರೋತ್ ಅನ್ನ ಯಾವ ರೀತಿ ನೀವು ಮಾಡ್ಕೋಬೇಕು ಅಂತ.
ಲರ್ನಿಂಗ್ ಕರ್ವ್ ಇದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಸರ್ಟಿಫಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಆದಷ್ಟು ನೀವು ಸರ್ಟಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿ. ಅಪ್ಸ್ಕಿಲ್ಲಿಂಗ್, ನಿಮ್ಮ ಸ್ಕಿಲ್ಸ್ ಏನಿದೆ, ಇದಾಯ್ತು ನಾನು ಕಲಿತೆ ಎಕ್ಸೆಲ್ ಅಂದ್ರೆ ಮುಗೀತು ಅಷ್ಟೇ ಅಲ್ಲ. ನೀವು ಎಕ್ಸೆಲ್ ಕಲ್ತ್ರೆ ನೆಕ್ಸ್ಟ್ ಲೆವೆಲ್ಗೆ ಇನ್ನು ಏನೇನು ಕಲಿಬೇಕು ಅದೆಲ್ಲ ನೀವು ಕಲಿತಾ ಹೋಗ್ಬೇಕು. ಆಯ್ತಾ? ಹೊಸ ಹೊಸ ಟೂಲ್ಸ್ ಅನ್ನ ಕಲಿತಾ ಹೋಗ್ಬೇಕು. ರೈಟ್? ಸ್ಟೆಬಿಲಿಟಿ, ದ ರೋಲ್ ದಟ್ ಮ್ಯಾಚಸ್ ಯುವರ್ ಇಂಟ್ರೆಸ್ಟ್ ಅಂಡ್ ಸ್ಟ್ರೆಂತ್. ನನಗೆ ಇವಾಗ ಡೇಟಾ ಅನಲಿಸ್ಟ್, ನಾನು ಮುಂದೆ ಡೇಟಾ ಅನಲಿಸ್ಟ್ ಆಗಿ ಹೋಗ್ಬೇಕು. ಸೊ ಇದನ್ನೆಲ್ಲ ನೀವು ಅದೇ ಮಾಡ್ಕೋತಾ ಹೋಗ್ಬೇಕು. ಆಯ್ತಾ? ರೈಟ್. ಸೊ ಆಮೇಲೆ ನಾನು ನಿಮ್ಗೆ ಜಾಬ್ ಮತ್ತೆ ಕೆರಿಯರ್ ಬಗ್ಗೆ ಏನ್ ಡಿಫ್ರೆನ್ಸ್ ಅಂತ ನಾನು ಹೇಳಿದೀನಿ. ಜಾಬ್ ಅಂದ್ರೆ ಟಾಸ್ಕ್ ಆರ್ ರೋಲ್ ಯು ಪರ್ಫಾರ್ಮ್ ಓನ್ಲಿ ಟು ಅರ್ನ್ ದಿ ಮನಿ. ಅಂದ್ರೆ ಬರೀ ದುಡಿಯೋದಕ್ಕೋಸ್ಕರ, ನನ್ನ ಜೀವನ ನಡೆಸೋದಕ್ಕೋಸ್ಕರ ನಾನು ಮಾಡ್ತೀನಿ. ಕೆರಿಯರ್ ಅಂದ್ರೆ ಸೀರೀಸ್ ಆಫ್ ಕನೆಕ್ಟೆಡ್ ಅಪರ್ಚುನಿಟೀಸ್. ಅಂದ್ರೆ ನಾನು ಒಂದು ಜಾಬ್ ಸೇರ್ಕೊಂಡು ಅಲ್ಲಿಂದ ನಾನು ಹೆಂಗೆ ನನ್ನ ಗ್ರೋತ್ ಅಂದ್ರೆ ಜೂನಿಯರ್ ಲೆವೆಲ್ ಇಂದ ಸೀನಿಯರ್ ಲೆವೆಲ್ ವರೆಗೂ ಏನೆಲ್ಲ ಕಲಿತೀನಿ, ಮತ್ತೆ ನನ್ನಿಂದ ಕಂಪನಿ ಏನ್ ಯೂಸ್ ಆಗುತ್ತೆ, ಮತ್ತೆ ಈ ಕಲಿಯುವಂತ ಸ್ಕಿಲ್ಸ್ ನನಗೆ ಮುಂದೆ ಎಷ್ಟು ವರ್ಷ ನನ್ನ ಜೊತೆಲೆ ಇನ್ನು ನನ್ನ ಬೆಳೆಸ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಕೆರಿಯರ್ ಅಂತ ಕರಿತೀವಿ. ಸರಿನಾ? ಸೊ ಇನ್ 2026 ಪ್ರಾಕ್ಟಿಕಲ್ ಸ್ಕಿಲ್ಸ್, ರಿಯಲ್ ವರ್ಲ್ಡ್, ಇದೆಲ್ಲ ನಮಗೆ ಏನ್ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಆದಷ್ಟು ಪ್ರಾಕ್ಟಿಕಲ್ ಸ್ಕಿಲ್ಸ್ ಬೇಕೇ ಬೇಕು. ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ನಿಮ್ಗೆ ಇವಾಗಂತೂ ಗಿಟ್ ಹಬ್ಗೆ ಹೋದ್ರೆ ಮತ್ತೆ ಕ್ಯಾಗಲ್ಗೆ ಹೋದ್ರೆ ನಿಮ್ಗೆ ಎಷ್ಟು ದಂಡಿಯಾಗಿ ಸಿಗ್ತವೆ ನಿಮ್ಗೆ ಏನೋ ಈ ಪ್ರಾಜೆಕ್ಟ್ಸ್ಗಳೆಲ್ಲ. ಸೊ ಅದೆಲ್ಲ ನೀವು ನೋಡ್ಕೋಬಹುದು. ಸೊ ಅಲ್ಲೂ ಕೂಡ ನೀವು ಈ ಪ್ರಾಜೆಕ್ಟ್ಸ್ ಅನ್ನು ತಗೊಂಡು ವರ್ಕ್ ಮಾಡಿ. ಸೊ ಅದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ರೈಟ್? ಜಾಬ್ ಸರ್ಚ್ ಮಾಡ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು ನಾವು? ಆಯ್ತಾ? ಇವಾಗ ನೋಡಿ, ಮುಂಚೆ ಎಲ್ಲ ಹೆಂಗಿತ್ತು ನಿಮ್ಗೆ ಗೊತ್ತು. ನಾನೊಂದು ರೆಸ್ಯೂಮೆ ಕಳಿಸ್ತೀನಿ ಅಥವಾ ನಾನೊಂದು ಹಾರ್ಡ್ ಕಾಪಿ ಒಂದು ರೆಸ್ಯೂಮೆ ತಗೊಂಡು ನಾನು ಯಾರಿಗಾನ ಕೊಡ್ತೀನಿ, ಅವ್ರು ಅದನ್ನ ನೋಡ್ತಾರೆ, ಅದರಲ್ಲಿರೋ ಡೀಟೇಲ್ಸ್ ಮೇಲೆ ನಮ್ಗೆ ಜಾಬ್ ಸಿಗುತ್ತೆ. ಬಟ್ ಇವಾಗ ಹಂಗಲ್ಲ, ಎಲ್ಲ ಡಿಜಿಟಲೈಸ್ಡ್. ಇಲ್ಲ ಲಿಂಕ್ಡ್ಇನ್ ಅಲ್ಲಿ ನೋಡ್ತಾರೆ, ನಿಮ್ ಪ್ರೊಫೈಲು ತಗೋತಾರೆ. ಇಲ್ಲ ಅವ್ರದ್ದೇ ಒಂದು ಕಂಪ್ನಿ ವೆಬ್ಸೈಟ್ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಿ ಅಂತಾರೆ, ಅಲ್ಲಿ ನಾವು ಅಪ್ಲೈ ಮಾಡ್ತೀವಿ, ಅವ್ರು ಫಿಲ್ಟರ್ ಮಾಡಿ ತಗೋತಾರೆ. ಸೊ ಈ ರೀತಿ. ಅದು ಬಿಟ್ಟು ನಾವೇನಾದ್ರೂ ಅಕಸ್ಮಾತ್ ಆಗಿ ನಮ್ದು ರೆಸ್ಯೂಮೆ ಅಪ್ಲೈ ಮಾಡಿದ್ರೆ ನಿಮ್ಗೆ ATS ಸಾಫ್ಟ್ವೇರ್ಸ್ ಇರುತ್ತೆ ಅವ್ರದ್ದು ಕಂಪನಿಯಲ್ಲಿ, ಅಲ್ಲಿಂದ ಚೆಕ್ ಮಾಡಿ ಅವ್ರಿಗೆ ಯಾವ ಕೀವರ್ಡ್ಸ್ ಬೇಕು ಅದನ್ನ ಚೆಕ್ ಮಾಡಿಕೊಂಡು ಅದನ್ನ ನೋಡ್ಕೋತಾರೆ. ಸೊ ಒಂದು ಕ್ವಶನ್ ಕೇಳ್ತಿದ್ರು, ATS ಸ್ಕೋರ್ಸ್ ಹೆಂಗ್ ಚೆಕ್ ಮಾಡ್ಬೋದು ಅಂತ. ATS ಸ್ಕೋರ್ ಚೆಕ್ ಮಾಡೋದಕ್ಕೆ ಎಷ್ಟೊಂದು ಆನ್ಲೈನ್ ವೆಬ್ ಟೂಲ್ಸ್ ಇದಾವೆ ಫ್ರೀ ಆಗಿ. ಆಯ್ತಾ? ಬಟ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಾನು ನನ್ನ ಪ್ರೊಫೈಲ್ನ ರೆಡಿ ಮಾಡಿಕೊಂಡು ಅಲ್ಲಿ ಚೆಕ್ ಮಾಡ್ತೀನಿ ಅಂದ್ರೆ ಒಂದೊಂದು ಕೀವರ್ಡ್ಗೂ ಒಂದೊಂದರ ಪರ್ಸೆಂಟೇಜ್ ಬರುತ್ತೆ. ಅರ್ಥ ಆಯ್ತಾ? ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ನಾನು ಒಂದು ಜಾಬ್ ಅಪ್ಲೈ ಮಾಡ್ಬೇಕಂದ್ರೆ ಆ ಕಂಪನಿ ಏನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿರುವಂತ ಕೀವರ್ಡ್ಸ್ ಅನ್ನ ಹಾಕಿದ್ರೆ ನಿಮ್ಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ನಾನೊಂದು ಒಂದು ಸ್ಟ್ಯಾಂಡರ್ಡ್ ಒಂದು ಮಾಡ್ಕೊಂಡು ನಾನು ಯಾವಾಗ ಅದನ್ನೇ ಕಳಿಸ್ತೀನಿ ಅಂದ್ರೆ ಕೀವರ್ಡ್ಸ್ ಸರ್ಚ್ ಆಗಲ್ಲ. ಯಾಕಂದ್ರೆ ನನಗೆ ಟ್ಯಾಬ್ಲು ಚೆನ್ನಾಗಿ ಗೊತ್ತು, ಟ್ಯಾಬ್ಲು ಬಗ್ಗೆ ಅಷ್ಟು ಹಾಕಿರ್ತೀನಿ. ಅವ್ರಿಗೆ ಬೇಕಾದ್ರೆ ಪವರ್ BI ನಾನು ಹಾಕಿದಾಗ ನಿಮ್ಮ ರೆಸ್ಯೂಮೆ ಫಿಲ್ಟರ್ ಆಗಲ್ಲ, ಅಂದ್ರೆ ನಿಮ್ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಲ್ಲ. ಸೊ ಅದನ್ನ ನೋಡ್ಕೊಂಡು ನಾವು ನಮ್ಮ ರೆಸ್ಯೂಮೆನ ರೆಡಿ ಮಾಡ್ಕೋಬೇಕು. ಆಯ್ತಾ? ಲಿಂಕ್ಡ್ಇನ್ ಆಪ್ಟಿಮೈಸೇಷನ್ ನೆನ್ನೆ ಇದನ್ನ ಹೇಳ್ದೆ ನಿಮ್ಗೆ ಏನೆಲ್ಲ ಮಾಡಬೇಕು ಅಂತ. ಸೊ ಅದನ್ನೊಂದ್ಸರಿ ನೋಡ್ಕೊಳ್ಳಿ. ಸೇಮ್ ಅದೇ ಇಲ್ಲಿದೆ. ಮತ್ತೆ ಬಿಲ್ಡ್ ಯುವರ್ ಪೋರ್ಟ್ಫೋಲಿಯೋ. ಬಿಲ್ಡ್ ಯುವರ್ ಪೋರ್ಟ್ಫೋಲಿಯೋ ಅಂದ್ರೆ ನಾನು ನಿಮ್ಗೆ ಹೇಳ್ದೆ, ಲಿಂಕ್ಡ್ಇನ್ ನಲ್ಲಿ ಆದಷ್ಟು ನೀವು ನಿಮ್ಮ ಟಾಸ್ಕ್ ಏನ್ ಮಾಡ್ತೀರಾ, ನಿಮ್ಮ ಸ್ಕಿಲ್ಸ್ ಏನಿದೆ ಅದನ್ನೆಲ್ಲ ಆಗ್ತಾ ಹೋಗ್ಬೇಕು. ಸೊ ಅದರಲ್ಲಿ ನಿಮ್ದು ರೋಲ್ಸ್ ಏನಿದೆ ಅದನ್ನೆಲ್ಲ ನೀವು ಡಿಸ್ಪ್ಲೇ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಾನು ಏನೆಲ್ಲ ಮಾಡ್ಬೋದು, ನಿಮ್ಮ ಕಂಪ್ನಿ ನಾನು ಬಂದ್ರೆ ಏನೆಲ್ಲ ನಾನು ಮಾಡ್ಬೋದು ಅಂತ. ಕೇಸ್ ಸ್ಟಡೀಸ್ ಇದೆಲ್ಲ ಬಂದು ಇದ್ರಲ್ಲೇ ಬರುತ್ತೆ. ನೀವು ಇದೇನು ಲಿಂಕ್ಡ್ಇನ್ ಆಪ್ಟಿಮೈಸ್ ಪೋಸ್ಟ್ ಮಾಡ್ತೀರಲ್ವಾ, ಅದರಲ್ಲಿ ನೀವು ನಿಮ್ ಪೋರ್ಟ್ಫೋಲಿಯೋ ಅಂದ್ರೆ ಸಿಂಪಲ್. ಆಯ್ತಾ? ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮೂವಿ ಸ್ಟಾರ್, ಅವನು ಒಂದೆಲ್ಲೋ ಒಂದ್ ಕಡೆ ಒಂದು ಮೂವಿಗೆ ಅಪ್ಲೈ ಮಾಡ್ಬೇಕಂದ್ರೆ ಮೂವಿಗೆ ಆಡಿಷನ್ಗೆ ಹೋಗ್ಬೇಕು. ಸೊ ಅವಾಗ ಅವನೇನ್ ಮಾಡ್ಬೇಕಂದ್ರೆ ಅವನಲ್ಲಿರೋ ಎಲ್ಲ ಫೋಟೋಸ್ಗಳು, ಅವ್ನು ಮಾಡಿರೋ ಟಾಸ್ಕ್ಗಳು, ನಾಟಕಗಳು, ಶಾರ್ಟ್ ಮೂವೀಸ್ ಎಲ್ಲಾನು ಒಂದು ಬಂಡಲ್ ತರ ಮಾಡಿ ಇಟ್ಕೊತಾರೆ. ಸೊ ಇವಾಗೆಲ್ಲ ಏನಂದ್ರೆ ಎಲ್ಲ ಆನ್ಲೈನ್ ಅಲ್ಲೇ ವೆಬ್ಸೈಟ್ ತರ ಮಾಡಿ ಇಟ್ಕೊತಾರೆ. ಸೊ ನೀವು ಆ ತರ ಒಂದು ಪೋರ್ಟ್ಫೋಲಿಯೋ ರೆಡಿ ಮಾಡ್ಕೋಬೇಕು. ನಮ್ಗೆ ಏನ್ ಲಿಂಕ್ಡ್ಇನ್ ಇದ್ರೆ ಸಾಕು, ನಮ್ಗೆ ನಮ್ದೇ ವೆಬ್ಸೈಟ್ ಮಾಡ್ಕೊಂಡು ಮಾಡ್ಬೇಕು ಅನ್ನೋದಿಲ್ಲ. ಲಿಂಕ್ಡ್ಇನ್ ನಲ್ಲೇ ನೀವು ಎಲ್ಲಾನು ಪೋಸ್ಟ್ ಮಾಡ್ಬೋದು. ಯಾಕಂದ್ರೆ ಅದು ಪ್ರೊಫೆಷನಲ್ ನೆಟ್ವರ್ಕ್, ಎಲ್ಲರೂ ಇರ್ತಾರೆ. ಸೊ ಅದರಲ್ಲೇ ನೀವು ಪೋಸ್ಟ್ ಮಾಡಿದ್ರೆ ಸಾಕು, ಅದೇ ಬೇಗನೆ ಹೋಗುತ್ತೆ. ಸರಿನಾ? ರೈಟ್. ಮಲ್ಟಿಪಲ್ ಜಾಬ್ ಪೋರ್ಟಲ್ಸ್, ಇದರಲ್ಲಿ ಲಿಂಕ್ಡ್ಇನ್ ಮೇನ್. ಅದು ಬಿಟ್ರೆ ಇಂಡೀಡ್ ಓಕೆ. ನೌಕರಿ ನಾನು ಯಾಕೋ ಅಷ್ಟು ನಂಬಿಕೆ ಇಲ್ಲ ಅದ್ರ ಮೇಲೆ. ಫೌಂಡ್ ಇಟ್ ಓಕೆ, ಇದು ಸ್ವಲ್ಪ ಪರವಾಗಿಲ್ಲ, ಬಟ್ ಇದು ಪೇಯ್ಡ್ ಇದೆ ಆಕ್ಚುಲಿ. ಆಯ್ತಾ? ನಿಮ್ಗೆ ಫ್ರೀ ಎಲ್ಲ ಅಷ್ಟೊಂದು ಸಿಗಲ್ಲ. ಫೌಂಡ್ ಇಟ್ ಚೆನ್ನಾಗಿದೆ,
ಬಟ್ ಏನಂದ್ರೆ ಇದು ಸ್ವಲ್ಪ ಇದು ಪೇಡ್ ಇರುತ್ತೆ. ಸೊ ಹುಷಾರ್, ನಿಮ್ ಪೇಡ್ ನಾನು ಯಾಕೆ ರೆಕಮೆಂಡ್ ಮಾಡಲ್ಲ ಅಂದ್ರೆ ಅನ್ನೆಸರಿ ದುಡ್ಡು ಕಟ್ಬಿಟ್ಟು ಏನೋ ಸಿಕ್ಕಿಲ್ಲ ಅಂದ್ರೆ ವೇಸ್ಟ್. ಸೊ ಆದಷ್ಟು ನೌಕರಿಯಲ್ಲೂ ಬರುತ್ತೆ, ಬಟ್ ಈ ನೌಕರಿ ಅವ್ರದ್ದು ಪ್ರಾಬ್ಲಮ್ ಏನ್ ಗೊತ್ತಾ, ಇವರು ಏನ್ ಮಾಡ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಟ್ಸ್ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಪೋಸ್ಟಿಂಗ್ಸ್ ಹಾಕ್ಸೋದು, ಮತ್ತೆ ಅದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಸೊ ಅವ್ರಿಗೆ ಏನಂದ್ರೆ ಸೇಲ್ ಆಗ್ಬೇಕು. ಇವಾಗ ನಾವು ನಮ್ದೇ ಒಂದು ಹೋಟೆಲ್ನ ತಗೋಬೇಕಾಗತ್ತೆ, ಅದಕ್ಕೊಂದಷ್ಟು ದುಡ್ಡು ಕಟ್ಬೇಕಾಗತ್ತೆ. ಸೊ ಇಂಥವೆಲ್ಲ ಇರ್ತವೆ, ನೋಡ್ಕೊಂಡು ಪೇ ಮಾಡ್ರಿ. ನಾನ್ ಹೇಳೋದು ಲಿಂಕ್ಡ್ಇನ್ ಯೂಸ್ ಮಾಡಿ ಸಾಕು. ಲಿಂಕ್ಡ್ಇನ್ ಎಲ್ಲ ತುಂಬಾ ಇರುತ್ತೆ, ಹುಡುಕ್ಬೇಕು. ಸರ್ ನಾನು ಲಿಂಕ್ಡ್ಇನ್ ಅಲ್ಲಿ ಹಾಕಿದೀನಿ, ಒಂದು ಕಾಲ್ಸ್ ಬರ್ತಾ ಇಲ್ಲ, ಕಂಪನಿ ನಂದಲ್ಲ ಆಯ್ತಾ. ಒಳಗೆ ಏನೇನಾಗುತ್ತೆ ಅಂತ ತುಂಬಾ ಸೀಕ್ರೆಟ್ಸ್ ನ ಬಿಟ್ಕೊಡಲ್ಲ. ಇಸು ತುಂಬಾ ಜನ ಹೇಳ್ತಾರೆ ಅಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ ಅದಕ್ಕೋಸ್ಕರ ಬರ್ತಾ ಇಲ್ಲ ಅಂತ. ಒಳಗಡೆ ಏನ್ ನಡೀತೆ ಎಲ್ಲಾ ಕಂಪ್ನಿನೂ ಒಂದೇ ತರ ಇರಲ್ಲ. ನಾನ್ ಸುಮ್ಮನೆ ನಿಮ್ಗೆ ಇಲ್ಲ ಲೆಕ್ಚರ್ಗಳು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಅಥವಾ ಒಳಗಡೆನೆ ಎಲ್ಲ IJPs ಇರುತ್ತೆ, ನನಗೆ ಗೊತ್ತಿಲ್ಲ ಅದನ್ನ. ನನಗೆ ಏನ್ ಗೊತ್ತು, ನನಗೆ ಏನೇನೆಲ್ಲ ಗೊತ್ತು ಅಷ್ಟೇ ನಾನು ಹೇಳ್ಬೋದು. ಯೂಶಲಿ ಕಂಪ್ನೀಸ್ ಅಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ ಇಂಟರ್ನಲ್ ರೆಫರೆನ್ಸ್ ಜಾಸ್ತಿ ಇರ್ತವೆ, ಹಂಗಾಗಿ ನಿಮಗೆ ಈ ಜಾಬ್ ಅಪರ್ಚುನಿಟೀಸ್ ಅಪ್ಡೇಟ್ಸ್ ಸ್ವಲ್ಪ ಕಮ್ಮಿ. ಅದಕ್ಕೆ ನಾನೇನ್ ಹೇಳ್ತೀನಿ, ನೆಟ್ವರ್ಕ್ ಬೆಳೆಸ್ಕೊಳ್ಳಿ. ನೆಟ್ವರ್ಕ್ ಬೆಳೆಸ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅವ್ರ ಹತ್ರ ಇದು ನಾವು ಹಾಕ್ಬೋದು. ಅಂದ್ರೆ ನೆಟ್ವರ್ಕ್ ಬೆಳೆಸ್ತಾ ಹೋದಾಗ ನಾವು ಈ ತರ ನಮ್ಗೆ ಜಾಬ್ ಅಪರ್ಚುನಿಟೀಸ್ ಹುಡುಕ್ತಾ ಇದ್ದೀವಿ, ನಮ್ಗೆ ಏನಾದ್ರು ಹೆಲ್ಪ್ ಮಾಡಿ, ಸೊ ಈ ತರದ್ದು ಮಾಡ್ಬೋದು, ಸಪೋರ್ಟ್ ಮಾಡಿ ಅಂತ ನೀವು ಮಾಡ್ಬೋದು. ಓಕೆ, ಅಪ್ಲೈ ಸ್ಮಾರ್ಟ್ಲಿ. ಸೊ ಇದು ನೀವೇ ಮಾಡ್ಬೇಕಾಗುತ್ತೆ. ಅಂದ್ರೆ ನನ್ನ ಪ್ರೊಫೈಲ್ ಅನ್ನ ವಿತ್ ಕೀವರ್ಡ್ಸ್ ಎಲ್ಲ ಹಾಕಿದ್ರೆ, ಅದು ನೀವು ಕರೆಕ್ಟ್ ಕೀವರ್ಡ್ಸ್ ಹಾಕಿದ್ರೆ ಚಾನ್ಸಸ್ ಆಫ್ ಗೆಟಿಂಗ್ ಶಾರ್ಟ್ ಲಿಸ್ಟೆಡ್ ಅಷ್ಟೇ ನಾನು ಹೇಳ್ಬೋದು ಆಯ್ತಾ. ನಾನು ಇವಾಗ ಹೇಳಿದ್ದೆಲ್ಲ ನೀವು ಫಾಲೋ ಮಾಡ್ಬಿಟ್ರೆ ನಿಮ್ಗೆ ಜಾಬ್ ಸಿಕ್ಬಿಡುತ್ತೆ ಅಂತ ಎಲ್ಲ. ಹಂಗೆಲ್ಲ ಸಿಗಂಗಿದ್ರೆ ಎಲ್ಲರಿಗೂ ಸಿಕ್ಬಿಡೋದು ಜಾಬ್. ಸೊ ಹಂಗೆಲ್ಲ ಕಷ್ಟ ಆಯ್ತಾ. ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು, ಸ್ಟ್ರಾಟಜೀಸ್ ಫಾರ್ ಸಕ್ಸಸ್ಫುಲ್ ಜಾಬ್ ಸರ್ಚ್. ಏನೆಲ್ಲ ಮಾಡ್ಬೋದು ಸ್ಟ್ರಾಟಜೀಸ್, ಎಲ್ಲಾದ್ರೂ ಟ್ರೈ ಮಾಡ್ತಿರ್ತೀರ ನೀವು. ಅದ್ರ ಜೊತೆಗೆ ನಾನು ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಡಿಸೈಡ್ ಫಸ್ಟ್ ನಾವು ನಮ್ದು ರೋಲ್ ಏನಿದೆ, ನಾನು ಏನ್ ಕೆರಿಯರ್ ನಾನು ಏನ್ ಮಾಡ್ಕೋಬೇಕು ಅದನ್ನ ಫಸ್ಟ್ ನಾನು ಡಿಸೈಡ್ ಮಾಡ್ಕೋಬೇಕು. ನನ್ನ ಕೆರಿಯರ್ ಪಾತ್ ನಾನು ಹೆಂಗಿರ್ಬೇಕು, ನನ್ನ ಕೆರಿಯರ್ ಗೋಲ್ ಏನಿರಬೇಕು. ಸೊ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ನೀವು ಆ ಥರ ಕೆರಿಯರ್ಗೆ ನಾನು ಹೋಗ್ಬೇಕು, ನಾನು ಇಂಥ ಕೆರಿಯರೇ ಮಾಡ್ಬೇಕು ಅಂದ್ರೆ ಎಲ್ಲದೂ ನೀವು ತಡ್ಕೋಬೇಕಾಗುತ್ತೆ. ದುಡ್ಡಿಲ್ವಾ ತಡ್ಕೋಬೇಕು, ಏನು ಮಾಡಕ್ಕಾಗಲ್ಲ. ನನ್ನ ಜಾಬ್ ಅಂದ್ರೆ ನೀವು ಯಾವ್ದಾದ್ರು ಹೋಗ್ಬೋದು, ಇಲ್ಲ ಯಾವ್ದು ಇಲ್ಲ ಅಂದ್ರೆ ಲಾಸ್ಟ್ಗೆ ನೀವು ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ತರನು ಹೋಗ್ಬಿಡ್ಬೋದು. ಜಾಬ್ ಬಗ್ಗೆ ನಾನು ಹೇಳ್ತಾ ಇರೋದು, ನೀವು ಹಂಗೆ ಹೋಗಿ ಅಂತ ನಾನು ಹೇಳ್ತಾ ಇರೋದು. ಕೆರಿಯರ್ ಅಂತ ಬಂದಾಗ ವೇಟ್ ಮಾಡೋದು, ಸರಿನಾ. ಲರ್ನ್ ಇನ್ ಡಿಮ್ಯಾಂಡ್ ಸ್ಕಿಲ್ಸ್. ಇವಾಗ ಕರೆಂಟ್ ಸಿಚುವೇಶನ್ ಏನೇನಿದೆ ಅದನ್ನೆಲ್ಲ ನಾವು ಕಲ್ತ್ಕೋಬೇಕು. ಪೈಥಾನ್, SQL, ಪವರ್ BI ತುಂಬಾ ಡಿಮ್ಯಾಂಡ್ ಇವಾಗಂತೂ ಸಿಕ್ಕಾಬಿಟ್ಟೆ. ಬಟ್ ಏನಂದ್ರೆ ಆಯ್ತಾ, ಈಗ ಏನಾಗಿದೆ ಅಂದ್ರೆ ಎಲ್ಲಾರು ಪವರ್ BI. ನಾವು ಒಂದ್ ಟೈಮಲ್ಲಿ ಕಲ್ತ್ಕೊಳ್ಳಿದ್ರೆ ಯಾರು ಬರ್ತಿರ್ಲಿಲ್ಲ, ನಿಜಕ್ಕೂ ಒಬ್ರು ಬರ್ತಿಲ್ಲ. ನಾವು ಪವರ್ BI ಕಲ್ತ್ಕೊಳ್ಳಿ ಚೆನ್ನಾಗಿದೆ ಇದು ಟೂಲ್ ಅಂದ್ರೆ, ಅಯ್ಯೋ ಪವರ್ BI ಅದೇನು ಕೇಳ ಇಲ್ಲ ನಮ್ಗೆ, ಅದು ಎಂಥದ್ದು ಅಂತ ಬರೀ ಎಕ್ಸೆಲ್ ಮಾಡ್ಕೊಳ್ಳೋರು ಹೊರಟೋಗೋರು. ಈಗ ಪವರ್ BI ನಮ್ಗೆ ಟೈಮ್ ಆಗಲ್ಲ. ಅಷ್ಟೊಂದು ಜನ ನಮ್ ಪವರ್ BI ಕಲಿಬೇಕು ಸರ್, ನಮ್ಗೆ ಇದು ಎಷ್ಟು ಜನ ಪವರ್ BI ಇದು ವಿಡಿಯೋಸ್ ಮಾಡಕ್ ಬಿಟ್ಟಿದ್ದಾರೆ ಅಂದ್ರೆ, ನೀವು ನೆನ್ನೆ ನೋಡಿದ್ರೆ ನಾನು ಲಿಂಕ್ಡ್ಇನ್ ಅಲ್ಲಿ ತೋರಿಸಿದೆ, ಪ್ರತಿಯೊಬ್ರು ಪವರ್ BI ಡೇಟಾ ಅನಾಲಿಟಿಕ್ಸ್. ಸೊ ಆತರ ಆಗೋಗ್ಬಿಟ್ಟಿದೆ. ನಾ ಏನ್ ಮಾಡ್ತೇವೆ ಆಯ್ತಾ. ಬಿಲ್ಡ್ ಅ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ. ಸೇಮ್ ಅದೇ ಇಲ್ಲಿಂತಲ್ಲ, ನಿಮ್ ಪೋರ್ಟ್ಫೋಲಿಯೋ ಏನಿದೆ ಅದೇ ತರ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋನ ಮಾಡಬೇಕಾಗುತ್ತೆ. ಅಂದ್ರೆ ನೀವೇನು ಪ್ರಾಜೆಕ್ಟ್ ಮಾಡಿರ್ತೀರ ಅದ್ರ ಡೀಟೇಲ್ಸ್ ಹಾಕಿ ಸಾಕು. ವಾರಕ್ಕೆ ಒಂದು ಪ್ರಾಜೆಕ್ಟ್ ಹಾಕಿದ್ರು ಬೇಜಾನಾಗೋಯ್ತು, ಇಲ್ಲ ನನ್ಗೆ ಪರಾಯಣ ಟೈಮ್ ಇದೆ 2 ಹಾಕ್ತೀನಿ ಅಂದ್ರೆ ತೊಂದರೆ ಇಲ್ಲ, ಹಾಕಿ ಆಯ್ತಾ. ನೆಟ್ವರ್ಕ್ ಸ್ಮಾರ್ಟ್ಲಿ ನಮ್ಗೆ ಡಿಸ್ಕಸ್ ಮಾಡೋದು ನಿಮಗೆ ಇದ್ರ ಬಗ್ಗೆ. ನೆಟ್ವರ್ಕ್ ಬೆಳೆಸ್ಕೊಳ್ಳಿ, ಒಳ್ಳೊಳ್ಳೆ ನೆಟ್ವರ್ಕ್ ಆಯ್ತಾ. ಲಿಂಕ್ಡ್ಇನ್ ಅಲ್ಲಿ ವೆಬಿನಾರ್ಸ್ ಅಟೆಂಡ್ ಮಾಡಿ, ಬಟ್ ಬೋಗಸ್ ವೆಬಿನಾರ್ಸ್ ಅಟೆಂಡ್ ಮಾಡ್ಬಿಡಿ. ಸುಮ್ಮನೆ ಕೆಲವೊಂದೆಲ್ಲ ಮಾಡ್ತಾರೆ ಏನೋ ಕಾಟಾಚಾರಕ್ಕೆ ಅಂತ, ಅಲ್ಲಿ ಮಾಡ್ಬಿಟ್ಟು ಒಂದಷ್ಟು ಏನೋ ನೀವು ಆ ಕೋರ್ಸ್ ತಗೊಳ್ಳಿ ಈ ಕೋರ್ಸ್ ತಗೊಳ್ಳಿ ಅಂತೆಲ್ಲ, ಅಂತವೆಲ್ಲ ವೇಸ್ಟ್ ಆಯ್ತಾ. ಕೆಲವೊಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ವೆಬಿನಾರ್ಸ್ ನನ್ಗೆ ಯೂಸ್ ಆಗುತ್ತಾ ಅಂತ. ಅಕಸ್ಮಾತ್ ಅಟೆಂಡ್ ಮಾಡಿದ್ರು ಸಾಮಾನ್ಯ ಯಾರು ಪರ್ಚೇಸ್ ಮಾಡೋದು ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ಏನು ಅಂತ. ಸೊ ಅದನ್ನೊಂದು ನೋಡಿ. ಮತ್ತೆ ಆ ಈ ಹಳೆ ಸ್ಟೂಡೆಂಟ್ಸ್ಗಳು ಇದೆಲ್ಲ ಅಲಮ್ನೈ ಗ್ರೂಪ್ಸ್ ಇರುತ್ತೆ, ಅಲ್ಲೂ ನೋಡಿ. ಕಮ್ಯುನಿಟೀಸ್ ಒಂದಷ್ಟು ಕಮ್ಯುನಿಟೀಸ್ ಅಲ್ಲಿ ನೀವು ಸೇರ್ಕೊಳ್ಳಿ, ಅಲ್ಲೂ ಒಂದು ಒಳ್ಳೊಳ್ಳೆ ಏನೋ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ ಆಯ್ತಾ.
ಎಲ್ಲಾ ಕಡೆನೂ ಬೋಗಸ್ ಕೂಡ ಇರಲ್ಲ. ಕೆಲವು ಕಡೆ ನಿಮ್ಗೆ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಆಗಿರುವಂತವ್ರು ಎಕ್ಸ್ಪರ್ಟ್ಸ್ಗಳು ಕೂಡ ಇರ್ತಾರೆ, ಒಳ್ಳೆ ಸಜೆಷನ್ಸ್ ಕೊಡೋರು ಇರ್ತಾರೆ. ಅಂತ ಕಡೆ ಸೇರ್ಕೊಂಡಾಗ ನಿಮ್ಗೆ ಏನು ಅಪರ್ಚುನಿಟಿ ಸಿಕ್ಕರೆ ಅವ್ರ ಹತ್ರ ಮಾತಾಡಿ, ಸರಿನಾ? ಪ್ರಿಪೇರ್ ಫಾರ್ ಇಂಟರ್ವ್ಯೂಸ್. ಕೆಲವೊಂದು ಮಾಕ್ ಇಂಟರ್ವ್ಯೂಸ್ ಮಾಡ್ಬೇಕಾಗತ್ತೆ, ಬಟ್ ಮಾಕ್ ಇಂಟರ್ವ್ಯೂಸ್ ಅಲ್ಲಿ ನನಗೇನು ಅಷ್ಟೊಂದು ಇದಿಲ್ಲ, ಏನೋ ನಂಬಿಕೆ ಇಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಬರ್ತಾರೆ, ಸರ್ ಒಂದು ಮಾಕ್ ಇಂಟರ್ವ್ಯೂ ಬೇಕು ಅಂತ. ಆಲ್ರೆಡಿ ನನ್ನ ಪರಿಚಯ ಇರುತ್ತೆ. ಏನ್ ಮಾಡ್ತಾರೆ ಅಂದ್ರೆ ಈ ಆ ಭಯ ಅನ್ನೋದಿರಲ್ಲ. ಏನ್ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡಕ್ಕಾದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಓಕೆ, ಸೊ ಅಂತ ಟೈಮಲ್ಲಿ ಈ ಮಾಕ್ ಇಂಟರ್ವ್ಯೂಸ್ ಎಲ್ಲ ವರ್ಕ್ ಆಗಲ್ಲ. ಸೊ ನೀವೇನ್ ಮಾಡಬೇಕು, ಆದಷ್ಟು ನಿಮ್ಗೆ ಏನಂತಾರೆ, ನಿಮ್ಗೆ ಫಸ್ಟ್ ಭಯ ಅನ್ನೋದು ಹೋಗ್ಬೇಕಷ್ಟೇ. ಓಕೆ, ಯಾಕೆ ಹೇಳ್ತೀನಿ ಅಂದ್ರೆ ನೀವು ಒಂದು ಇಂಟರ್ವ್ಯೂಗೆ ಹೋದಾಗ ಫಸ್ಟ್ ಏನಾಗುತ್ತೆ ಗೊತ್ತಾ, ಈ ಭಯ ಅನ್ನೋದೇ ಫಸ್ಟ್ ಮೇನ್. ಆ ಭಯದಾಗ ಅರ್ಧ ನೀವು ಇದು ಕಳ್ಕೊಂಡ್ಬಿಡ್ತೀರ, ಏನು ಏನ್ ಕೇಳ್ಬೋದು ಅಂತ ನೋಡಿ. ಇಂಟರ್ವ್ಯೂ ಬಂದು ಒಂದ್ ಹೇಳ್ತೀನಿ ಎಲ್ರಿಗೂ, ಇಂಟರ್ವ್ಯೂ ಅಂದ್ರೆ ಏನ್ ಅನ್ಕೊಂಡಿರ್ತಾರೆ, ಕ್ವಶನ್ಸ್ ಕೇಳ್ತಾರೆ, ಆನ್ಸರ್ ಮಾಡ್ಬೇಕು ಅಂತ. ಈ ಇಂಟರ್ವ್ಯೂ ಬಂದು ನಾನು ನನ್ನ ಬಗ್ಗೆ ಏನೆಲ್ಲ ಹೇಳ್ಕೋಬಹುದು ಅಂದ್ರೆ, ಇವಾಗ ಯಾವ ತರ ಗೊತ್ತಾ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಶೋರೂಮ್ ಹೋಗ್ತೀರಿ, ರೈಟ್? ಒಂದು ಶೋರೂಮ್ಗೆ ಹೋದಾಗ ಈ ಒಂದು ಪ್ರಾಡಕ್ಟ್ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ ನೀವು ಅದು ತಗೊಂಡ್ಬಿಡ್ಬೇಕು. ಅಂದ್ರೆ ಅದ್ರ ಬಗ್ಗೆ ಅವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಇದನ್ನ ತಗೊಂಡ್ರೆ ನಿಮ್ಗೆ ಉಪಯೋಗ ಆಗುತ್ತೆ ಅಂತ. ಇಂಟರ್ವ್ಯೂ ಕೂಡ ಅದೇನೆ. ಅಂದ್ರೆ ನಾನು ನೀವೇನಾದ್ರು ಅಕಸ್ಮಾತ್ ನನ್ನ ಹೈಯರ್ ಮಾಡ್ಕೊಂಡ್ರೆ ಏನೆಲ್ಲ ಉಪಯೋಗ ಇದೆ, ಆಯ್ತಾ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದು ಟೆಸ್ಟ್. ಯಾವ ತರ, ಇವ್ನು ಹೇಳೋದಲ್ಲ ನಿಜನಾ ಇಲ್ವಾ, ಅಥವಾ ನಮಗ್ ಬೇಕಾಗಿರೋಂಥ ಸ್ಕಿಲ್ಸ್ ಇವನ ಹತ್ರ ಇದೆಯಾ? ಸೊ ಇಷ್ಟೇ ಇಂಟರ್ವ್ಯೂಸ್. ಸೊ ಇಂಟರ್ವ್ಯೂಲ್ ಏನಾಗ್ಬೋದು, ಒಂದು ಸೆಲೆಕ್ಟ್ ಆಗ್ಬೋದು, ಇಲ್ಲ ರಿಜೆಕ್ಟ್ ಆಗ್ಬೋದು, ರೈಟ್? ಸೊ ಅದ್ರಲ್ಲಿ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಸೊ ಏನಾಗುತ್ತೆ ಅಂದ್ರೆ, ತುಂಬಾ ಜನ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಭಯದಲ್ಲೇ ಹೋಗ್ಬಿಡ್ತಾರೆ, ಇವಾಗ ಏನ್ ಕ್ವಶನ್ ಕೇಳ್ತಾರೋ, ಏನ್ ಮಾಡ್ತಾರೋ ಅಂತ. ಏನ್ ಮಾಡಕ್ಕಲ್ಲ. ಇವಾಗ ನೋಡಿ, ಎಷ್ಟೋ ಜನ, ಟು ಬಿ ವೆರಿ ಫ್ರ್ಯಾಂಕ್, ಅವರು ಎಲ್ಲ ಗೊತ್ತಿರುತ್ತೆ, ಇಂಟರ್ವ್ಯೂಗೂ ಹೋಗ್ತಾರೆ, ಅಲ್ಲೋಗಿ ನೋಡಿದ್ರೆ ಅವ್ರಿಗೆ ಬೇಕಾಗಿರೋದೇ ಬೇರೆ ತರ ಇರುತ್ತೆ. ಸೊ ಏನ್ ಮಾಡಕ್ಕಾಗುತ್ತೆ, ಎಷ್ಟೋ ಜನ ಸಖತ್ ಎಕ್ಸ್ಪೀರಿಯನ್ಸ್ ಇರೋರು ರಿಜೆಕ್ಟ್ ಆಗಿರ್ತಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ರಿಜೆಕ್ಟ್ ಆಗ್ತಾರೆ. ಯಾಕಾಗ್ತಾರೆ? ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿರೋದು ಅಲ್ಲಿ ಬೇಕಾಗಿಲ್ಲ, ಅಲ್ಲಿಗೆ ಬೇಕಾಗಿರೋದು ಇವ್ರಿಗೆ ಗೊತ್ತಿರಲಿಲ್ಲ ಅಷ್ಟೇ, ಆಯ್ತಾ? ಸೊ ಇಂಟರ್ವ್ಯೂಸ್ ಎಲ್ಲ ಹೋಗ್ಬೇಕಾದ್ರೆ ಆದಷ್ಟು ಭಯ ಅನ್ನೋದನ್ನ ಫಸ್ಟ್ ಬರ್ತದೆ. ನೆಕ್ಸ್ಟ್, ಈ ಸ್ಟಾರ್ ಮೆಥಡ್, ಇದು ಒಂದು ನಾರ್ಮಲ್ ಆಗಿ ಇವಾಗ ಅದನ್ನ ಯೂಸ್ ಮಾಡ್ತಾರೆ. ಏನಂದ್ರೆ ನಿಮ್ಗೆ ಸಿಚುವೇಶನ್ ಬೇಸ್ಡ್, ಟಾಸ್ಕ್ ಬೇಸ್ಡ್, ಆಕ್ಷನ್ ಬೇಸ್ಡ್ ಅಥವಾ ರಿಸಲ್ಟ್ ಬೇಸ್ಡ್. ನೋಡಿ, ಇದು ಸ್ಟಾರ್ ಅಂದ್ರೆ ಏನ್, ಸ್ಟಾರ್ ಅಂತಲ್ಲ, ಇದು ಸಿಚುವೇಶನ್, ಟಾಸ್ಕ್, ಆಕ್ಷನ್ ಮತ್ತೆ ರಿಸಲ್ಟ್ ಅಂತ ಕರೀತಾರೆ. ಅಂದ್ರೆ ಇವಾಗ ಏನ್ ಗೊತ್ತಾ, ನಾವೊಂದು ಇಂಟರ್ವ್ಯೂ ಹೋಗ್ತೀವಿ, ಆ ಸಿಚುವೇಶನ್ ಮೇಲೆ ಅವರು ಒಂದು ಸಿನಾರಿಯೋ ಮೇಲೆ ಒಂದು ಕ್ವಶನ್ ಕೇಳ್ಬೋದು. ಅವ್ರದೇ ಒಂದು ಟಾಸ್ಕ್ ಇರುತ್ತೆ, ಏನೋ ಒಂದು ಕೆಲಸ ಇರುತ್ತೆ, ಅದ್ರ ಮೇಲೆ ಒಂದು ನಿಮ್ಗೆ ಇಂಟರ್ವ್ಯೂ ಕೊಡ್ಬೋದು. ಸೊ ನೀವೇನೇನೆಲ್ಲ ಆಕ್ಷನ್ ತಗೋತಾರೆ, ನಾನು ಟಾಸ್ಕ್ ಕೊಟ್ಬಿಡ್ತೀನಿ, ಅದಕ್ಕೇನ್ ಆಕ್ಷನ್ ತಗೋಬಹುದು, ಆಯ್ತಾ? ಏನ್ ರಿಸಲ್ಟ್ ಬರುತ್ತೆ ಅಂದ್ರೆ, ನಿಮಗೆ ಆ ಸಿಚುವೇಶನ್ ತಕ್ಕನಾಗಿ ಅಲ್ಲೇ ಆನ್ ದ ಸ್ಪಾಟ್ ಏನೋ ಒಂದು ಕ್ವಶನ್ ಕೇಳ್ತಾರೆ, ನೀವು ಆ ಟಾಸ್ಕ್ ಅನ್ನ ಮುಗಿಸಿ, ಆ ಕೆಲಸನ ಮುಗಿಸಿ ಅವ್ರಿಗೆ ತೋರಿಸ್ಬೇಕು ರಿಸಲ್ಟ್ ನ. ಈ ರೀತಿ ನಾವು ಮಾಡ್ಬೋದು. ಸೊ ಇದೆಲ್ಲ ಸಾಮಾನ್ಯವಾಗಿ ಇವಾಗ ತುಂಬಾ ಇದೆ ಆಕ್ಚುಲಿ. ಯಾಕಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಇವಾಗ ವಾಟ್ ಇಸ್ ಪವರ್ ಬಿ ಐ, ವಾಟ್ ಇಸ್ ಡ್ಯಾಶ್ ಬೋರ್ಡ್, ವಾಟ್ ಇಸ್ ಬಿ ಲುಕ್ಅಪ್, ಹೆಚ್ ಲುಕ್ಅಪ್, ಈ ತರ ಕ್ವಶನ್ಸ್ ಎಲ್ಲ ಯಾರು ಕೇಳಲ್ಲ. ಯಾಕಂದ್ರೆ ಅದು ಗೊತ್ತು, ಅಲ್ಲಿ ಹೋಗ್ಬೇಕಾದ್ರೆ ಅದನ್ನ ಪ್ರಿಪೇರ್ ಆಗಿ ಹೋಗ್ಬಿಟ್ಟಿರ್ತಾರೆ ಅಂತ, ರೈಟ್? ಮುಂಚೆಲ್ಲ ನಾವು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತಿದ್ವಿ, ಎಲ್ಲ ಕ್ವಶನ್ಸ್ ಈ ತರ ಇರ್ಬೇಕು ಅಂದ್ಬಿಟ್ಟು ಒಂದು ಲಿಸ್ಟ್ ಮಾಡ್ಕೊಂತಿದ್ವಿ. ಒಂದ್ಸಲಿ ಏನಾಗೋಯ್ತು ಅಂದ್ರೆ, ಒಂದು ಇಂಟರ್ವ್ಯೂ ಅಲ್ಲಿ ನಾನು ಹೋಗಿಲ್ಲ ಇಂಟರ್ವ್ಯೂಗೆ, ಇನ್ನೊಬ್ಬ ಆಕ್ಚುಲಿ ಇಂಟರ್ವ್ಯೂ ಮಾಡ್ಬೇಕಿತ್ತು. ಅವನೇನ್ ಮಾಡಿದ್ರೆ, ಗೂಗಲ್ಗೆ ಹೋಗ್ಬಿಟ್ಟು ಒಂದು 10 ಕ್ವಶನ್ಸ್ ತಗೊಂಡ್ಬಿಟ್ಟಿದ್ದೆ. ನಾನು ಹೋಗ್ಬಿಟ್ಟು ಅದ್ ನೋಡ್ತೀನಿ, ಎಲ್ಲ ಒಂಥರ ಕಾಮನ್ ಕ್ವಶನ್ಸ್. ನಾನು ಕೇಳಿದೆ, ಎಲ್ಲಿ ಸಿಕ್ತು ಕ್ವಶನ್ಸ್ ಅಂದ್ರೆ ಗೂಗಲ್ ಅಲ್ಲಿ ತಗೊಂಡಿದ್ದೆ ಅಂತ. ಈಗ ಗೂಗಲ್ ತಗೊಂಡ್ರೆ ಕ್ವಶನ್ಸ್ ಆನ್ಸರ್ ಮಾಡೋನು ಗೂಗಲ್ ಅಲ್ಲೇ ನೋಡಿರ್ತಾನಲ್ಲ, ರೈಟ್? ಸೊ ಹಂಗಾಗಿ ಆ ತರ ಇಂಟರ್ವ್ಯೂಸ್ ಎಲ್ಲ ಹೊರಟಾಯ್ತು ಇವಾಗೆಲ್ಲ. ಸ್ಟಾರ್ ಮೆಥಡ್, ಸ್ಟಾರ್ ಮಾಡ್ಯೂಲ್ ಅಂತ ಕರೀತಾರೆ. ಅಂದ್ರೆ ಸಿಚುವೇಶನ್ ತಕ್ಕನಾಗಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅದಾದ್ಮೇಲೆ ರಿಯಲ್ ಟೈಮ್ ಸಿನಾರಿಯೋಸ್, ಇದೊಂದು ಪಕ್ಕ. ಇವಾಗ ನಿಮ್ಗೊಂದು ಡೇಟಾ ಕೊಟ್ಬಿಟ್ಟು ಅದನ್ನು ಡ್ಯಾಶ್ ಬೋರ್ಡ್ ಮಾಡ್ಬಿಟ್ಟು ನೀವು ಕಳಿಸಿ ಅಂತ ಅಂತಾರೆ. ಈ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಆತರ ಡೇಟಾ ಕೊಟ್ಟಿರ್ತಾರೆ, ನನ್ನ ಹತ್ರ ಬಂದ್ಬಿಟ್ಟು ಸರ್ ಈ ತರ ಒಂದು ಇಂಟರ್ವ್ಯೂ ಬಂದಿದೆ, ನಾನು ಮಾಡ್ಕೊಟ್ಬಿಡಿ ಸರ್ ಅಂತ. ನಾನು ಆದಷ್ಟು ಅವ್ರಿಗೆ ಮಾಡಕ್ ಹೇಳ್ತೀನಿ. ಯಾಕೆಂದ್ರೆ
ನಾನ್ ಮಾಡ್ಕೊಟ್ಟೆ ಅಂತ ಇಟ್ಕೊಳ್ಳಿ, ನನ್ಗೊಂದು 10 ನಿಮಿಷದ ಕೆಲಸ ಅಂತ ಇಟ್ಕೊಂಡೆ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಎಕ್ಸ್ಪ್ಲೇನ್ ಮಾಡು ಅಂತ. ಹುಡುಗರು ಏನ್ ಮಾಡ್ತಾರೆ, ಸರ್ ನೀವು ಮಾಡಿ ನನಗೆ ಕೊಡಿ, ನಾನು ಎಕ್ಸ್ಪ್ಲೇನ್ ಮಾಡ್ಬಿಡಿ ಅಂತ. ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ಎಲ್ಲದೂ ನಾನು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಇನ್ ಡೀಟೇಲ್. ಕೆಲವೊಂದೆಲ್ಲ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವೇನೋ ಮಾಡಿ ಮುಗಿಸ್ಬಿಟ್ಟಿರ್ತೀವಿ, ಹೋಗಿ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತೀರಾ, ನೀವೇ ವರ್ಕ್ ಮಾಡಿ. ಆಯ್ತಾ, ಡೌಟ್ಸ್ ಇದ್ರೆ ಕೇಳ್ಬೋದು ನಮ್ಗೆ, ಅದು ನಾವು ಹೇಳ್ಕೊಡ್ಬೋದು. ರೈಟ್, ಆಯ್ತು. ಸ್ಟೇ ಕನ್ಸಿಸ್ಟೆಂಟ್. 90% ಆಫ್ ದ ಜಾಬ್ ಸೀಕರ್ಸ್ ಫೇಲ್. ನೋಡಿ ಇವಾಗ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಟ್ರೈನಿಂಗ್ ಅಂತ ಬರ್ತಾರೆ. ಟ್ರೈನಿಂಗ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಜಾಬ್ ಹುಡುಕ್ತಾ ಇರ್ತಾರೆ. ನಾವು ಏನೋ ಟ್ರೈ ಮಾಡ್ತೀವಿ, ಒಂದಷ್ಟು ರೆಫರೆನ್ಸ್ ಇದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ನಾವು ಕೊಡೋಕ್ಕಾಗಲ್ಲ. ನಾನು ಯಾರಿಗೂ ಜಾಬ್ ಪ್ರಾಮಿಸ್ ಮಾಡಲ್ಲ, ಯಾಕಂದ್ರೆ ಸುಳ್ಳು ಹೇಳಿ ಬಿಸ್ನೆಸ್ ಮಾಡಕ್ ಇಷ್ಟ ಆಗಲ್ಲ. ಏನಂತ ಗೊತ್ತಾ, ಸ್ಟಾರ್ಟಿಂಗ್ ಒಂದು 2 ತಿಂಗಳು 3 ತಿಂಗಳು ಟ್ರೈ ಮಾಡ್ತಾರೆ, ಅದಾದ್ಮೇಲೆ ಅಷ್ಟೇ ಮರ್ತೇ ಬಿಡ್ತಾರೆ. ಅಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ಟು ಬಿಟ್ಬಿಡ್ತಾರೆ. ಆಮೇಲೆ ಕೆಲವರು, ಎಲ್ಲರೂ ಅಂತಲ್ಲ, ಕೆಲವರು ನನ್ನ ಬ್ಲೇಮ್ ಮಾಡಿ ಹೋಗಿರೋದು ಇದು, ಇವರು ಸೇರಿಕೊಟ್ರೆ ಕೆಲಸನೇ ಕೊಡ್ಸಲ್ಲ ಅಂತ. ನಾನು ಆತರ ಪ್ರಾಮಿಸ್ ಮಾಡಿ ಏನಾದ್ರು ಸೇರಿಸ್ಕೊಂಡಿದ್ರೆ ಫೈನ್, ನಾನು ತಪ್ಪು ಅಂತ ಹೇಳ್ತೀನಿ. ನಾನು ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಜಾಬ್ ಯಾವುದೇ ಇನ್ಸ್ಟಿಟ್ಯೂಟ್ ಹೋದ್ರು, ಕೆಲವು ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಸುಮ್ಮನೆ ಪ್ರಾಮಿಸ್ ಮಾಡ್ತಾರೆ, ಇಲ್ಲ 100% ಜಾಬ್ ಕೊಡಿಸ್ತೀವಿ ಅಂತ. ಹಂಗೆಲ್ಲ ಆಗಲ್ಲಪ್ಪ. ನಾನು ಏನ್ ಪ್ರಾಮಿಸ್ ಮಾಡ್ಬೋದು, ಸ್ಕಿಲ್ಸ್ ಅಷ್ಟೇ ನಾವು ಪ್ರಾಮಿಸ್ ಮಾಡಕ್ಕಾಗುತ್ತೆ. ರೆಫರೆನ್ಸ್ಗಳು ಇದ್ರೆ ನಾನು ಖಂಡಿತ ಕೊಡ್ತೀನಿ. ಅದು ಬಿಟ್ಟು ಇವಾಗ ಎಲ್ಲಾರ್ಗು ನಿಮ್ಗೆ ಬೇಕಂದ್ರೆ ಲಿಂಕ್ಡ್ಇನ್, ಇವಾಗ ನಾನು ಹೋದ್ರು ಲಿಂಕ್ಡ್ಇನ್ ಅಲ್ಲಿ ನನಗೆ ಪರಿಚಯ ಇರೋರೆ ನಿಮ್ಗೂ ಪರಿಚಯ ಇರ್ತಾರೆ. ಸಾಮಾನ್ಯ ಎಲ್ಲರೂ ಹಂಗೆ ಇರ್ತೀವಿ, ಯಾಕಂದ್ರೆ ನನ್ನ ಲಿಂಕ್ ಅಲ್ಲಿ ನಿಮ್ಗೂ ಲಿಂಕ್ ಅಲ್ಲಿ ಇರ್ತಾರೆ. ಸೊ ನೆನ್ನೆ ನೋಡಿದೆ ದರ್ಶನ್ ಅಂತ, ಅದ್ರಲ್ಲಿ ಒಂದಷ್ಟು ಜನ ಆಲ್ರೆಡಿ ಲಿಂಕ್ ಅವರಲ್ಲಿ ಇದ್ರು. ಸೊ ಕಾಮನ್ ಕನೆಕ್ಷನ್. ಸೊ ಈ ತರದೆಲ್ಲ ಇವಾಗ ಕನೆಕ್ಟ್ ಆಗಿರ್ತಾರೆ, ಸರಿನಾ? ರೈಟ್. ವೈ ಪೀಪಲ್ ಚೇಂಜ್ ಡೊಮೈನ್. ಫಸ್ಟ್ ಆಫ್ ಆಲ್ ಡೊಮೈನ್ ಅಂದ್ರೆ ಸ್ಪೆಸಿಫಿಕ್ ಆಗಿ ವರ್ಕ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ತುಂಬಾ ಜನ ಇವಾಗ ಈ ಫಿನಾನ್ಸ್ ಡೊಮೈನ್ ಅಲ್ಲಿ ವರ್ಕ್ ಮಾಡ್ತಾರೆ, ಆಯ್ತಾ? ಅದಕ್ಕೆ ಸಾಮಾನ್ಯವಾಗಿ ಬರೋರಲ್ಲ ಕಾಮರ್ಸ್ ಗ್ರಾಜುಯೇಟ್ಸ್, ಫಿನಾನ್ಸ್ ಡೊಮೈನ್ ಅಲ್ಲಿ ವರ್ಕ್ ಮಾಡೋವಂಥ. ಸೊ ಈ ಫಿನಾನ್ಸ್ ಡೊಮೈನ್ ಅವರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಅವರೆಲ್ಲ ಯಾವ್ದೋ ಬ್ಯಾಂಕ್ ಅಲ್ಲೋ ಅಥವಾ ಯಾವ್ದೋ ಒಂದು ಕಲೆಕ್ಷನ್ಸ್ ಡಿಪಾರ್ಟ್ಮೆಂಟ್ ಅಲ್ಲೋ ಇರ್ತಾರೆ. ಅವ್ರಿಗೆ ಇವಾಗ ಸ್ವಲ್ಪ ನಂಗೆ ಗ್ರೋತ್ ಬೇಕು ಅಂತ ಏನ್ ಮಾಡ್ತಾರೆ, ನಾನು ಈ ಬ್ಯಾಂಕ್ ಅಲ್ಲಿ ಸುಮ್ಮನೆ ಏನೋ ಒಂದು ಕ್ಲರ್ಕ್ ಕೆಲಸ ಮಾಡ್ತಿರ್ತೀನಿ ಅಥವಾ ಕಲೆಕ್ಷನ್ಸ್ ಕೆಲಸ ಮಾಡ್ತಿರ್ತೀನಿ, ನನ್ಗೆ ಆತರ ಕೆಲಸದಲ್ಲಿ ಏನೋ ಗ್ರೋತ್ ಇಲ್ಲ, ನಾನು ಡೊಮೈನ್ ಚೇಂಜ್ ಮಾಡ್ತೀನಿ ಅಂತ. ಇಲ್ಲಿ ನೋಡಿ, ಇವರು ಡೊಮೈನ್ ಚೇಂಜ್ ಮಾಡ್ತಾ ಇಲ್ಲ, ಇವರು ಅವ್ರ ಸ್ಕಿಲ್ಸ್ ಮೂಲಕ ಅವ್ರ ರೋಲ್ ಅನ್ನ ಚೇಂಜ್ ಮಾಡ್ಕೊತಾರೆ ಅಷ್ಟೇ. ಅಂದ್ರೆ ಅವ್ರಿಗಿರೋಂಥ ಡೊಮೈನ್ ಮತ್ತೆ ಫಿನಾನ್ಸ್ ಅನ್ನೇ, ಬಟ್ ಅವ್ರು ಮಾಡೋಂಥ ಕೆಲಸ ಅನಲಿಸ್ಟ್. ಬಟ್ ಇನ್ ಕೆಲವರು ಇರ್ತಾರೆ, ಫಾರ್ ಎಕ್ಸಾಂಪಲ್ ಸಿವಿಲ್, ಮೆಕ್ಯಾನಿಕಲ್, ಇವ್ರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಅಲ್ಲೆಲ್ಲೋ ಒಂದ್ ಕಡೆ ಸೈಟ್ ಇರ್ತಾರೆ. ನಂಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬಾ ಹುಡುಗರು ಏನ್ ಮಾಡ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಸೈಟ್ ಅಲ್ಲಿ ಕೆಲಸ ಮಾಡ್ಬೇಕು, ಸಿವಿಲ್ ಇಂಜಿನಿಯರ್ಸ್ಗಳು ಬಿಲ್ಡಿಂಗ್ ನೆಲ್ಲ ಓಡಾಡಬೇಕು, ಆಗಲ್ಲ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ನಾನು ಡೊಮೈನ್ ಚೇಂಜ್ ಮಾಡ್ಬೇಕು, ಆಗುತ್ತೆ ಸರ್ ಅಂತ. ಖಂಡಿತವಾಗ್ಲು ಯಾರು ಬೇಕಾದ್ರು ನೋಡಿ, ಡೇಟಾ ಅನಾಲಿಟಿಕ್ಸ್ ಒಂದು ಫೀಲ್ಡ್, ಆಯ್ತಾ? ನೀವು ಬಾಕಿ ಯಾವುದೇ ಫೀಲ್ಡ್ ಆತರ ಇಲ್ಲ. ಡೇಟಾ ಅನಾಲಿಟಿಕ್ಸ್ ಒಂದು ಫೀಲ್ಡ್, ನೀವು IT ಫೀಲ್ಡ್ಗೆ ಜಂಪ್ ಆಗೋದು ತುಂಬಾ ಸುಲಭ. ಬಟ್ ಅದು ಬಿಟ್ಟು ನೋಡಿ, ತುಂಬಾ ಜನ ಸರ್ ನಾನು ಜಾವಾ ಕಲಿತೀನಿ, ವೆಬ್ಸೈಟ್ ವೆಬ್ ಡೆವಲಪ್ಮೆಂಟ್ ಕಲಿತೀನಿ, ಮಿಷಿನ್ ಲರ್ನಿಂಗ್ ಕಲಿತೀನಿ, ಕಲಿಯಕ್ಕಾಗಲ್ಲ ಅಂತ ನಾನು ಹೇಳ್ತಲ್ಲ. ಬಟ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಾದ್ರು ಕೇಳಿದ್ರೆ, ನಿಮ್ಗೆ ಮುಂಚೆ ಇರುವಂತ ಎಕ್ಸ್ಪೀರಿಯನ್ಸ್ ಅನ್ನ ಕ್ಯಾರಿ ಮಾಡಕ್ಕಾಗಲ್ಲ. ಬಟ್ ಡೇಟಾ ಅನಾಲಿಟಿಕ್ಸ್ ಕ್ಯಾರಿ ಮಾಡ್ಬೋದಾ? ಖಂಡಿತವಾಗಿ ಕ್ಯಾರಿ ಮಾಡ್ಬೋದು. ಯಾಕೆ ಕ್ಯಾರಿ ಮಾಡ್ಬೋದು ಅಂದ್ರೆ, ಡೇಟಾ ಅನಾಲಿಟಿಕ್ಸ್ ಅಥವಾ ಅನಾಲಿಟಿಕ್ಸ್ ನಾವೇನ್ ಮಾಡ್ತೀವಿ, ಅದು ಎಲ್ಲಾ ಫೀಲ್ಡ್ಗೂ ಎಲ್ಲಾ ಡೊಮೈನ್ ಅವ್ರಿಗೂ ಬೇಕೇ ಬೇಕು. ಹಂಗಾಗಿ ಒಂದು ಚಾನ್ಸ್ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ಸ್ ನಿಮ್ಗೆ ಅದೊಂದು ಚಾನಲ್ IT ಫೀಲ್ಡ್ ಹೋಗೋದಕ್ಕೆ. ಓಕೆ, ಸೊ ಅದೊಂದು ಅಪರ್ಚುನಿಟೀಸ್ ಇರುತ್ತೆ ನೋಡಿ. ಯಾವ್ದಕ್ಕೆ ಚೇಂಜ್ ಮಾಡ್ತಾರೆ? ಬೆಟರ್ ಸ್ಯಾಲ್ರಿ. ಈಗ ಏನೋ ಎಕ್ಸಾಂಪಲ್ ಕೊಟ್ಟು ಅವರೆಲ್ಲ ಜಂಪ್ ಆಗೋದೆ ಬೆಟರ್ ಸ್ಯಾಲ್ರಿಗೋಸ್ಕರ. ನೋಡಿ BPO, ಬ್ಯಾಂಕಿಂಗ್, ಅವರೆಲ್ಲ ಏನ್ ಮಾಡ್ತಾರೆ, ಆದಷ್ಟು ಜಂಪ್ ಅಂದ್ರೆ ಜಂಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಇಂಟ್ರೆಸ್ಟ್ ಅಂಡ್ ಪ್ಯಾಷನ್ ಚೇಂಜ್. ಪೀಪಲ್ ರಿಯಲೈಸ್ ದ ಸ್ಟ್ರೆಂತ್. ಅಂದ್ರೆ ನನ್ನ ಜಾಬ್ ಇದೆಲ್ಲ, ನಾನು ಇದಕ್ಕೋಸ್ಕರ ಇಲ್ಲ, ನಾನು ಇನ್ನೂ ಹೆಚ್ಚಿನ ರೀತಿಯೇನೋ ಮಾಡಬೇಕು ಕೆರಿಯರ್ ವೈಸ್ ಅಂತ. ಸೊ ಫ್ಯೂಚರ್ ಜಾಬ್ ಸೆಕ್ಯೂರಿಟಿಗೆ ಜಂಪ್ ಆಗ್ತಾರೆ. ವರ್ಕ್ ಪ್ರೆಷರ್ ತುಂಬಾ ಇರುತ್ತೆ ಕೆಲವ್ರಿಗೆ, ಸೊ ಅಲ್ಲಿಂದ ಜಂಪ್ ಆಗ್ಬೇಕು ಅಂತ. ಇಂಡಸ್ಟ್ರಿ ಇವ್ಯಾಲ್ಯೂಯೇಷನ್, ಅವಾಗ ಹೇಳಿದೆ ನಾನೇನಾದ್ರೆ ಅಕಸ್ಮಾತ್ ಆಗಿ ಈ ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಇವಾಗ ಮೆಕ್ಯಾನಿಕಲ್ ಇಂಜಿನಿಯರ್ಗೂ ಒಳ್ಳೆ ಸ್ಕೋಪ್ ಇದೆ. ಏನಕ್ಕೆ ಅಂದ್ರೆ ನಿಮ್ಗೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಎಲ್ಲ ತುಂಬಾ ಬರ್ತಿದೆ. ಸೊ ಇಲ್ಲಿ ನೀವು ಪೈಥಾನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲ ಕಲ್ತ್ಕೊಂಡ್ರೆ ಒಳ್ಳೆ ಸ್ಕೋಪ್ ಇದೆ. ಆಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ತುಂಬಾನೇ ಒಳ್ಳೆ ಸ್ಕೋಪ್ ಇದೆ ಅವಾಗ, ಆಯ್ತಾ? ರೈಟ್. ಮಿಸ್ಟೇಕ್ಸ್. ಏನ್ ಮಿಸ್ಟೇಕ್ಸ್? ಡೊಮೈನ್ ಚೇಂಜಸ್. ಒಂದ್ ಡೊಮೈನ್ ಇಂದ ಇನ್ನೊಂದು ಡೊಮೈನ್ ಚೇಂಜ್ ಮಾಡ್ಬೇಕಾದ್ರೆ ನಾಟ್ ಲರ್ನಿಂಗ್ ದ ಸ್ಕಿಲ್ಸ್ ಪ್ರಾಪರ್ಲಿ, ಆಯ್ತಾ? ಇದು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈ ತುಂಬಾ ಜನ ನಾನು ನೋಡಿದೀನಿ ನನ್ನ ಹತ್ರ, ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೂ ಬರ್ತಾರೆ. ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ.
ಬಂದ್ಬಿಟ್ಟು ಏನ್ ಮಾಡ್ತಾರೆ, ಎಂಕ್ವೈರಿ ಮಾಡ್ತಾರೆ. ಆಯ್ತಾ, ಎಂಕ್ವೈರಿ ಮಾಡ್ಬಿಟ್ಟು ಸರ್ ನಮ್ಗೆ ಈ ತರ ಯಾರೋ ಹೇಳಿದ್ರು ಡೇಟಾ ಅನಾಲಿಟಿಕ್ಸ್ ಕಲಿಬೇಕು, ನಾನು ಒಳ್ಳೆ ಸ್ಕೋಪ್ ಇದೆ ಅಂತ, ಫೀಸ್ ಎಷ್ಟು ಅಂತ ನಾನೇನ್ ಮಾಡ್ತೀವಿ, ಅವಾಗ ನಾವು ಫೀಸ್ ಹೇಳಲೇಬೇಕು. ಇಷ್ಟಾಗುತ್ತೆ, 65 to 75,000 ಆಗುತ್ತೆ, 6 months ಕೋರ್ಸ್ ಆಗುತ್ತೆ, ಇಷ್ಟು ಕೋರ್ಸ್ ಬರುತ್ತೆ ಅಂತ. ಅವ್ರೇನ್ ಮಾಡ್ತಾರೆ ಗೊತ್ತಾ, ಸರ್ ನಾವು ಒಂದು ಕೆಲಸ ಮಾಡ್ತೀನಿ, ನಾನಿವಾಗ ಎಕ್ಸೆಲ್ ಒಂದು ಕಲಿತೀನಿ, ಅದಾದ್ಮೇಲೆ ನೋಡೋಣ ನಂಗೆ ಕೆಲಸ ಸಿಕ್ಕಿದ್ರೆ ಆಮೇಲೆ ಬೇಕಾದ್ರೆ ಬಂದು ಅದೆಲ್ಲ ಮಿಕ್ಕಿದೆಲ್ಲ ಕೋರ್ಸ್ ಮಾಡ್ಕೊಂತೀನಿ. ರೈಟ್. ಸೊ ಇಲ್ಲಿ ಒಂದು ಮಿಸ್ಟೇಕ್, ನಾ ಹೇಳ್ತೀನಿ ಏನ್ ಮಿಸ್ಟೇಕ್ ಅಂತ. ಸೆಕೆಂಡ್ ಇದು, ಅಯ್ಯೋ ನಾನು ಯೂಟ್ಯೂಬ್ ಅಲ್ಲೇ ಕಲ್ತ್ಕೊಂಡ್ಬಿಡ್ಬೋದು, ನಾನು ಇಲ್ಲಿ ಯಾಕೆ ಬರ್ಬೇಕು, ಇಷ್ಟೊಂದು ದುಡ್ಡು ಯಾಕೆ ಕೊಡ್ಬೇಕು ಅಂತ. ರೈಟ್. ಎರಡನೇದು. ಮೂರನೇದು, ನನಗೆ 9 ರೂಪಾಯಿಗೋ 99 ರೂಪಾಯಿಗೋ ಅಥವಾ ನನಗೆ 499 ರೂಪಾಯಿಗೋ ಇಡೀ ಕೋರ್ಸ್ ಎಲ್ಲ ಸಿಗುತ್ತೆ, ಸೊ ಅಲ್ಲೇ ಹೋಗ್ಬಿಡ್ಬೋದು ಅಂತ. ಇಲ್ಲಿ ನೋಡಿ ಎಷ್ಟು ಮಿಸ್ಟೇಕ್ಸ್ ಮಾಡ್ತಾರೆ ಅಂತ. ಒಂದು ಫಸ್ಟ್ನೇದು, ಬರೀ ಎಕ್ಸೆಲ್. ಯಾವ ಕಂಪ್ನಿನೂ ಒಂದೇ ಒಂದು ಸ್ಕಿಲ್ಸ್ ಇಂದ ಪ್ರಾಜೆಕ್ಟ್ ನ ಮಾಡಕ್ಕಾಗಲ್ಲ. ಇವಾಗ ನಿಮ್ಗೆ ಮಲ್ಟಿಪಲ್ ಸ್ಕಿಲ್ಸ್ ಇದ್ರನೆ ಕಂಪ್ನಿಯಲ್ಲಿ ಕೆಲಸ ಕೊಡೋದು. ರೈಟ್. ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಯೂಟ್ಯೂಬ್ ಅಲ್ಲಿ ಕಲ್ತು ಬಿಡ್ತೀನಿ ಅಂತ ನೋಡಿ. ಯೂಟ್ಯೂಬ್ ಅಲ್ಲಿ ಕಲಿಸೋ ಅಂತ 3/4 ಜನ, ನಾನು ಹೇಳ್ತೀನಿ ನೋಡಿ, 3/4 75% ಅವ್ರಿಗೆ ಏನು ಗೊತ್ತಿರಲ್ಲ, ಗೊತ್ತಿದ್ರು ಸರಿಯಾಗಿ ಹೇಳ್ಕೊಡಲ್ಲ. ಅಕಸ್ಮಾತ್ ಏನಾದ್ರು ವಿಡಿಯೋಸ್ ಮಾಡಿದ್ರು ನೀವು ಅಬ್ಸರ್ವ್ ಮಾಡಿ, ಇವಾಗ ನಾನು ಸುಮ್ಮನೆ ಹೇಳ್ತೀನಿ ಅಂತಲ್ಲ, ನೀವು ಅಬ್ಸರ್ವ್ ಮಾಡಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಗೊತ್ತೋ ಅದಷ್ಟೇ ಹೇಳ್ತಾರೆ ಅವರು. ಅದ್ ಬಿಟ್ಟು ಬಾಕಿ ನಾನೊಬ್ರಿಗೆ ಕಲಿಸ್ಬೇಕು ಅಂತ ಯಾರು ವಿಡಿಯೋ ಮಾಡಲ್ಲ. ಇನ್ನೊಂದು 25% ಜನ ಇರ್ತಾರಲ್ಲ, ಅವರು ಖಂಡಿತವಾಗಿ ಸ್ಟೂಡೆಂಟ್ಸ್ ನ ಗಮನದಲ್ಲಿ ಇಟ್ಕೊಂಡು ಅಥವಾ ಯಾರನ್ನ ಕಲಿತಾರೆ ಅಂತ ಇರ್ತಾರಲ್ಲ ಅಂತ ಗಮನ ಇಟ್ಕೊಂಡು ವಿಡಿಯೋಸ್ ಮಾಡುವಂತವ್ರು ತುಂಬಾ ಕಮ್ಮಿ. ಬಟ್ ವಿಡಿಯೋಸ್ ಮಾಡ್ಬಿಟ್ಟು ನಂದು ಒಂದು ವಿಡಿಯೋ ಇರಬೇಕು, ವ್ಯೂಸ್ ಜಾಸ್ತಿ ಆಗ್ಬೇಕು, ಆಯ್ತಾ, ಈ ತರದ್ದೆಲ್ಲ ಮಾಡೋರು ತುಂಬಾ ಜನ ಇದ್ದಾರೆ. ನಿಮ್ಗೊಂದು ತಮಾಷೆ ಹೇಳ್ತೀನಿ. ಒಬ್ರು, ನಾನು ಹೆಸರು ಹೇಳಲ್ಲ, ನಾನು ಆ ಸಿಚುವೇಶನ್ ಹೇಳಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇಂಥವ್ರು ಅಂತ, ನಿಮ್ಗೆ ಅನುಭವ ಬಂದಿದ್ರೆ. ಈ ಹಬ್ಬ ನನ್ಗೆ ಗೊತ್ತಿಲ್ಲ, ಅವಾಗ ಒಂದು 3 ವರ್ಷ ಹಿಂದೆ ಅನ್ಸುತ್ತೆ, ಈ ವೆಬಿನಾರ್ಸ್ ಎಲ್ಲ ತುಂಬಾ ಓಡ್ತಾ ಇತ್ತು. ನಮ್ಗೆ ಹೋಗಿ ಕನ್ಫ್ಯೂಷನ್ ಏನ್ ಮಾಡ್ತಿದಾರೆ ಅಂತ. ಒಂದು ಆಡ್ ಬರ್ತಿತ್ತು. ಆ ಆಡ್ ಅಲ್ಲಿ ಅವ್ನು ಹೇಳ್ತಾನೆ, ನಾನು ಮೈಕ್ರೋಸಾಫ್ಟ್ ಸರ್ಟಿಫೈಡ್, ನನಗೆ ಸತ್ಯ ನಾಡೆಲ್ಲ ಈ ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ ಸೈನ್ ಮಾಡಿ ಅಂತ. ನಾನ್ ನಿಜಕ್ಕೂ ಏನೋ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಈ ಎಕ್ಸೆಲ್ ಸರ್ಟಿಫಿಕೇಟ್ ಬರುತ್ತಲ್ಲ, ಈಗ ನಾವೇನಾದ್ರು ಎಕ್ಸೆಲ್ ಸರ್ಟಿಫಿಕೇಟ್ ಬರೆದ್ರೆ ಅದ್ರಲ್ಲಿ ಸತ್ಯ ನಾಡೆಲ್ಲ ಅಂದ್ಬಿಟ್ಟು ಒಂದು ಸೈನ್ ಇರುತ್ತೆ ಸರ್ಟಿಫಿಕೇಶನ್ ಮೇಲೆ. ಓಕೆನಾ, ಅದನ್ನ ಸತ್ಯನಾರಾಯಣ ನನಗೆ ಸೈನ್ ಮಾಡ್ಬಿಟ್ಟಿದ್ದಾರೆ ಅಂತ. ನನಗೆ ನಿಜಕ್ಕೂ ಎప్పుడు ನೋಡ್ಬಿಟ್ಟು ಹೆಂಗ್ ಅನ್ಸ್ತು ಅಂದ್ರೆ, ಈ ತರದ್ದೆಲ್ಲ ಮಾರ್ಕೆಟಿಂಗ್ ಮಾಡ್ಬೋದ ಈ ಲೆವೆಲ್ಗೆ ಅಂತ. ರೈಟ್. ಸೊ ಅವ್ರ ಆಡ್ಸ್ ಬಿಡಲ್ಲ ನೋಡೋ, ನನ್ಗೆ ಗೊತ್ತಿಗೂ ನಗು ಬರುತ್ತೆ, ಅಷ್ಟು ತಮಾಷೆಗಿರುತ್ತೆ. ಆ ಅದನ್ನ ಜನ ಹೆಂಗ್ ನಂಬ್ತಾರ ನನ್ಗೆ ಗೊತ್ತಿಲ್ಲ. ರೈಟ್. ಸೊ ಅಂದ್ರೆ ಅವ್ರ ನಾಲೆಡ್ಜ್ ಹೆಂಗಿರ್ಬೋದು ನೀವು ಯೋಚನೆ ಮಾಡಿ. ರೈಟ್. ಅವ್ರ ಉದ್ದೇಶ ಏನಂದ್ರೆ ನಿಮ್ಗೆ ಕಲ್ಸೋದಲ್ಲ, ಮಾರ್ಕೆಟಿಂಗ್ ಮಾಡೋದು. ರೈಟ್. ಅದೊಂದು. ನೆಕ್ಸ್ಟ್, ಈ 9 ರೂಪಾಯಿ 90 ರೂಪಾಯಿ ಇದೆಲ್ಲ ಬರುತ್ತಲ್ಲ, ಅಲ್ಲಿ ಬರುವಂತ ಯಾವುದೇ ಸರ್ಟಿಫಿಕೇಟ್ಸ್ಗೆ ಯಾವುದು ವ್ಯಾಲ್ಯೂ ಇಲ್ಲ. ಓಕೆನಾ. ಅವ್ರು ಕೊಡುವಂತ ಸರ್ಟಿಫಿಕೇಟ್ಸ್ ಏನು, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಂತ. ಪಾರ್ಟಿಸಿಪೇಷನ್ ಅಂದ್ರೇನು, ನೀವು ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದಿರಾ, ನಿಮ್ಗೆ ಯಾವುದೇ ರೀತಿಯಾದ ಕೋರ್ಸ್ ಆಗ್ಲಿ ಏನಾಗ್ಲಿ ಮಾಡಿರ್ತೀವಿ ಅಂತ. ಸರಿನಾ. ತುಂಬಾ ಜನ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಅದಕ್ಕೆ ಎಲ್ರಿಗೂ ಹೇಳೋದು, ಸರ್ಟಿಫಿಕೇಟ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡ್ರಿ, ಸ್ಕಿಲ್ಸ್ ಬಗ್ಗೆ ಗಮನ ಕೊಡಿ. ಓಕೆ. ಆಮೇಲೆ ಸರ್ಟಿಫಿಕೇಟ್ ನೀವೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ನೋಡ್ಕೊಂಡು ನೀವು ಅಪ್ಲೈ ಮಾಡಿ. ಯಾಕುತ್ತಾ, ಸುಮ್ಮನೆ ಈ ವೆಬಿನಾರ್ದೆಲ್ಲ ಒಂದೊಂದು 25-30 ವೆಬಿನಾರ್ ಅಟೆಂಡ್ ಮಾಡಿರ್ತಾರೆ, ಎಲ್ಲರೂ ಹಾಕಿರ್ತಾರೆ, ಈ ವೆಬಿನಾರ್ ಅಟೆಂಡ್ ಮಾಡಿದೆ, ಆ ವೆಬಿನಾರ್ ಅಟೆಂಡ್ ಮಾಡಿದೆ ಅಂತೆಲ್ಲ. ಬಟ್ ಎಲ್ಲದು ಪಾರ್ಟಿಸಿಪೇಷನ್ ಅಂತ ಇರುತ್ತೆ, ಯಾವುದು ನಿಮ್ಗೆ ಅದು ಯೂಸ್ ಆಗಲ್ಲ. ಅದು ನೀವು ಇಂಟರ್ವ್ಯೂ ತಗೊಂಡೋದ್ರೂ ಸಾಕ್ಬಿಡ್ತಾರೆ ಅಥವಾ ನೋಡಿ ನಕ್ಬಿಡ್ತಾರೆ ಅಷ್ಟೇ. ಅದರಿಂದ ಕೆಲಸ ಸಿಕ್ಕಿರೋದು ನನಗಂತೂ ಗೊತ್ತಿಲ್ಲ. ಆಯ್ತಾ. ಯಾಕಂದ್ರೆ ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, ಇಂಟರ್ವ್ಯೂಸ್ ಹೋದಾಗ ಆ ಥರದ್ದೆಲ್ಲ ತಗೊಂಡ್ಬರ್ತಾರೆ. ಕ್ವಶನ್ ಕೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಥರದ್ದೆಲ್ಲ ಸರ್ಟಿಫಿಕೇಶನ್ಸ್ ಅವಾಯ್ಡ್ ಮಾಡಿ. ನೀವು ಯಾವ ಸರ್ಟಿಫಿಕೇಶನ್ ತಗೋಬೇಕು, ಸೇ ಎಕ್ಸೆಲ್ ಸರ್ಟಿಫಿಕೇಶನ್ ಫ್ರಮ್ ಮೈಕ್ರೋಸಾಫ್ಟ್, ಅಥವಾ ಪವರ್ BI ಇದು PL300, ಟ್ಯಾಬ್ಲು ಆ ಕಂಪನಿಯಿಂದ. ಸೊ ಈ ರೀತಿಯಾದ ವೆರಿಫೈಡ್ ಸರ್ಟಿಫಿಕೇಶನ್ಸ್ ಅಂತ ಬರುತ್ತೆ, ಅಂಥದ್ದನ್ನ ನೀವು ತಗೊಳ್ಳಿ. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಬಟ್ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ನಾನು ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಬೇಡಪ್ಪ, ಯಾವುದೋ ಒಂದು ಸುಮ್ಮನೆ ಒಂದು ಹಾಕ್ಬಿಡ್ತೀನಿ ಅಂದ್ರೆ ಅದಕ್ಕೆಲ್ಲ ವ್ಯಾಲ್ಯೂನೇ ಇಲ್ಲ. ಸರಿನಾ. ಸರಿ. ಇವಾಗ ನೀವು ಕೊಡುವಂಥ ಸರ್ಟಿಫಿಕೇಟ್ ಈಗ ನಾವು ಅಟೆಂಡ್ ಮಾಡಿದ್ವಿ ಸರ್ 14 days, ಇದಕ್ಕೆ ವ್ಯಾಲ್ಯೂ ಇದೆ ಅಂತ. ಖಂಡಿತ ಇದಕ್ಕೆ ವ್ಯಾಲ್ಯೂ ಇದೆ. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ನಿಮ್ಗೆ ಕೊಡುವಂಥ ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ಅಂತ. ಅಂದ್ರೆ ನೀವು ಇಷ್ಟು ದಿನ ಕೋರ್ಸ್ ಅಟೆಂಡ್ ಮಾಡಿದ್ದೀರಾ. ಇದು ಬರೀ ಏನೋ 1 ದಿವಸದ 2 ದಿವಸದ ವೆಬಿನಾರ್ ಅಲ್ಲ ಇದು.
ಆಯ್ತಾ. ಅದಕ್ಕೆ ನಾನು ಹೇಳಿದೆ ಎಲ್ಲರೂ ಕೊಡಕ್ಕಾಗಲ್ಲ. ನಾನು ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕ್ಬಿಟ್ರೆ ಒಂದು 200-300 ಜನ ಕಳಿಸ್ತಾರೆ ನನಗೂ ಸರ್ಟಿಫಿಕೇಟ್ ಬೇಕು ಅಂತ. ನಾಳೆ ನೋಡಿ, ನಾನು ಇವತ್ತು ಆಯ್ತಲ್ಲ, ನಾಳೆ ಎಷ್ಟು ಜನ ಮೆಸೇಜ್ ಹಾಕ್ತಾರೆ, ಸರ್ ನಾನು ನೆನ್ನೆ ಬರೋಕ್ಕಾಗಿಲ್ಲ, ನೆಟ್ವರ್ಕ್ ಇರಲಿಲ್ಲ, ನನಗೆ ಲಿಂಕ್ ಕಳಿಸಿ ಸರ್, ನಾನು ಫಿಲ್ ಮಾಡಬೇಕು ಅಂತ. ಓಕೆನಾ. ಸೊ ಹಂಗೆ ಸರ್ಟಿಫಿಕೇಟ್ಸ್ ಸುಮ್ಮನೆ ತಗೊಂಡಲ್ಲಿ ಹಾಕೋದು ಅಂತಲ್ಲ, ಅದಕ್ಕೊಂದು ವ್ಯಾಲ್ಯೂ ಇರಬೇಕು. ನೀವು ಅಷ್ಟೇ ಸರ್ಟಿಫಿಕೇಟ್ ತಗೊಂಡಿದ್ದ ತಕ್ಷಣ ಕಲಿಬೇಕು. ಸರಿನಾ. ರೈಟ್. ನೋ ಪ್ರಾಜೆಕ್ಟ್ಸ್ ಇನ್ ದಿ ಪೋರ್ಟ್ಫೋಲಿಯೋ. ಸುಮ್ಮನೆ ಏನು ಲಿಂಕ್ಡ್ಇನ್ ಓಪನ್ ಮಾಡ್ಕೊಂಡ್ರೆ ಯಾರು ಕೆಲಸ ಕೊಡಲ್ಲ. ಆಯ್ತಾ. ಸೊ ನೀವು ಅಂಗಡಿ ಓಪನ್ ಮಾಡಿದ ತಕ್ಷಣ ಎಲ್ಲ ಬಂದ್ಬಿಡ್ತಾರೆ ಅಂತಲ್ಲ, ನೀವು ಅದಕ್ಕೆ ತಕ್ಕನಾಗಿ ಒಂದು ಒಳ್ಳೆ ಒಂದು ಫೆಸಿಲಿಟೀಸ್ ಸರ್ವಿಸಸ್ ಕೊಡ್ತೀವಿ ಅಂದ್ರೆ ನೀವೊಂದು ಬಿಸ್ನೆಸ್ ಮಾಡಿದ್ರೆ ಬರೋದು. ಅದೇ ರೀತಿ ನಿಮ್ಮ ಕೆಲಸನೂ ಅಷ್ಟೇ. ನಾನು ಹೈರ್ ಮಾಡ್ಕೊಂಡ್ರೆ ನನ್ನಿಂದ ತುಂಬಾ ಉಪಯೋಗ ಇದೆ ಅನ್ನೋದಕ್ಕೆ ಅಷ್ಟೇ ಬರ್ತದೆ. ವೀಕ್ ರೆಸ್ಯೂಮೆ ಬಂದು ಸುಮ್ಮನೆ ಏನ್ ಮಾಡ್ತಾರೆ ಗೊತ್ತಾ, ನೇಮ್, ಮೊಬೈಲ್ ನಂಬರು, ಆಮೇಲೆ ಅವ್ರದ್ದು ಎಜುಕೇಶನ್ ಮಾರ್ಕ್ಸ್, ಒಂದಷ್ಟು ನಾನು ಈ ಕಡೆ ಕೆಲಸ ಮಾಡಿದ್ದೀನಿ ಅಷ್ಟೇ. ಹಂಗಿರ್ಬೋದು. ಒಂದೇ ಪೇಜ್ ಇದ್ರು ಅವ್ರಿಗೆ ಏನ್ ಬೇಕು ಅಂತ ನನಗೇನು ಗೊತ್ತು ಅನ್ನೋದೆಲ್ಲ ನಾನು ಹಾಕ್ಬೋದು, ಕರೆಕ್ಟ್. ಬಟ್ ಅವ್ರಿಗೆ ನಿಮಗ ಒಂದು ಜಾಬ್ ಅಪ್ಲೈ ಮಾಡ್ತೀನಿ, ಪವರ್ BI ಅವ್ರಿಗೆ ಬೇಕು, ನನಗೆ ಪವರ್ BI ಗೊತ್ತಿಲ್ಲ, ಸೊ ಅದನ್ನ ಅಪ್ಲೈ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನಾನು ನೋಡ್ತೀನಿ ಇದನ್ನ ಹಾಕ್ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಕಳಿಸ್ತಾರೆ. ಟ್ಯಾಬ್ಲು ನಾನು ಟ್ಯಾಬ್ಲು ಕಲ್ತೀನಿ, ಟ್ಯಾಬ್ಲುದು ಡೀಟೇಲ್ಸ್ ಹಾಕ್ಬಿಟ್ಟು ಕಳಿಸಿರ್ತಾರೆ. ಹೆಂಗ್ ಕೊಡ್ತಾರೆ ಅವ್ರ ಜಾಬ್? ಅವ್ರಿಗೆ ಬೇಕಾಗಿರೋದು ಪವರ್ BI ಮಾಡೋವಂಥದ್ದು. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಅಂತ ಟೈಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದೆ, ನನಗೆ ಗೊತ್ತು ಪವರ್ BI ಅಂದ್ರೆ ಚೇಂಜ್ ಮಾಡಿ ಕಳಿಸಿ, ತೊಂದರೆ ಇಲ್ಲ. ಇಲ್ಲಾಂದ್ರೆ ದಯವಿಟ್ಟು ಕಳ್ಸಕ್ ಹೋಗ್ಬಿಡಿ. ನನಗೆ ಗೊತ್ತಿಲ್ಲ, ನಾನು ಇನ್ನೂ ಕೀವರ್ಡ್ಸ್ ಇಂಟರ್ವ್ಯೂ ಬಂದ್ಬಿಡುತ್ತೆ, ನಾನು ಈ ತರ ಕೀವರ್ಡ್ಸ್ ಎಲ್ಲ ಚೇಂಜ್ ಮಾಡಿದ್ರೆ ಇಂಟರ್ವ್ಯೂ ಬಂತು ಅನ್ಕೊಳ್ಳಿ, ಅಲ್ಲೋದ್ಮೇಲೆ ಏನ್ ಮಾಡ್ತೀರಾ? ಆನ್ಸರ್ ಮಾಡಿ. ಜೆನ್ಯೂನ್ ಆಗಿರ್ಬೇಕು. ಆದಷ್ಟು ಸ್ಕಿಲ್ಸ್ ಎಷ್ಟಾಗುತ್ತೋ ಅಷ್ಟು ನೀವು ಕಲ್ತ್ಕೊಳ್ಳಿ. ಸರ್ ನನಗೆ ಇಷ್ಟೇ ಸಾಕು ಸರ್, ನಾನು ಒಂದು ಸಾಫ್ಟ್ವೇರ್ ಕಲ್ತ್ಕೊಂತೀನಿ, ಅಪ್ಲೈ ಮಾಡ್ತೀನಿ, ಜಾಬ್ ಸಿಕ್ಕಿದ ಮೇಲೆ ನಾನು ಬಾಕಿ ಎಲ್ಲ ಕಲಿತೀನಿ ಅಂತ. ನೀವು ಕಲ್ತ್ಕೊಂಡು ಹೋಗಿ ಜಾಬ್ ತಗೋತೀನಿ ಅನ್ನೋ ಟೈಮ್ ಹೊರಟೋಗಿದೆ. ನಿಮಗೆ ಗೊತ್ತಾ ಬನ್ನಿ ಅನ್ನೋ ಟೈಮ್ ಇವಾಗ. ನಿಮಗೆ ಗೊತ್ತಾ ಈ ಕೆಲಸ ಬಂದ್ ಮಾಡಿ, ಎಷ್ಟು ದಿನ ಪ್ರಾಜೆಕ್ಟ್ ಆಮೇಲೆ ಕಳಿಸ್ಬಿಡ್ತಾರೆ, ಆ ತರ ಇದೆ. ಸೊ ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ಕೋತಾರೆ. ನೋ ಲಿಂಕ್ಡ್ಇನ್ ಆಕ್ಟಿವಿಟಿ. ಇವತ್ತು ಲಾಗಿನ್ ಆಗೋದು, ಒಂದು ವಾರ ಆ ಕಡೆ ತಲೆನೇ ಹಾಕಲ್ಲ, ಒಂದು 15 ದಿವಸ, ಆಮೇಲೆ ಸಡನ್ ಬರೋದು. ಸೊ ಹಿಂಗೆ ಆಗ್ಬಾರ್ದು. ಓಕೆನಾ. ಅನ್ರಿಯಾಲಿಸ್ಟಿಕ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್, ಇದು ತುಂಬಾ ಜನ ಮಾಡ್ತಾರೆ. ಬಂದ ತಕ್ಷಣ ಅವ್ರಿಗೆ ನನಗೆ ಒಂದು 20 ಲಕ್ಷ ಸಿಗುತ್ತೆ ಸರ್, ಒಂದು 50 ಲಕ್ಷ ಸಿಗುತ್ತೆ ಸರ್ ಅಂತ. ಈ ಇಂಟರ್ನೆಟ್ ಅಲ್ಲಿ, ಅಂದ್ರೆ ಇದು ಆನ್ಲೈನ್, ಇಂಟರ್ನೆಟ್ ಅಲ್ಲ, ಆನ್ಲೈನ್ ಅಲ್ಲಿ ಇಬ್ರು ಹುಡುಗರವ್ರೆ, ಆಯ್ತಾ. ಅವ್ರ ಹೆಸರು ನಾನು ಹೇಳಲ್ಲ, ಸುಮ್ಮನೆ ಹೋಗಿ ಚೆಕ್ ಮಾಡಿ. ಅವ್ರ ವೆಬಿನಾರ್ ಅಟೆಂಡ್ ಮಾಡಿಬಿಟ್ರೆ 50 ಲಕ್ಷ 60 ಲಕ್ಷ ಪ್ಯಾಕೇಜ್ ಸಿಗುತ್ತೆ ಅಂತ ಅವರು ಆಡ್ ಕೊಡ್ತಾರೆ. ಸರಿನಾ. ಅದನ್ನ ನಂಬ್ಕೊಂಡು ಎಷ್ಟೋ ಜನ ಕೋರ್ಸ್ನ ತಗೊಂಡು ಇವತ್ತು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ ಅವ್ರನ್ನು ಇವಾಗ ಮತ್ತೆ ದುಡ್ಡು ಕಟ್ಬಿಟ್ಟು ಕೋರ್ಸ್ ಮಾಡ್ಕೋತಿದ್ರು. ಸೊ ಈ ತರದ್ದೆಲ್ಲ ನಿಮ್ಗೆ 50 ಲಕ್ಷ 60 ಲಕ್ಷ ಯಾರು ಕೊಡಲ್ಲ, ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅದನ್ನ ಕೊಡ್ಬೇಕು ಅಂದ್ರೆ ನಿಮ್ಗೆ ಅಷ್ಟೇ ನಾಲೆಜ್ ಇರಬೇಕು. ಸಿಗದೇ ಇಲ್ಲ ಅಂತಲ್ಲ, ನಿಮ್ಗೆ ಆತರ ಎಕ್ಸ್ಪೀರಿಯನ್ಸ್ ಇರಬೇಕು, ಆತರ ಸ್ಕಿಲ್ಸ್ ಇರಬೇಕು. ಈಗ ನೀವೇನೆ ಅಕಸ್ಮಾತ್ ಯಾರೋ ಒಬ್ರು ನಿಮ್ ಮನೆಗೆ ಬಂದು ಏನೋ ಕೆಲಸ ಮಾಡ್ತಾರೆ ಅಂತ ಇಟ್ಕೊ. ಫಾರ್ ಎಕ್ಸಾಂಪಲ್, ನಿಮ್ ಮನೆ ಮುಂದೆ ಒಂದಷ್ಟು ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ, ಯಾರೋ ಒಬ್ಬ ಕೂಲಿಯವ್ರನ್ನ ಕರೆಸ್ತೀರಾ, ಅವನ್ನ ಕ್ಲೀನ್ ಮಾಡಕ್ಕೆ ಅಂತ ಕರೆಸ್ತೀರಾ. ಅಕಸ್ಮಾತ್ ಆಗಿ ಅವ್ನು ಬಂದ್ಬಿಟ್ಟು ಒಂದಷ್ಟು ಜಾಗಕ್ಕೆ ಒಂದು 500 ರೂಪಾಯಿ ಅಂತ ಇಟ್ಕೊಳ್ಳೋಣ, ಅವ್ನ 10,000 ರೂಪಾಯಿ ಕೊಡಿ ಅಂತಂದ್ರೆ ಯಾರು ಕೊಡ್ತಾರೆ? 10 ಸತಿ ಯೋಚನೆ ಮಾಡ್ಬಿಡ್ತೀರಾ, ನೀವು ಇಷ್ಟು ಜಾಗಕ್ಕೆ ನಾನೇ ಮಾಡ್ಬಿಡ್ಬೋದಲ್ಲ ಅಂತ. ಅದೇ ತರ ನೀವು ಯೋಚನೆ ಮಾಡ್ಬೇಕು. ನೀವ್ ಹೆಂಗ್ ಯೋಚನೆ ಮಾಡ್ತೀರಾ, ಕಂಪನಿಯವರು ಅದೇ ತರನೇ ಯೋಚನೆ ಮಾಡಿ. ಸರಿನಾ. ಸೊ ಕೊಡ್ತಾರ ಬಿಡು ಕಂಪ್ನಿಯವರು, ಏನಪ್ಪಾ ಇದು ಅಂತ ಹಂಗ ಬರಲ್ಲ. ಕಂಪ್ನಿಯಲ್ಲಿ ಮ್ಯಾನೇಜರ್ ಅವ್ನು ಸೆಲೆಕ್ಟ್ ಮಾಡ್ಬೋದು, ಬಟ್ ಸಂಬಳ ಕೊಡೋದು ಬೇರೆಯವ್ರು ಇರ್ತಾನಲ್ಲ, ಅವನು 10 ಸತಿ ಯೋಚನೆ ಮಾಡ್ತಾನೆ. ರೈಟ್. ಅದು ಅವ್ರ ಮನೆಯಿಂದಾನೆ ಕೊಡ್ಬೇಕಲ್ವ, ಒಂದು ಕೆಲಸ ಮಾಡ್ಬೇಕಾರೆ. ಕೊಡ್ತಾರ ಬಿಡು ಅಂತ ನಾನು ಕೇಳ್ತೀನಿ ಅಂದ್ರೆ ಯಾರು ಕೊಡಲ್ಲ. ಆಯ್ತಾ. ಫಿಯರ್ ಆಫ್ ಇಂಟರ್ವ್ಯೂಸ್ ನಾನು ಹೇಳಿದ್ನಲ್ಲ, ಇದು ಫಸ್ಟ್ ಹೊರಟೋಗ್ಬೇಕು. ಓಕೆ. ನಾಟ್ ಪ್ರಿಪೇರಿಂಗ್ ಅ ಕೆರಿಯರ್ ಸ್ಟೋರಿ, ಇದು ನೀವು ನಿಮ್ಮ ಕೆರಿಯರ್ ಗೋಲ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು. ರೈಟ್. ಕೆರಿಯರ್ ಪಾತ್ ಹೆಂಗ್ ಚೇಂಜ್ ಮಾಡ್ಬೋದು, ಆಲ್ರೆಡಿ ನಾನು ಹೇಳಿದೆ ನಿಮ್ಗೆ. ನೀವು ಬೇರೆ ಡೊಮೈನ್ ಅಲ್ಲಿ ಇದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ನನಗೆ ಏನ್ ಮಾಡ್ಬೇಕು, ನಾನು ನನ್ನ ಕೆರಿಯರ್ ಗೋಲ್ ಅನ್ನ ಫಸ್ಟ್ ನಾನು ಟಾರ್ಗೆಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಾನು ಡಿಸೈಡ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಡೇಟಾ ಅನಲಿಸ್ಟ್, ನಾನು ಡೇಟಾ ಅನಲಿಸ್ಟ್ ಆಗ್ಬೇಕು ಅಂತ ನೀವು ಅನ್ಕೊಂಡ್ರೆ
ಅದಕ್ಕೆ ಏನೆಲ್ಲ ಮಾಡಬೇಕು ನೀವು ಅದಕ್ಕೆ ಫಸ್ಟ್ ಪ್ಲಾನ್ ಮಾಡ್ಕೊಂಡು ಅದನ್ನ ಕಲಿತಾ ಹೋಗ್ಬೇಕು. ಇಲ್ಲ ನಾನು ಸುಮ್ಮನೆ ಏನೋ ಡೇಟಾ ಅನಲಿಸ್ಟ್ ಒಂದು ಕೋರ್ಸ್ ಸೇರ್ಕೊಂಡ್ಬಿಟ್ಟು ನಾನು ಡೇಟಾ ಅನಲಿಸ್ಟ್ ಆಗ್ಬಿಡ್ತೀನಿ ಅಂದ್ರೆ ಹಂಗಾಗು. ನೀವು ಎಲ್ಲಾ ಆಂಗಲಲ್ಲೂ ಯೋಚನೆ ಮಾಡಬೇಕು. ಆಯ್ತಾ? ನೀವೇನೇ ಮಾಡಿದ್ರು ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಅನ್ನ ಮಾತ್ರ ನೀವು ತಗೊಳ್ಳೇಬೇಕು. ರಿಕ್ವೈರ್ಡ್ ಸ್ಕಿಲ್ಸ್ ನನಗೆ ಏನು ಯಾವುದೇ ರೋಲ್ ಇರ್ಬೋದು, ಇನ್ನೊಂದು ಕೆಲವೊಂದು ಹಾಕಿದ್ದೀನಿ. ನೀವು ಯಾವುದೇ ರೋಲ್ ಹೋಗ್ಬೇಕು ಅಂತಿದ್ರೆ ಆ ಒಂದು ರೋಲಿನ ಸ್ಕಿಲ್ಸ್ ಏನಿದೆ ಅದನ್ನ ನೀವು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕಲ್ತ್ಕೋಬೇಕು. ವರ್ಕ್ ಆನ್ ಪ್ರಾಜೆಕ್ಟ್ಸ್ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕು. ಒಂದು ಅಷ್ಟು ಮಿನಿ ಪ್ರಾಜೆಕ್ಟ್ಸ್ ವರ್ಕ್ ಮಾಡಿ. ಅದಾದ್ಮೇಲೆ ಒಂದು ಕ್ಯಾಪ್ಸ್ಟನ್ ಪ್ರಾಜೆಕ್ಟ್ ಅಂದ್ರೆ ಎಲ್ಲಾ ರೀತಿಯ ನಾನು ಕಲ್ತಿರ್ತಕ್ಕಂಥ ಎಲ್ಲಾ ಅಪ್ಲಿಕೇಶನ್ಸ್. ಫಾರ್ ಎಕ್ಸಾಂಪಲ್, ನನಗೆ ಒಂದು ಪ್ರಾಜೆಕ್ಟ್ ಇದೆ, ಡೇಟಾ ಇದೆ. ನಾನು ಡೇಟಾ ಕ್ಲೀನಿಂಗ್ ಆಟೋಮೇಷನ್ ಮಾಡಬೇಕು, ಪೈಥಾನ್ ಅಲ್ಲಿ ಮಾಡ್ತೀನಿ ಅಥವಾ VBA ದಲ್ಲಿ ಮಾಡ್ತೀನಿ. ಆಟೋಮೇಷನ್ ಆಯ್ತು, ಡೇಟಾ ಬಂತು. ಈಗ ನೆಕ್ಸ್ಟ್ ನನಗೆ ಡೇಟಾ ಕನೆಕ್ಷನ್ ಮಾಡಬೇಕು, ಅದರಿಂದ ರಿಪೋರ್ಟ್ಸ್ ಮಾಡ್ಕೋಬೇಕು. ಯಾವ್ದನ್ನ ಮಾಡ್ತೀನಿ? ಪವರ್ BI, ಟ್ಯಾಬ್ಲು, ಎಕ್ಸೆಲ್ ಯಾವ್ದಾದ್ರು ತಗೋತೀನಿ. ಮತ್ತೆ ಡೇಟಾ ತಗೋತೀನಿ. ಡೇಟಾ ಎಲ್ಲಿದೆ? SQL ಸರ್ವರ್. ಸೊ ಈ ರೀತಿ ಎಲ್ಲದನ್ನು ನೀವು ಕನೆಕ್ಟ್ ಮಾಡ್ತಾ ಹೋದಾಗ ಎಲ್ಲ ಸಾಫ್ಟ್ವೇರ್ಸ್ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ತಿರಲ್ಲ ಪ್ರಾಜೆಕ್ಟ್, ಅದಕ್ಕೆ ಕ್ಯಾಪ್ಸ್ಟನ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಅಂಥದ್ದು 1-2 ಮಾಡಿ. ಆಯ್ತಾ? ಅದು ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸರಿನಾ? ರೈಟ್. ಬಿಲ್ಡ್ ರೆಸ್ಯೂಮೆ, ಲಿಂಕ್ಡ್ಇನ್, ಪೋರ್ಟ್ಫೋಲಿಯೋ, ಇದು ಇಂಪಾರ್ಟೆಂಟ್. ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಆಲ್ರೆಡಿ ಇದೆಲ್ಲ ನೀವು ಮಾಡ್ತಿರ್ತೀರ. ಇಂಟರ್ವ್ಯೂಸ್ ಪ್ರಿಪೇರ್ ಮಾಡಬೇಕು. ಕನ್ಸಿಸ್ಟೆಂಟ್ ಆಗಿ ಇದನ್ನ ನೀವು ಮಾನಿಟರ್ ಮಾಡ್ತಾ ಇರಬೇಕು. ಓಕೆ. ನೆಕ್ಸ್ಟ್, ಎಂಪ್ಲಾಯ್ಮೆಂಟ್ ಗ್ಯಾಪ್. ಅಕಸ್ಮಾತ್ ಆಗಿ ಯಾರಾದರೂ ಈ ಗ್ಯಾಪ್ ಇದೆ, ನನಗೆ ಒಂದಷ್ಟು ದಿನ ನಾನು ಕೆಲ್ಸಕ್ಕೆ ಹೋಗಿಲ್ಲ, ಯಾರು ಭಯ ಬೀಳ್ಬೇಡಿ. ತುಂಬಾ ಜನಕ್ಕೆ ಏನಂದ್ರೆ, ಸಾರ್ ನನಗೆ 3 ತಿಂಗಳು ನಾನು ಕೆಲ್ಸಕ್ಕೆ ಹೋಗಿಲ್ಲ ಸರ್, ಏನ್ ಮಾಡ್ಬೇಕು ಸರ್? 6 ತಿಂಗಳು ಹೋಗಿಲ್ಲ, 2 ವರ್ಷ ಹೋಗಿಲ್ಲ ಅಂತ. ಒಂದೊಂದು ಗ್ಯಾಪ್ಗೂ ಒಂದೊಂದ್ ತರ ಸಿಚುವೇಶನ್ ಇದ್ದೇ ಇರುತ್ತೆ. ಎಲ್ಲಾ ಮನುಷ್ಯರನ್ನೇ, ನಾವೇನ್ ಮಿಷಿನ್ ಅಲ್ಲ. ಆಯ್ತಾ? ಕೆಲವೊಬ್ರಿಗೆ ಪ್ರಾಬ್ಲಮ್ಸ್ ಇರ್ಬೋದು, ಕೆಲವೊಬ್ರು ಟ್ರಾವೆಲ್ ಮಾಡ್ಬೋದು. ದಯವಿಟ್ಟು ಯಾರು ಅನ್ಮ್ಯೂಟ್ ಮಾಡ್ಕೋಬೇಡಿ. ರೈಟ್. ಸೊ ಗ್ಯಾಪ್ ಅನ್ನ ನೀವು ಆದಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜೆನ್ಯೂನ್ ಆಗಿ ಏನ್ ಹೇಳ್ಬೋದು, ಹಾನೆಸ್ಟ್ ಆಗಿ ಅವ್ರಿಗೆ. ಆಯ್ತಾ? ಯಾರು ಕೂಡ ಸುಮ್ಮನೆ ಬೇಕಾಬಿಟ್ಟು ಕೆಲಸ ಬಿಟ್ಟು ಮನೇಲಿ ಕುತ್ಕೊಳ್ಳಲ್ಲ, ಇರೋಂಥ ಕೆಲಸನ. ಸೊ ಏನೋ ಒಂದು ಕಾರಣಕ್ಕೆ ನಾವು ಕೆಲ್ಸಕ್ಕೆ ಹೋಗಿರಲ್ಲ, ಅಥವಾ ಏನೋ ಒಂದು ಕಾರಣ ಇರುತ್ತೆ. ಅದನ್ನ ದಯವಿಟ್ಟು ನೀವು ಹಿಂಗಿದೆಯೋ ಹಂಗೆ ಯಥಾವತ್ತಾಗಿ ತಿಳಿಸ್ಬೇಕು. ಬಟ್ ನೀವಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸ್ಕಿಲ್ಸ್ ತಗೊಂಡೇ ಹೋಗ್ಬೇಕು. ನನಗೆ ನೀವು ಕೆಲಸ ಕೊಟ್ಟರೆ ನಾನು ಮಾಡುವಷ್ಟು, ನೀವು ಕೊಡುವಂಥ ಜವಾಬ್ದಾರಿ ನಾನು ನಿಭಾಯಿಸುವಷ್ಟು ತಾಕತ್ ನನಗಿದೆ, ನನಗೆ ಕೆಪಾಸಿಟಿ ಇದೆ ಅಂದ್ರೆ ಮಾತ್ರ ನೀವು ಅಪ್ಲೈ ಮಾಡಬೇಕು. ಸುಮ್ಮನೆ ಏನೋ ಹೋಗ್ತೀನಿ, ನನ್ನ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೋದ್ರೆ ಅವಾಗ ಗ್ಯಾಪ್ ಮ್ಯಾಟ್ರ್ ಆಗಿ ಆಗುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಮರ್ತೋಗಿದೆ, ನಿಮ್ಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ. ಸೊ ಯಾತಕ್ಕೆ ಗ್ಯಾಪ್ ಇದ್ದಾಗ ತುಂಬಾ ಜನ ತಗೊಳಕ್ಕೆ ಹಿಂದೇಟ್ ಆಗ್ತಾರೆ ಅಂದ್ರೆ, ನಿಮಗೆ ಮತ್ತೆ ಆ ಸ್ಕಿಲ್ಸ್ ಇದೆಯಾ ಅಂತ ಪ್ರೂವ್ ಮಾಡ್ಬೇಕು ಅಷ್ಟೇ. ನೀವು ಫೋಕಸ್ ಆನ್ ಯುವರ್ ಸ್ಟ್ರೆಂತ್. ಗ್ಯಾಪ್ ಅನ್ನ ತಿಳಿಸೋದಿಕ್ಕೆ ನೀವು ಪ್ರಿಪೇರ್ ಆಗಿರ್ಬೇಕು. ಲಿಂಕ್ಡ್ಇನ್ ನಲ್ಲಿ ನಿಮ್ಗೆ ಒಂದು ಆಪ್ಷನ್ ಇದೆ, ಗ್ಯಾಪ್ ಅಂದ್ರೆ ನೀವೇನಾದ್ರೂ ಗ್ಯಾಪ್ ಇತ್ತು ಅಂದ್ರೆ ನೀವು ಕೊಡ್ಬೋದಲ್ಲಿ. ಈ ತರ ನನಗೆ ಪ್ರಾಬ್ಲಮ್ ಇತ್ತು ಅಂತ ನೋಡಿ, ಹೆಲ್ತ್ ಇಶ್ಯೂಸ್ ಇರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಕೆರಿಯರ್ ಬ್ರೇಕ್, ಸ್ಕಿನ್ ಅಪ್ಗ್ರೇಡಿಂಗ್, ರಿಲೊಕೇಶನ್, ತುಂಬಾ ರೀಸನ್ಸ್ ಇರ್ತವೆ. ಎಲ್ಲಾ ರೀಸನ್ಗಳು ಆನೆಸ್ಟ್ ರಿಪ್ಲೈಸ್ ಕೂಡ ಇರ್ತವೆ. ಆದಷ್ಟು ನೋಡಿ. ಆಯ್ತಾ? ಹಿಂಗೆ ನೀವು ಅದನ್ನ ಹ್ಯಾಂಡಲ್ ಮಾಡ್ಕೊತೀರ. ಬಿಲ್ಡ್ ಕಾನ್ಫಿಡೆನ್ಸ್ ಇರ್ಬೋದು. ನೀವು ಒಂದು ಇಂಟರ್ವ್ಯೂ ಹೋದ್ರೆ ನೀವು ಹೆಂಗ್ ಮಾತಾಡೋದು ಗೊತ್ತಾ? ಆ ಇಂಟರ್ವ್ಯೂ ತಗೊಳ್ಳೋನ್ಗೆ ನಿಮ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರ್ಬೋದು. ಕೆಲವು ಟೈಮ್ ಏನಾಗುತ್ತೆ ನೋಡಿ, ಸ್ಕಿಲ್ಸ್ ಇಲ್ಲ ಅಂದ್ರೂ ಕೂಡ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ ಅಂದ್ರೆ ನಿಮಗೆ ಆ ಕೆಪಾಸಿಟಿ ಇದೆ. ಇವತ್ತು ನನಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಒಂದು ಚಾಲೆಂಜಸ್ ತಗೊಂಡು ನಾವು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾನೆ ನನ್ನ ಆಟಿಟ್ಯೂಡ್ ಇರ್ಬೋದು. ಆ ತರ ಸಿಚುವೇಶನ್ ಜಾಬ್ಗಳು ಸಿಕ್ಕಿರೋ ತುಂಬಾ ಎಕ್ಸಾಂಪಲ್ಸ್ ಇದೆ. ಓಕೆ. ರೈಟ್. ಸ್ವಿಚ್ ದಿ ಕೆರಿಯರ್ ಡೊಮೈನ್. ಇದು ತುಂಬಾ ಸೂಕ್ಷ್ಮವಾದಂತ ಒಂದು ವಿಷಯ ಆಕ್ಚುಲಿ. ಏನಂದ್ರೆ,
ಕೆರಿಯರ್ ಡೊಮೈನ್, ನಾನು ಇವಾಗ ಒಂದು ಡೊಮೈನ್, ನಾನು ಯಾವುದೋ ಡೊಮೈನ್ ಇರ್ತೀನಿ. ಯಾವುದೋ ಡೊಮೈನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಮೆಡಿಕಲ್ ಸ್ಟೋರ್ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ನಾನು ಹೇಳೋದು, ಈ ತರ ಹುಡುಗರು ಬಂದಿದ್ದಾರೆ ಮೆಡಿಕಲ್ ಸ್ಟೋರ್, ಪಾಪ ಏನೋ ಮನೆ ಪರಿಸ್ಥಿತಿಯಿಂದ ಕೆಲಸ ಮಾಡಿರೋ ಸಿಚುವೇಶನ್ಸ್. ಆ ಹುಡುಗ ಹಿಂಗೆ ಅಂದ್ರೆ ಅದು ಬೇಡ ಬಿಡಿ. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ವೆರಿ ವೆಲ್ ನೋನ್ ಏನಂತಾರೆ ಅದಕ್ಕೆ, ಅದು ಇನ್ಸ್ಟಿಟ್ಯೂಟ್ ಕಮ್ ಕಾಲೇಜ್ ಅಂತ ಹೇಳ್ಬೋದು, ಆಯ್ತಾ. ಅಲ್ಲಿ ಒಬ್ಬ ಆಫೀಸ್ ಬಾಯ್, ರೈಟ್, ಒಬ್ಬ ಆಫೀಸ್ ಬಾಯ್ ಅವ್ನು ಬಂದು ಇವಾಗ ಕರೆಕ್ಟ್ ಒಂದು ಟ್ರೈನಿಂಗ್ ತಗೋತಿದ್ದಾನೆ, ಆಯ್ತಾ. ನಾನು ಯಾಕೆ ಹೆಸರಲ್ಲಿ ಹೇಳಲ್ಲ ಅಂದ್ರೆ, ಪಾಪ ಹುಡುಗ ತುಂಬಾ ಕಷ್ಟಪಟ್ಟು ಬೆಳಿಗ್ಗೆ ಬ್ಯಾಚ್ ಅಟೆಂಡ್ ಮಾಡಿ ಅವನು ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಓಕೆನಾ. ನಾನು ಏನಕ್ಕೆ ಆ ಇನ್ಸ್ಟಿಟ್ಯೂಟ್ ಹೆಸರಾಗ್ಲಿ ಇದಾಗಲಿ ನಾನು ಹೇಳಲ್ಲ ಅಂದ್ರೆ, ಆ ಹುಡುಗಂಗೆ ಅಂದ್ರೆ ಕೆಲವೊಂದೆಲ್ಲ ನಾವು ರಿವೀಲ್ ಮಾಡಬಾರ್ದು, ಆಯ್ತಾ. ಆ ಹುಡುಗ ಆಫೀಸ್ ಬಗ್ಗೆ ಕೆಲಸ ಮಾಡ್ತಿದ್ದಾನೆ, ಬೆಳಿಗ್ಗೆ ಬಂದು ಟ್ರೈನಿಂಗ್ ತಗೋತಾನೆ, ಮತ್ತೆ ಕೆಲ್ಸಕ್ಕೆ ಹೋಗ್ತಾನೆ, ಆಯ್ತಾ. ನಾನು ಕೂಡ ಟು ಬಿ ವೆರಿ ಫ್ರ್ಯಾಂಕ್, ಒಂದ್ ಟೈಮ್ ಅಲ್ಲಿ ಆಫೀಸ್ ಬೈ ಕೆಲಸ ಮಾಡಿದ್ದೀನಿ. ನನಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ ಆಫೀಸ್ ಬೈ ಕೆಲ್ಸಗಳೆಲ್ಲ ಯಾವ ರೀತಿ ನಡೆಸ್ಕೋತಾರೆ ಅಂತ ನನಗೆ ಗೊತ್ತು. ಸೊ ಹಂಗಾಗಿ ನನಗೆ ಆ ಹುಡುಗನ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಕಷ್ಟಪಟ್ಟು ನಾವು ಮಾಡ್ತೀವಿ ಅಂತ. ಬಟ್ ಹಂಗಂತೇಳಿ ಅವ್ನಿಗೆ ನಾವು ಫೀಸ್ ಇಲ್ದೇನೆ ಏನ್ ಮಾಡ್ತಾ ಇಲ್ಲ. ಆ ಹುಡುಗ ಎಷ್ಟು ಆ ಒಂದು ಒಳ್ಳೆ ಇದರಿಂದ ಅವನು ಆ ಬಂದು ಅವನು ಫೀಸ್ ನನಗೆ ಒಂದೇ ಸರಿ ಕಟ್ಟಕ್ಕಾಗಲ್ಲ ಸರ್, ನನಗೆ ಸಂಬಳ ಬರುತ್ತೆ ಅಂತ ಎಷ್ಟು ಫ್ರಾಂಕ್ ಮಾತಾಡಿ ಆನೆಸ್ಟ್ ಆಗಿ ಮಾತಾಡೋದಂದ್ರೆ ನಿಜಕ್ಕೂ ನನಗೆ ತುಂಬಾ ಖುಷಿ ಆಯ್ತು. ಬಟ್ ನಾನು ಒಂದಂತೂ ಅವನಿಗೆ ಫ್ರೀ ಕೊಡಕ್ ಹೋಗಿಲ್ಲ, ಯಾಕಂದ್ರೆ ಅವನಿಗೆ ಕಷ್ಟ ಅನ್ನೋದು ಏನಂತ ಗೊತ್ತು. ಆ ಕಷ್ಟದಲ್ಲೇ ಅವ್ನು ಕಲ್ತ್ಕೊಂಡು ಅವ್ನು ಮುಂದೆ ಬರ್ಬೇಕು ಅನ್ನೋದು ನನ್ನೊಂದು ಆಸೆ. ಅವನು ತುಂಬಾ ಚೆನ್ನಾಗಿ ಕಲಿತಿದ್ದಾನೆ, ದೇವರೆಲ್ಲ ನಮ್ದೇ ಕೈ ಮುಗಿಯೋದು ಅವನಿಗೆ ಒಳ್ಳೆ ಕಡೆ ಕೆಲಸ ಸಿಗ್ಲಿ ಅಂತ ಅಷ್ಟೇ. ಸೊ ನಾನು ಏನ್ ಹೇಳ್ತಾ ಇದೀನಿ, ಆ ತರ ನೋಡಿ ಅವ್ನು ಯಾವ್ದೋ ಆಫೀಸ್ ಬಾಯ್ ಇವಾಗ ಕೆರಿಯರ್ ಜಂಪ್ ಮಾಡ್ಬೇಕು ಅಂದ್ರೆ ಅವ್ನಿಗೆ ಎಷ್ಟು ರಿಸ್ಕ್ ತಗೊಂಡು ಪಾಪ ಅವನು ಅವನಿಗೆ ಅಷ್ಟು ಸಂಬಳ ಬರ್ತೀವಿ ಅಂದ್ರೆ ಅವ್ನ ಮನೆ ಕಡೆನೂ ನೋಡ್ಕೋಬೇಕು, ರೈಟ್. ಸೊ ಈ ತರದೆಲ್ಲ ಇರುತ್ತೆ. ಸೊ ಯಾರೆಲ್ಲ ಕೆರಿಯರ್ ನೀವು ಡೊಮೈನ್ ಚೇಂಜ್ ಮಾಡ್ತಿರಲ್ಲ, ಆದಷ್ಟು ಹುಷಾರಾಗಿ ಈ ಡೊಮೈನ್ ಅನ್ನ ಚೇಂಜ್ ಮಾಡಬೇಕು, ಆಯ್ತಾ. ಬಟ್ ಈ ಡೊಮೈನ್ ಅಲ್ಲಿ ಒಳ್ಳೆ ಸ್ಯಾಲ್ರಿ ಇದೆ ಹಂಗಂತ ಹೇಳ್ಬಿಟ್ಟು ಟಕ್ ಎಲ್ರಿಗೂ ಒಂದೇ ಸರಿ ನಿಮ್ಗೆ ಬರೋರ್ಗೆ ಎಲ್ಲಾರು ಕೆಲಸ ಸಿಗುತ್ತೆ ಅಂದ್ರೆ ಎಲ್ಲಾರು ಇದೇ ಫೀಲ್ಡ್ ಅಲ್ಲಿ ಇರ್ಬೋದು. ಸೊ ರಿಸ್ಕ್ ತುಂಬಾನೇ ತಗೊಳಕ್ ಹೋಗ್ಬೇಡಿ. ಯಾವ ಜಾಬ್ ಇರ್ತಾರೋ ಅಲ್ಲೇ ಇರಿ. ಆದಷ್ಟು ಕಷ್ಟಪಟ್ಟು ಕಲ್ತ್ಕೊಂಡು ನೀವು ಜಾಬ್ ಸಿಕ್ಕಿದ್ಮೇಲೆ ಜಂಪ್ ಆಗೋಡಿ, ಓಕೆನಾ. ಬೇರೆ ಬೇರೆ ಏನಾರ ಇರುತ್ತೆ. ಇವಾಗ ಕೆಲವ್ರಿಗೆ ಸರ್ ನಾನು ಎಷ್ಟೋ ಟ್ರೈ ಮಾಡ್ತಾ ಇದೀನಿ ಆಗ್ತಾ ಇಲ್ಲ ಅಂತ. ಸಿಚುವೇಶನ್ ಎಲ್ಲಾರು ಒಂದೇ ರೀತಿನೇ ಇರಲ್ಲ, ಆಯ್ತಾ. ಒಬ್ಬೊಬ್ರು ಒಂದೊಂದ್ ತರ ಇರುತ್ತೆ. ಅದನ್ನ ನಾವು ಡಿಸ್ಕಷನ್ ಮಾಡಿದಾಗ ಏನ್ ಸೊಲ್ಯೂಷನ್ ಕೊಡ್ಬೋದು ಅಂತ ನಾವು ನೋಡ್ಬೋದು, ಸರಿನಾ. ರೈಟ್. ಸೊ ಮತ್ತೆ ಅದೇ ಸ್ಕಿಲ್ಸ್ ಪ್ರಾಜೆಕ್ಟ್ಸ್ ಸೇಮ್ ಅದೇ ಎಲ್ಲ ಅದೇ ಟಾಪಿಕ್ಸ್ ಇರುತ್ತೆ, ಬೇರೆ ಬೇರೆ ಸಿನಾರಿಯೋಸ್ ಅಲ್ಲಿ. ಡೊಮೈನ್ ಚೇಂಜರ್ ರೆಸ್ಯೂಮೆ ಅಂದ್ರೆ ನೀವು ರೆಸ್ಯೂಮೆ ಯಾವ ತರ ಇರ್ಬೇಕು ಅಂದ್ರೆ ಪ್ರೀವಿಯಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದನ್ನ ಆದಷ್ಟು ರಿಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ನಮ್ಮ ಇನ್ಸ್ಟಿಟ್ಯೂಟಿಗೆ ಬರುವಂತ ಎಲ್ಲಾ ಹುಡುಗರಿಗೂ ಅಕಸ್ಮಾತ್ ಅವ್ರ ಎಕ್ಸ್ಪೀರಿಯನ್ಸ್ ಇರುವಂತ ಹುಡುಗರು ಟ್ರೈನಿಂಗ್ ತಗೊಂಡ್ರೆ ಅವ್ರಿಗೆಲ್ಲ ನಾನೇ ಕುತ್ಕೊಂಡು ಯಾವ ರೀತಿ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ವಿತ್ ಇವಾಗ ಕಲ್ತಿರೋ ಸ್ಕಿಲ್ಸ್ ಹೆಂಗ್ ಮ್ಯಾಚ್ ಮಾಡಬಹುದು ಅಂತ ನಾನೇ ಮಾಡ್ಕೊಟ್ಟಿದ್ದೀನಿ ತುಂಬಾ ಜನಕ್ಕೆ. ಆ ರೀತಿ ನೀವು ಮಾಡ್ಕೋಬಹುದು, ಸರಿನಾ. ಮಾರ್ಕ್ ಇಂಟರ್ವ್ಯೂಸ್ ಮತ್ತದೇ ಆದಷ್ಟು ನೋಡಿ. ಇಂಟರ್ವ್ಯೂಸ್ ಇಂದ ಭಯ ಬಿಟ್ಟು ನೀವು ಏನ್ ಮಾಡ್ಬೋದು ಆನ್ಸರ್ ಮಾಡ್ಬೋದು ಅದನ್ನ, ಸರಿನಾ. ಕೆರಿಯರ್ಗೆ ಪವನ್ ಹೇಳದ್ನಲ್ಲ ಸೇಮ್ ಅದೇ ಈಗ ನೋಡ್ಕೊಳ್ಳಿ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅಂತ. ಮೈನ್ ನಾನು ಹೇಳೋದೇನಂದ್ರೆ ಕಾನ್ಫಿಡೆನ್ಸ್ ಇರ್ಬೇಕಷ್ಟೇ, ಮೈನ್ ಕಾನ್ಫಿಡೆನ್ಸ್ ಇಂಟರ್ವ್ಯೂಸ್ ಅಲ್ಲಿ. ಆಮೇಲೆ ಹಾನೆಸ್ಟ್ ಸರ್, ಇಲ್ಲ ನಾವು ಹಾನೆಸ್ಟ್ ಆಗಿತ್ತು ಅಂದ್ರೆ ಕೆಲಸ ಕೊಡಲ್ಲ. ನಿಮ್ಗೆ ಒಂದು ಮಾತು ಹೇಳ್ತೀನಿ ನೋಡಿ, ಕೆಲಸ ಸಿಗುತ್ತೋ ಇಲ್ವೋ ಸೆಕೆಂಡು, ಆಯ್ತಾ. ಕೆಲ್ಸಕ್ಕೋಸ್ಕರ ನಾವು ಇಲ್ದಿದ್ದೆಲ್ಲ ಸುಳ್ಳು ಹೇಳ್ಕೊಂಡು ಅಲ್ಲೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನನಗಂತೂ ಆತರ ನನ್ಗೆ ಮನ್ಸಿಗೆ ಒಪ್ಪಲ್ಲ, ಆಯ್ತಾ. ಅಕಸ್ಮಾತ್ ಆಗಿ ಇಲ್ಲ ಸರ್ ನನ್ಗೆ ಹೆಂಗಾದ್ರೂ ಸರ್ ಕೆಲಸ ತಗೋತೀನಿ ಅಂದ್ರೆ ಫೈನ್, ಅದು ಏನು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನಾನ್ ಯಾರು ಆತರ ರೆಕಮೆಂಡ್ ಮಾಡಲ್ಲ. ನೀವ್ ಹಿಂಗೆ ಇರ್ಬೇಕು, ನೀವ್ ನಿಯತ್ತಾಗೆ ಇರ್ಬೇಕು, ಹಿಂಗೆ ಹಾನೆಸ್ಟ್ ಆಗಿ ಇರಿ, ನಿಜನೇ ಹೇಳಿ ಅಂತ ನಾನ್ ಯಾರಿಗೂ ಇವತ್ತಿಗೂ ನಾನು ಹೇಳಕ್ ಹೋಗಲ್ಲ. ಈ ತರ ಇದ್ರೆ ಒಳ್ಳೇದು ಅಂತ ನಾನು ಹೇಳ್ಬೋದು ಅಷ್ಟೇ, ಆಯ್ತಾ. ಯಾಕಂದ್ರೆ ಒಬ್ಬೊಬ್ರು ಸಿಚುವೇಶನ್ ಒಂಥರ ಇರುತ್ತೆ. ನಾನೊಂದು ಸಿಚುವೇಶನ್ ಹೇಳ್ತೀನಿ. ಒಂದು ಹುಡುಗ ಬರ್ತಾನೆ, ಅವ್ನು ಬಂದ್ಬಿಟ್ಟು ಸರ್ ಎನಿ ಕಾಸ್ಟ್ ನನಗೆ ಕೆಲಸ ಬೇಕೇ ಬೇಕು ಸರ್, ನನಗೆ ಬೇಕಿದ್ರೆ ಒಂದ್ 2-3 ಲಕ್ಷ ಕೊಡೋಕು ರೆಡಿ, ನಾನು ಕೆಲಸ ಕೊಡ್ಸ್ಬಿಡಿ ಸರ್ ಅಂತ. ನಾನಂದೆ, ನಿನ್ಗೆ 2-3 ಲಕ್ಷ ಕೊಟ್ಟು ನೀನ್ ಕೆಲಸ ತಗೋತೀನಿ ಅಂತ ಅಂತ್ಯ, ಒಂದ್ 25,000 30,000 ಸಂಬಳ ಕೊಡ್ತಾರೆ. ಅದೇ 2-3 ಲಕ್ಷ ನೀವು ಅವನಿಗೆ ಕೊಡೋದ ಇಲ್ಲ ನಮ್ಮ ಬಡ್ಡಿಗೆ ಕೊಡೋದು. ಅಕಸ್ಮಾತ್ ಏನಾದ್ರು ದುಡ್ಡು ತಗೊಂಡು ಮೋಸ ಮಾಡ್ಬಿಟ್ರೆ ಈ ಕಡೆ ಕೆಲ್ಸನೂ ಇಲ್ಲ, ಈ ಕಡೆ ದುಡ್ಡು ಇಲ್ಲ, ಯಾಕೆ ರಿಸ್ಕ್, ರೈಟ್. ಸೊ ಇಂಥವೆಲ್ಲ ಆಗತ್ತೆ.
ಅವನ ಸಿಚುವೇಶನ್ ಏನಿತ್ತು ನನಗೆ ಗೊತ್ತಿಲ್ಲ, ಬಟ್ ಅವ್ನು ಡೆಸ್ಪರೇಟ್ ಆಗಿ ಕೆಲಸ ಬೇಕೇ ಬೇಕು ಅಂತ ಅವನು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಸರ್, ನನಗೆ ಕೆಲಸ ಬೇಕು ಅಂತ. ಸೊ ಈಗೆಲ್ಲ ಸಿಚುವೇಶನ್ ಒಂದೇ ತರ ಇರಲ್ಲ. ಅಕಸ್ಮಾತ್ ಏನೊಂದು ದುಡ್ಡು ಕಳ್ಕೊಂಡ್ರೆ ಏನ್ ಮಾಡ್ತೀರಾ? ಪಾಪ ಮತ್ತೆಲ್ಲ ಸಾಲ ಮಾಡ್ಕೊಂಡು ತಗೊಂಡಿರ್ತಾರೆ, ಮತ್ತೆ ಕಷ್ಟ ಆಗುತ್ತೆ. ಓಕೆ, ಸೊ ಆ ಥರದ್ದೆಲ್ಲ ಸಿಚುವೇಶನ್ಸ್ ಇರುತ್ತೆ. ರೈಟ್. ಕೆರಿಯರ್ ಗೈಡೆನ್ಸ್ ಪ್ಲೇಸ್ಮೆಂಟ್ಸ್ ನಿಮಗೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ, ಇವಾಗ ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಹತ್ರ ಪರ್ಸನಲ್ ಗೈಡೆನ್ಸ್ ನಿಮ್ಗೆ ಬೇಕಾಗುತ್ತೆ ಕೆಲವು ಟೈಮ್. ಎಲ್ರಿಗೂ ಒಂದೇ ತರ ಪ್ರಾಬ್ಲಮ್ಸ್ ಇರಲ್ಲ, ಅವಲ್ಲ ಹೇಳಿದ್ನಲ್ಲ ಆ ಥರ. ಕೆರಿಯರ್ ಕೌನ್ಸಿಲಿಂಗ್ ಆ ಥರ ಏನೋ ನಿಮ್ಗೆ ಬೇಕಾದ್ರೆ ದಯವಿಟ್ಟು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬನ್ನಿ. ನಾನು ಯಾವಾಗ ಇರ್ತೀನಿ ನೋಡಿಕೊಂಡು ನನಗೆ ಅಥವಾ ಸುಮ್ಮಾಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ, ನಾನು ಫ್ರೀ ಇದ್ದಾಗ ಖಂಡಿತವಾಗೂ ನಾನು ಒಂದಷ್ಟು ಕುತ್ಕೊಂಡು ಮಾತಾಡ್ತೀನಿ. ನಾವು ಕೆರಿಯರ್ ಕೌನ್ಸಿಲಿಂಗ್ಗೆ ಇವತ್ತರೆಗೂ ನಾವು ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ಸರಿನಾ? ಅಂದ್ರೆ ನನಗೆ ಟೈಮ್ ಇರಬೇಕು, ಸುಮ್ಮನೆ ಯಾವಾಗಾದ್ರೂ ಅವಾಗ ಬಂದ್ಬಿಟ್ರೆ ನನಗೂ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅಕಸ್ಮಾತ್ ನೀವು ಯಾರು ಬರ್ತೀನಿ ಅಂದ್ರೆ ಖಂಡಿತ ಬನ್ನಿ. ನನಗೆ ಏನು ಆಗುತ್ತೆ ನನ್ನ ಕಡೆಯಿಂದ ನಾನು ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ. ನಾನು ಸುಮ್ಮನೆ ನೀವು ಬನ್ನಿ ನಾನೆಲ್ಲ ನೋಡ್ಕೊಂತೀನಿ, ನನಗೆ ಆ ಥರ ಸುಮ್ಮನೆ ಏನೋ ಬಿಲ್ಡಪ್ ಕೊಡೋ ಅವಶ್ಯಕತೆನೂ ಇಲ್ಲ, ನನಗೆ ಬರೋದು ಇಲ್ಲ. ಬರ್ತೀವಿ, ನನಗೆ ಈ ಥರ ಕೌನ್ಸಿಲಿಂಗ್ ಬೇಕು ಸರ್ ಅಂದ್ರೆ ಖಂಡಿತ ಬನ್ನಿ. ನಾನು ಕಂಪ್ಲೀಟ್ ಫ್ರೀಯಾಗಿ ನಾನು ಕೌನ್ಸಿಲಿಂಗ್ ಮಾಡ್ತೀನಿ. ಪ್ರತಿಯೊಬ್ಬರು ಕೆರಿಯರ್ ಕೌನ್ಸಿಲಿಂಗ್ ಫ್ರೀ ಇರುತ್ತೆ, ಬಟ್ ಫೋನ್ ಮಾಡ್ಬಿಟ್ಟು ಬನ್ನಿ, ಸರಿನಾ? ನಾನು ಖಂಡಿತ ನಿಮಗೆ ಟೈಮ್ ಕೊಡ್ತೀನಿ ನಾನು. ರೈಟ್, ಓಕೆ. ಸೊ ಆ ರೀತಿ ಇದೆಲ್ಲ ಮತ್ತೆ ಅದೇ ಸೇಮ್ ಸ್ಕಿಲ್ ಬಿಲ್ಡಿಂಗ್ ಮತ್ತೆ ಲಿಂಕ್ಡ್ಇನ್ ಈ ಥರ ಎಲ್ಲ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ ನಾನು ಕಳಿಸ್ತೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ರೆಸ್ಯೂಮೆ ಬಗ್ಗೆ ನೋಡ್ಕೊಳ್ಳೋಣ. ರೆಸ್ಯೂಮೆ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಸಿ ವಿ ಅಂತಿರುತ್ತೆ ಮತ್ತೆ ರೆಸ್ಯೂಮೆ ಅಂತಿರುತ್ತೆ. ರೆಸ್ಯೂಮೆ ಬಂದು ಏನ್ ಗೊತ್ತಾ, ನನ್ನ ಒಂದು ಪ್ರೊಫೈಲ್ ಏನಿದೆ, ನನಗೆ ಏನೇನು ಗೊತ್ತು ಅಂತ ಶಾರ್ಟ್ ಆಗಿ ನಾನು ಹೇಳ್ತೀನಿ ಅಷ್ಟೇ, ಒಂದು ಸ್ಟ್ರಕ್ಚರ್ ಆಗಿ ಶಾರ್ಟ್ ಆಗಿ. ಈ ಫಾರ್ ಎಕ್ಸಾಂಪಲ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಾಜೆಕ್ಟ್, ಆಯ್ತಾ, ಕೆಲವ್ರನ್ನ ನಾನೇ ಮಾಡಿದ್ದೀನಿ. ಅವಾಗೆಲ್ಲ ನಮ್ಗೆ ಅವಾಗ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಇರಲಿಲ್ಲ. ರೆಸ್ಯೂಮೆ ಯಾವ ಥರ ಇರಬೇಕು ಅಂತ ಯಾರು ಹೇಳ್ತಿರ್ಲಿಲ್ಲ. ನನ್ನ ರೆಸ್ಯೂಮೆನೆ 4 ರಿಂದ 5 ಪೇಜ್ ಇತ್ತು, ಆಯ್ತಾ. ಹೆಂಗಿತ್ತು ಅಂದ್ರೆ, ಒಂದು ಪ್ರಾಜೆಕ್ಟ್ ನಾನೊಂದು 4-5 ಪ್ರಾಜೆಕ್ಟ್ ಮಾಡಿದ್ರೆ ಅದೆಲ್ಲ ಡಿಸ್ಕ್ರಿಪ್ಷನ್, ಏನ್ ಸಾಫ್ಟ್ವೇರ್ ಯೂಸ್ ಮಾಡಿದ್ದೆ, ಅದಕ್ಕೆಲ್ಲ ಏನೇನೆಲ್ಲ ನಾನು ಚಾಲೆಂಜಸ್ ಫೇಸ್ ಮಾಡಿದ್ದೆ ಎಲ್ಲಾನು ಆಗ್ತಿದೆ. ಸೊ ಅದೆಲ್ಲ ಏನು ಸರಿನಾ ಸರ್ ಇವಾಗೆಲ್ಲ ಒಂದೇ ಪೇಜಲ್ಲಿ ಇರ್ಬೇಕು ಅಂತ? ನೋಡಿ, ಅವಾಗಿನ ಸಿಚುವೇಶನ್ ಹೆಂಗಿತ್ತು ಗೊತ್ತಾ, ನಾವು ಹಂಗೆ ಕೊಡ್ಬೇಕಾಗಿತ್ತು ರೆಸ್ಯೂಮ್ನ. ಯಾಕೆ ಅಂದ್ರೆ ನಾನು ಹತ್ರ ಕೊಟ್ಟಿಲ್ಲ ಅಂದ್ರೆ ಅವ್ನು ಯಾರು ಇಂಟರ್ವ್ಯೂ ಮಾಡ್ತಾನಲ್ಲ ಅವ್ನಿಗೇನು ಗೊತ್ತಾಗ್ತಿಲ್ಲ ನನ್ನ ಬಗ್ಗೆ. ನನ್ನ ಹತ್ರ ಕೊಟ್ಟಾಗ ಏನಾಗೋದಂದ್ರೆ ಎಲ್ಲ ಓದೋನು, ಓ ಪರವಾಗಿಲ್ಲಪ್ಪ ಚೆನ್ನಾಗಿದೆ ಏನೋ ಪ್ರಾಜೆಕ್ಟ್ ಇದೆ ಅಂತ. ಯಾಕಂದ್ರೆ ಅವಾಗೆಲ್ಲ ಲಿಂಕ್ಡ್ಇನ್ ಎಲ್ಲ ಇಷ್ಟೊಂದು ಯೂಸೇ ಮಾಡ್ತಿರ್ಲಿಲ್ಲ. ಆಮೇಲೆ ಯಾರು ಇಷ್ಟೊಂದೆಲ್ಲ ಈ ತರ ಆನ್ಲೈನ್ ಪೋರ್ಟಲ್ಸ್ ಕೂಡ ಇರ್ಲಿಲ್ಲ. ಸೊ ಅವಾಗ ನಾವು ನಮ್ಮ ಇನ್ಫಾರ್ಮೇಶನ್ ಕೊಡ್ಬೇಕು ಅಂದ್ರೆ ಕೊಡ್ಲೇಬೇಕಾಗಿತ್ತು. ಇವಾಗ ಹಂಗಲ್ಲ, ಇವಾಗ ಯಾರಿಗೂ ಟೈಮೇ ಇಲ್ಲ, ಮತ್ತೆ ಯಾರು ನೋಡೋದೇ ಇಲ್ಲ. ಸಿಸ್ಟಮ್ ಅಲ್ಲಿ ಒಂದು ಪೇಜ್ ನಾವು ಕಳಿಸ್ಬೇಕು, ಕಳಿಸಿದ ತಕ್ಷಣ ಅದೇನಂತ ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಆಗ್ಬಿಟ್ಟು ಆ ಸ್ಕೋರ್ ನೋಡ್ಬಿಟ್ಟು ಅದು ಆಕ್ಚುಲಿ ಅವ್ರು ನೋಡೋದು ಇಲ್ಲ. ಅವರು ಯಾರೋ ಒಂದು ರೆಸ್ಯೂಮೆಸ್ ಫಿಲ್ಟರ್ ಆಗಿರ್ತೋ ಅದನ್ನ ಅಷ್ಟೇ ತಗೋತಾರ. ಸೊ ಹಿಂಗೆಲ್ಲ ಆಗುತ್ತೆ, ಸರಿನಾ? ಬಟ್ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ ರೆಸ್ಯೂಮ್ ಮಾಡ್ಬೇಕಂದ್ರೆ ಆದಷ್ಟು ಹುಷಾರಾಗಿ, ಹೆಂಗು ಚಾಟ್ ಜಿಪಿಟಿ ಇದೆ, ಅದನ್ನ ತಗೊಂಡು ನೀವು ಹಾಕಿ, ಅದು ಹಾಕಿದ್ಮೇಲೆ ಒಂದ್ಸತಿ ರಿವ್ಯೂ ಮಾಡಿ. ಸಿ ವಿ ಬಂದು ಪಾಯಿಂಟ್ಸ್ ಇದೆ, ಸಾರಿ. ಇದು ಸಮ್ಮರಿ ಬೇಸ್ಡ್ ಹೇಳ್ದೆ ನಿಮ್ಗೆ. 1 ಪೇಜ್ ಇರಬೇಕು, ಇಲ್ಲ ಮ್ಯಾಕ್ಸಿಮಮ್ 2 ಪೇಜ್ ಇರಬೇಕು, ಆಯ್ತಾ. ನೋಡಿ, 4 to 7 ಸೆಕೆಂಡ್ಸ್, ಆನ್ ಅನ್ ಆವರೇಜ್ 6 ಸೆಕೆಂಡ್ಸ್ ಅಷ್ಟೇ ಸ್ಕ್ಯಾನ್ ಮಾಡುತ್ತೆ. 4 to 7 ಸೆಕೆಂಡ್ಸ್, ಆನ್ ಅನ್ ಆವರೇಜ್ 6 ಸೆಕೆಂಡ್ಸ್ ಸ್ಕ್ಯಾನ್ ಮಾಡುತ್ತೆ ರೆಸ್ಯೂಮೆ ATS ಸಾಫ್ಟ್ವೇರ್, ಆಯ್ತಾ. ಸೊ ನಿಮ್ ರೆಸ್ಯೂಮೆ ಒಂದು ATS ಫ್ರೆಂಡ್ಲಿ ಇರಬೇಕು. ಹೆಂಗಿರ್ಬೇಕು, ನೆಕ್ಸ್ಟ್ ಅದು ಪಾಯಿಂಟ್ ಇದೆ. ಸಿ ವಿ ಅಂದ್ರೆ ಕರಿಕ್ಯುಲಮ್ ವಿಟಾಯೆ ಅಂತ. ಇದೆಲ್ಲ ಏನ್ ಯೂಸ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡಬೇಕು. ಕೆಲವೊಂದೆಲ್ಲ ಏನಾಗುತ್ತೆ ಗೊತ್ತಾ, ನಾನು PhD ಮಾಡ್ತಿರ್ಬೇಕಾದ್ರೆ ಅಥವಾ ನಾನು ಬೇರೆ ಕಂಟ್ರಿಗೆ ನಾನು ಜಾಬ್ ಹೋಗ್ಬೇಕಾದ್ರೆ ನನ್ನ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಈ ತರ ಸಿ ವಿನ ಮಾಡ್ಕೊತೀನಿ. ನೋಡಿ, ರೆಸ್ಯೂಮ್ ಅಂದ್ರೆ 1 to 2 pages, ಸಿ ವಿ ಬಂತು 2 to 10 pages, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ಸ್ಕಿಲ್ಸ್ ಪ್ರಾಜೆಕ್ಟ್ಸ್ ಮೇಲೆ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ, ಆಯ್ತಾ. ಇದು ಒಂದು ಆದಷ್ಟು ನಮ್ಮ ಅಚೀವ್ಮೆಂಟ್ಸ್, ನಾವೇನ್ ರಿಸರ್ಚ್ ಮಾಡಿರ್ತೀವಿ, ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಮತ್ತೆ ಅಲ್ಲಿ ನಾನು ಏನೆಲ್ಲ ನಾನು ತಗೊಂಡಿರ್ತೀನಿ, ಅಚೀವ್ಮೆಂಟ್ಸ್ ಮಾಡಿರ್ತೀವಿ, ಈ ತರದ್ದು. ಈ ರೆಸ್ಯೂಮ್ ಎಲ್ಲ ಬಂದು ಜಾಬ್ಗೆ ಅಂತಾನೆ ಸ್ಪೆಸಿಫಿಕ್ ಆಗಿ, ಆಯ್ತಾ. ಸ್ಪೆಸಿಫಿಕ್ ಆಗಿ ಜಾಬ್ ಮಾಡಬೇಕು.
ಯೂಸ್ ಇನ್ ಜಾಬ್ಸ್ ಇನ್ ಕಂಪನೀಸ್ ಅಕಾಡೆಮಿಕ್ ಅಂಡ್ ರಿಸರ್ಚ್ CV ಗೆ ಆಯ್ತಾ. ಸೊ ಇದನ್ನ ನೋಡ್ಕೊಂಡು ನಮಗೆ ಬೇಕಾಗಿರೋದು ಇಷ್ಟೇ. ಅಕಸ್ಮಾತ್ ನೀವೇನಾದ್ರೂ ನಿಮ್ ಪ್ರೊಫೈಲ್ ರೆಡಿ ಮಾಡ್ಕೋಬೇಕು, ನಾನೊಂದು ರಿಸರ್ಚ್ ಮಾಡ್ತೀನಿ, PhD ಮಾಡ್ತೀನಿ, ಅಥವಾ ಬೇರೆ ಕಂಟ್ರಿಗೆ ನಾನು ಸ್ಟಡೀಸ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಅವಾಗ CV ನ ಮಾಡ್ಬೇಕಂತ. ಆಯ್ತಾ. ನೆಕ್ಸ್ಟ್, ಸ್ಟೂಡೆಂಟ್ ಶುಡ್ ನೋ ಪ್ಲೇಸ್ಮೆಂಟ್ಗೆ, ಇಂಟರ್ನ್ಶಿಪ್ಗೆ, ಕಾರ್ಪೊರೇಟ್ ಜಾಬ್ಸ್ಗೆಲ್ಲ ರೆಸ್ಯೂಮಿನ ತಗೊಳ್ಳೋದು, ನಾಟ್ CV. ಬಟ್ ಮೊದಲು ನಾನು ಕೂಡ CV ಮಾಡಿ ಕೊಟ್ಟಿದ್ದೀನಿ. ಅವಾಗೆಲ್ಲ ನಿಜಕ್ಕೂ ಇಷ್ಟೆಲ್ಲ ತಲೆನೋವೇ ಇರಲಿಲ್ಲ ನಮಗೆಲ್ಲ, ನಾವು ಕೆಲಸ ಹುಡುಕ್ಬೇಕಾದ್ರೆ. ನಂದು ಲಾಸ್ಟ್ ಪ್ರೊಫೈಲ್ ನಾನು ಮಾಡಿದ್ದು, ಲಾಸ್ಟ್ ನಾನು ರೆಸ್ಯೂಮ್ ಮಾಡಿದ್ದು 2008. ಅದೇ ಲಾಸ್ಟ್. ನಾನು ಕಂಪನಿಗೆ ಇಂಟರ್ವ್ಯೂ ಹೋಗಿದ್ದೆ. ಕಂಪನಿ ಹೆಸರು ನ್ಯೂ ಸಿಗ್ಮಾ ಅಂತ. ಆ ಕಂಪನಿಗೆ ನಾನು ಇಂಟರ್ವ್ಯೂ ಹೋಗಿದ್ದೆ ಅಷ್ಟೇ. ಬಿಟ್ರೆ ಅದಾದ್ಮೇಲೆ ನಾನು ಎಲ್ಲೂ ಕೂಡ ನನ್ನ ರೆಸ್ಯೂಮ್ನ ತಗೊಂಡೋಗಿಲ್ಲ. ಎಲ್ಲ ರೆಫರೆನ್ಸ್ ಮೇಲೆ ಡೈರೆಕ್ಟ್ ಆಗಿ ಹಂಗೆ ನಾನು ಜಾಬ್ ಹೋಗಿದ್ದು. ಸೊ 2008 ಅಲ್ಲಿ ನಾನು ಇದರಲ್ಲಿ ನ್ಯೂ ಸಿಗ್ಮಾದಲ್ಲಿದ್ದೆ. ಮತ್ತೆ ಅಲ್ಲಿಂದ 2011 ನಾನು IMS ಜಂಪ್ ಆದಾಗ ನಮ್ಮ ಮ್ಯಾನೇಜರ್ ಡೈರೆಕ್ಟರ್ ನನ್ನ ತಗೊಂಡಿದ್ರು. ರೈಟ್. ಸೊ ಹಂಗಾಗಿ ನಾನು IMS ಅಲ್ಲಿ 5 ವರ್ಷ ವರ್ಕ್ ಮಾಡಿದೆ 2015ವರೆಗೂ. ಅಲ್ಲಿ ಅದಕ್ಕೆ ಬಿಟ್ಬಿಟ್ಟು ಆಮೇಲೆ ಡೈರೆಕ್ಟ್ ಆಗಿ ITAS ಬಂದೆ. ಸೊ ಹಂಗಾಗಿ ನಾನು 2008 ಇಂದ ನನ್ನ ಪ್ರೊಫೈಲೇ ನೋಡಿಲ್ಲ, ನನ್ನ ರೆಸ್ಯೂಮ್ನೇ ನೋಡಿಲ್ಲ. ರೈಟ್. ಸೊ ಇವಾಗಿರೋ ರೆಸ್ಯೂಮೆಗೂ ನಾವು ಮಾಡ್ತಾ ಇದ್ದ ರೆಸ್ಯೂಮೆಗೂ ತುಂಬಾ ಅಜಗಜಾಂತರ, ತುಂಬಾ ಡಿಫ್ರೆನ್ಸ್. ಪರ್ಪಸ್ ಆಫ್ ರೆಸ್ಯೂಮ್ ಏನು? ಟು ಶೋಕಾಸ್ ಯುವರ್ ಸ್ಕಿಲ್ಸ್, ಇದು ಮೈನ್. ಟು ಪ್ರೂವ್ ಯುವರ್ ಎಬಿಲಿಟಿ, ಮ್ಯಾಚ್ ಜಾಬ್ ಡಿಸ್ಕ್ರಿಪ್ಷನ್, ಇದು ಮೈನ್. ನಾನು ಹೇಳದ್ನಲ್ಲ, ಇದು ಮೈನ್. ಸ್ಕಿಲ್ಸ್, ಜಾಬ್ ಡಿಸ್ಕ್ರಿಪ್ಷನ್ ಇದೆ, ಅದ್ರ ತಕ್ಕ ಸ್ಕಿಲ್ಸ್ ನಾವು ಅಲ್ಲಿ ಸ್ವಲ್ಪ ಮಾಡಿಫೈ ಮಾಡಬೇಕು. ಯಾಕಂದ್ರೆ ಕೀವರ್ಡ್ಸ್ ಅನ್ನ ನೋಡೋದಕ್ಕೆ. ಆಯ್ತಾ. ನನ್ನ ಪ್ರೊಫೆಷನಲಿಸಮ್, ನನ್ನ ಎಕ್ಸ್ಪೀರಿಯನ್ಸ್ ತೋರಿಸೋದಕ್ಕೆ ಶಾರ್ಟ್ ಲಿಸ್ಟ್ ಆಗ್ಬೇಕು. ಅದಕ್ಕೆ ನಾನು ರೆಸ್ಯೂಮೆನ ಕೀವರ್ಡ್ಸ್ ಮೂಲಕನೇ ಮಾಡಬೇಕು. ಆಯ್ತಾ. ಟು ಕಮ್ಯುನಿಕೇಟ್ ವಿತ್ ದಿ ಕೆರಿಯರ್ ಗೋಲ್ಸ್, ಇದೆಲ್ಲ ಆಮೇಲೆ. ಇದೆಲ್ಲ ಅಷ್ಟು ಇಂಪಾರ್ಟೆಂಟ್. ನಮ್ಗೆ ಬೇಕಾಗಿರೋದು ಸ್ಕಿಲ್ಸ್, ಜಾಬ್ ಡಿಸ್ಕ್ರಿಪ್ಷನ್. ಆಯ್ತಾ. ಆಮೇಲೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಕ್ಸ್ಪೀರಿಯನ್ಸ್. ಟಿಪ್ಸ್ ಟು ಕ್ರಿಯೇಟ್ ಎಫೆಕ್ಟಿವ್ ರೆಸ್ಯೂಮೆ, ಇದು ತುಂಬಾ ಇಂಪಾರ್ಟೆಂಟ್. ಯಾರೆಲ್ಲ ಪ್ರೊಫೈಲ್ ಫಸ್ಟ್ ಟೈಮ್ ಮಾಡ್ತಿರ್ತಾರೆ, ಅದು ಆಲ್ರೆಡಿ ಮಾಡಿರೋರಿಗೆ, ಕೀಪ್ ಇಟ್ 1 ಪೇಜ್. ಸ್ಟ್ರಿಕ್ಟ್ ಆಗಿ 1 ಪೇಜ್ ಅಂತಿಲ್ಲ. ನೀವು ಬೇಕಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಪೇಜ್ ತಗೋಬಹುದು. ಫ್ರೆಶರ್ಸ್ ನಾಟ್ ಕ್ರಾಸ್ 1 ಪೇಜ್. ನೀವು ಅಕಸ್ಮಾತ್ ಆಗಿ ಏನೋ ಪ್ರಾಜೆಕ್ಟ್ ಮಾಡಿದ್ರೆ, ಆಯ್ತಾ, ಸ್ಟ್ರಿಕ್ಟ್ ಆಗಿ 1 ಪೇಜ್ ಅಂತ ಯಾರು ಕುತ್ಕೊಳಕ್ ಹೋಗ್ಬೇಡಿ. ಇನ್ಫಾರ್ಮೇಶನ್ ಇತ್ತು ಅಂದ್ರೆ ಆದಷ್ಟು ನೀವು 1 ಪೇಜ್ ಅಲ್ಲಿ ಫಿಟ್ ಮಾಡಕ್ ಟ್ರೈ ಮಾಡಿ. ಇಲ್ಲ ಅಂದ್ರೆ ನೀವು ನೆಕ್ಸ್ಟ್ ಪೇಜ್ ಮಾಡಿ. ಬಟ್ ಒಂದಂತ ಹೇಳ್ತೀನಿ, ನಾನು ಪ್ರೊಫೈಲ್ ಮಾಡೋದಕ್ಕೆ ಎಲ್ಲದೂ ಒಂದ್ ಕಡೆ ಸೇರಿಸಿ ನೋಡ್ಬಿಟ್ಟು ಫಾಂಟ್ ಚಿಕ್ಕದ್ ಮಾಡಿ, ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಕಾಲಮ್ ತರ ಮಾಡ್ಬಿಟ್ಟು, ರೈಟ್ ಸೈಡ್ ಅಲ್ಲಿ ಒಂಥರ ಕಾಲಮ್ ಮಾಡ್ಬಿಟ್ಟು, ಆ ತರ ಮಾಡಿದ್ರೆ ನಿಮ್ಗೆ ATS ಅಲ್ಲಿ ನಿಮ್ಮ ರೆಸ್ಯೂಮೆ ಫಿಲ್ಟ್ರೇ ಆಗಲ್ಲ. ಆಯ್ತಾ. ನಿಮ್ ರೆಸ್ಯೂಮೆ ಸೆಲೆಕ್ಟೇ ಆಗಲ್ಲ. ಮತ್ತೆ ಹೆಂಗಿರ್ಬೇಕು ಇಲ್ಲಿ ನೋಡಿ. ಯೂಸ್ ಕ್ಲೀನ್ ಪ್ರೊಫೆಷನಲ್ ಲೇಔಟ್. ನಾನು ನೆನ್ನೆ ನಿಮ್ಗೆ ತೋರಿಸಿದೆ ಮೊನ್ನೆ, ಕ್ಯಾನ್ವಾ ಲೇಔಟ್ ಎಲ್ಲ ಬಾಕ್ಸ್, ಫೋಟೋಸ್, ಏನೋ ಪಿಕ್ಚರ್ಸ್ ಎಲ್ಲ ನೋಡಕ್ ಚೆನ್ನಾಗಿರುತ್ತೆ ಅಷ್ಟೇ. ರೆಸ್ಯೂಮ್ ಅಷ್ಟೇ ಚೆನ್ನಾಗಿರುತ್ತೆ. ಅದ್ರ ಮುಂದೆ ಕಂಟೆಂಟ್ ಬೇಕಾದ್ರೆ ನಮ್ಗೆ, ಸರಿನಾ. ಕಲರ್ಸ್ ಯೂಸ್ ಮಾಡಬೇಡಿ. ಫ್ಯಾನ್ಸಿ ಡಿಸೈನ್ಸ್, ಏನು ಡಿಸೈನಿಗೆಲ್ಲ ಫೋಟೋಗಳು ಮತ್ತೇನೋ ಶೇಪ್ಸ್ಗಳೆಲ್ಲ ಹಾಕ್ಬಿಟ್ಟು ಮಾಡಬೇಡಿ. ಸಿಂಪಲ್ ಫಾಂಟ್ಸ್, ಆದಷ್ಟು ಏರಿಯಲ್, ಇಲ್ಲಾಂದ್ರೆ ಕ್ಯಾಲಿಬ್ರಿ ಯೂಸ್ ಮಾಡ್ಬೋದು, ಇದು ಯೂಸ್ ಮಾಡ್ಬೋದು. ಆಯ್ತಾ. ಬಟ್ ನಾನು ಯೂಸ್ ಮಾಡೋದು ಆದಷ್ಟು ಈ ಏರಿಯಲ್ ಯೂಸ್ ಮಾಡ್ತೀನಿ. ಇವಾಗ ವಿಂಡೋಸ್ ಅವರು ಹೊಸ ಫಾಂಟ್ ಬಿಟ್ಟಿದ್ದಾರೆ, ಆಪ್ಟಾಸ್ ಅಂತ. ಇದು ಚೆನ್ನಾಗಿದೆ ಆಕ್ಚುಲಿ. ಮುಂಚೆ ನಾನು ಏರಿಯಲ್ ಯೂಸ್ ಮಾಡ್ತೀನಿ, ನೀವು ಎಲ್ಲಾ ಕಡೆ ಇದನ್ನೇ ಯೂಸ್ ಮಾಡ್ತೀನಿ. ಯಾಕಂದ್ರೆ ಇದು ಏರಿಯಲ್ಗಿಂತ ಚೆನ್ನಾಗಿ ಕಾಣಿಸುತ್ತೆ ಅಂತ. ರೈಟ್ ಎ ಸ್ಟ್ರಾಂಗ್ ಸಮ್ಮರಿ. ಸ್ಕಿಲ್ಸ್ ಏನೇನೆಲ್ಲ ನೀವು ತಗೊಂಡಿರ್ತಾರೆ. ನೀವು ಅಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಸ್ಕಿಲ್ಸ್ ಅಂತ ಕೊಟ್ಬಿಟ್ಟು ಅಡ್ವಾನ್ಸ್ ಎಕ್ಸೆಲ್ ಬ್ರಾಕೆಟ್ ಅಲ್ಲಿ HLOOKUP, VLOOKUP, ಇಫ್ ಕಂಡೀಷನ್ ಇದೆಲ್ಲ ಕೊಡ್ತಾರೆ. ದಯವಿಟ್ಟು ಅದೆಲ್ಲ ಹಾಕ್ಬಿಡಿ. ಅದೇ ಅರ್ಧ ಪೇಜ್ ಇದು ಸ್ಪೇಸ್ ತಿಂದಾಕ್ಬಿಡುತ್ತೆ, ಮತ್ತು ಅದು ಅವಶ್ಯಕತೆ ಇಲ್ಲ. ಸರಿನಾ. ನೀವು ಅಡ್ವಾನ್ಸ್ಡ್ ಎಕ್ಸೆಲ್ ಅಂತ ಹಾಕಿ ಸಾಕು, ಅಥವಾ MS ಎಕ್ಸೆಲ್ ಅಂತ ಹಾಕಿದ್ರು ಸಾಕು. MS ಎಕ್ಸೆಲ್ 365 ಅಂತ ಹಾಕಿ, ಇಲ್ಲ ಬ್ರಾಕೆಟ್ 365 ಅಂತ ಹಾಕಿ ಸಾಕು. ಸರಿನಾ. ಏನೇನು ಟೂಲ್ಸ್ ಕಲ್ತಿರೋದು, ರೀಸೆಂಟ್ ಪ್ರಾಜೆಕ್ಟ್ಸ್, ಇದೆಲ್ಲ ಆದಷ್ಟು ಸಿಂಪಲ್ ಆಗಿ ವಿತ್ ಕೀವರ್ಡ್ಸ್, ಸ್ವಲ್ಪ ನಿಮ್ಗೆ ಮಿನಿಮಲ್ ಕೀವರ್ಡ್ಸ್, ಸ್ಟ್ರಾಂಗ್ ಕೀವರ್ಡ್ಸ್, ಮಿನಿಮಲ್ ಅಂಡ್ ಸ್ಟ್ರಾಂಗ್ ಕೀವರ್ಡ್ಸ್ ಅಂತ ಹೇಳ್ಬೋದು. ಸರಿನಾ. ಆ ರೀತಿ ನೀವು ಮಾಡಬಹುದು. ಓಕೆ. ರೈಟ್. ಟೆಕ್ನಿಕಲ್ ಸ್ಕಿಲ್ಸ್ ಕ್ಲಿಯರ್ ಆಗಿ ಹಾಕಿ. ಎಕ್ಸಾಂಪಲ್ ಪೈಥಾನ್, SQL, ಪವರ್ BI, ಎಕ್ಸೆಲ್,
ಪೈಥಾನ್ಗೆ ನೀವು ಅಕಸ್ಮಾತ್ ಲೈಬ್ರರೀಸ್ ಕಲ್ತಿದ್ರೆ ಲೈಬ್ರರೀಸ್ ಅಂತ ಸ್ಪೆಸಿಫೈ ಮಾಡಿ. ಲೈಬ್ರರೀಸ್ ಅಂತ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ಪೈಥಾನ್ ಅದ್ರ ಬ್ರಾಕೆಟ್ ಅಲ್ಲಿ ಪಾಂಡಾಸ್, ನಂಪೈ ಈ ತರದ್ದು ಹಾಕ್ಬೋದು. ಎಲ್ಲ ಸ್ಪೆಸಿಫಿಕ್ ಆಗಿ ಹಾಕ್ಬೇಕು ಅಂದ್ರೆ ಇಲ್ಲ ಲೈಬ್ರರೀಸ್ ವಿತ್ ಲೈಬ್ರರೀಸ್, ಡೇಟಾ ಅನಾಲಿಟಿಕ್ಸ್ ಲೈಬ್ರರೀಸ್ ಅಂತ ಹಾಕ್ಬೋದು. ಅವಾಗ ಜನರಿಕ್ ಆಗ್ಬಿಡುತ್ತೆ, ಹಂಗೂ ಮಾಡ್ಬೋದು. ಬಟ್ ಸ್ಪೆಸಿಫಿಕ್ ಆಗಿ ಅವ್ರು ಪಾಂಡಾಸ ಬೇಕು, ನಂಪಯ್ಯ ಬೇಕು ಅಂದ್ರೆ ಅವಾಗ ನೀವು ಸ್ಪೆಸಿಫೈ ಮಾಡ್ಬೇಕತ್ತೆ, ಯಾಕಂದ್ರೆ ಅದು ಫಿಲ್ಟರ್ ಆಗ್ಬೇಕಲ್ಲ. ಸೊ ಈ ತರದ್ದೆಲ್ಲ ನೀವು ನೋಡ್ಕೋಬೇಕು. ಶೋಕಾಸ್ ಪ್ರಾಜೆಕ್ಟ್ಸ್ ಆದಷ್ಟು ತುಂಬಾ ಡೀಟೇಲ್ ಆಗಲ್ಲ, ಬ್ರೀಫ್ ಆಗಿ ಏನಾದ್ರು ಹಾಕ್ಬೇಕು ಅಂದ್ರೆ ಅದನ್ನ ದಯವಿಟ್ಟು ಹಾಕ್ಬೇಕು, ಸರಿನಾ? ನೆಕ್ಸ್ಟ್, ಯೂಸ್ ಕರೆಕ್ಟ್ ಕೀವರ್ಡ್ಸ್ ಬಂದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಚಾಟ್ GPT ಒಂದ್ಸರಿ ಕೊಟ್ಬಿಡಿ, ಏನೇನು ಕೀವರ್ಡ್ಸ್ ಎಲ್ಲ ನೀಟಾಗಿ ಹಾಕೊಡುತ್ತದು. ಕುತ್ಕೊಂಡು ನೀವ ಟೈಪ್ ಮಾಡ್ತೀನಿ ಅಂದ್ರೆ ಕಷ್ಟ, ಆಯ್ತಾ? ಇಂಟರ್ನ್ಶಿಪ್ ಫ್ರೆಷರ್ಸ್ಗೆ ಅಕಸ್ಮಾತ್ ಏನಾದ್ರು ಇದು ಬರೀ ಫ್ರೆಷರ್ಸ್ಗೆ ಎಲ್ಲರೂ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಇಂಟರ್ನ್ಶಿಪ್ ಹಾಕಕ್ಕೆ ಹೋಗ್ಬೇಡಿ, ರೈಟ್? ಸರ್ಟಿಫಿಕೇಶನ್ಸ್ ಇಂಪಾರ್ಟೆಂಟ್. ನೀವು ಏನೇ ಸರ್ಟಿಫಿಕೇಟ್ ಮಾಡಿದ್ರು ದಯವಿಟ್ಟು ಅದನ್ನ ಹಾಕಿ. ಆದಷ್ಟು ಮೈಕ್ರೋಸಾಫ್ಟ್, ಗೂಗಲ್ ಅವರು ಈ ಕೋರ್ಸ್ ಅವರು ಓಕೆ ಡಮಿಗೆ ಓಕೆ ಹಾಕ್ಬೋದು, ಬಟ್ ನೋಡ್ಕೊಂಡು ಹಾಕಿ. ಅದರಲ್ಲಿ ಕೆಲವೊಂದೆಲ್ಲ ಒಳ್ಳೊಳ್ಳೆ ಕೋರ್ಸ್ಗಳು ಇರುತ್ತೆ, ನೀವು ಅದನ್ನ ಹಾಕಿಬಿಟ್ಟು ಅದೇ ಸ್ಕಿಲ್ಸ್ ನೀವು ಇದನ್ನ ಮಾಡ್ಬೇಕಾಗುತ್ತೆ. ಓಕೆ, ಗ್ರಾಮರ್ ಮಿಸ್ಟೇಕ್ಸ್ ಹೆಂಗು ಚಾಟ್ GPT ಕೊಟ್ಟರೆ ನಮ್ಗೆ ಏನು ಮಿಸ್ಟೇಕ್ಸ್ ಆಗಲ್ಲ, ಏನು ತೊಂದರೆ ಇಲ್ಲ. ಸೇವ್ ಆಸ್ PDF ಅವಶ್ಯಕತೆ ಇದ್ರೆ ಮಾತ್ರ, ಯಾಕಂದ್ರೆ ಕೆಲವೊಂದು ATS ಎಲ್ಲ ವರ್ಡ್ ಫೈಲ್ ಸ್ಕ್ಯಾನ್ ಮಾಡುತ್ತೆ, PDF ಸ್ಕ್ಯಾನ್ ಮಾಡಲ್ಲ. ನೋಡ್ಕೊಳ್ಳಿ, ಅದನ್ನ ಕೊಟ್ಟಿರ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪ್ಲೀಸ್ ಗಿವ್ ದಿ ರೆಸ್ಯೂಮೆ ಇನ್ ದಿ PDF ಫಾರ್ಮ್ಯಾಟ್ ಅಂತ, ಇಲ್ಲಾಂದ್ರೆ ವರ್ಡ್ ಫೈಲ್ ಕಳಿಸಿ. ಇಲ್ಲ ನಿಮ್ಗೆ ಡೌಟ್ ಇದೆ, ಅಕಸ್ಮಾತ್ ನಾವು ವರ್ಡ್ ಫೈಲ್ ಕಳಿಸಿದ್ರೆ ಅವ್ರು ಮಾಡಿಫೈ ಮಾಡ್ಬಿಡ್ಬೋದು, ಆ ತಪ್ಪು ಆಗಲ್ಲ. ಆ ಥರ ಡೌಟ್ ಇದ್ರೆ PDF ಅಲ್ಲಿ ಕಳಿಸಿ. ಓಕೆ, ರೈಟ್. ಈ ATS ಫ್ರೆಂಡ್ಲಿ ರೆಸ್ಯೂಮೆ ಅಂದ್ರೆ ಏನು? ATS ಅಂದ್ರೆ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್, ಆಯ್ತಾ? ನಿಮ್ಗೆ ಈ ರೆಸ್ಯೂಮ್ ನಾವೇನ್ ಕಳಿಸ್ತೀವಲ್ಲ ಅದನ್ನ ಟ್ರ್ಯಾಕ್ ಮಾಡುತ್ತೆ. ಹೆಂಗ್ ಮಾಡುತ್ತೆ? ಅದು ನಮ್ಮ ರೆಸ್ಯೂಮನ್ನ ನೋಡುತ್ತೆ, ಡೀಟೇಲ್ಸ್ ಓದ್ಕೊಂಡು ಸ್ಕ್ಯಾನ್ ಮಾಡುತ್ತೆ ಸ್ಕಿಲ್ಸ್ನ. ಅದ್ರ ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದು ಕೀವರ್ಡ್ಸ್ ಅದು ಕೊಟ್ಟಿರುತ್ತೆ, ಅದನ್ನ ಮ್ಯಾಚ್ ಮಾಡುತ್ತೆ, ಅದ್ರ ಮೇಲೆ ಕ್ಯಾಂಡಿಡೇಟ್ಸ್ ಫಿಲ್ಟರ್ ಮಾಡುತ್ತೆ. ಸೊ ಇವಾಗ ಸಿಚುವೇಶನ್ ಹೆಂಗಿದೆ ಅಂದ್ರೆ 90% ಆಫ್ ದ ಕಂಪನೀಸ್ ಯೂಸ್ ATS ಟೂಲ್ಸ್. ಯಾಕಂದ್ರೆ ಯಾರಿಗೂ ಟೈಮ್ ಇಲ್ಲ, ಅಷ್ಟೊಂದು ಟೈಮ್ ತಗೊಂಡು ಅಲ್ಲಿ ನಾನು ಇದು ಮಾಡ್ತೀನಿ ಅಂದ್ರೆ ಏನೋ ಓದ್ಕೊಂಡೆಲ್ಲ ಹಂಗಾಗಲ್ಲ. ಯಾಕಂದ್ರೆ ಒಂದು ಪೋಸ್ಟ್ಗೆ ಒಂದು 10,000 ಜನ, 10,000 ಬೇಡ, 1,000 ಜನ ಅಪ್ಲಿಕೇಶನ್ ಇದಾಕಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಎಲ್ಲಿರುತ್ತೆ ಟೈಮ್ ಎಲ್ಲಾದ್ರೂ ನೋಡೋದಕ್ಕೆ? ಸೊ ಈ ತರದ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸ್ಕ್ಯಾನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಟೈಮ್ ಸೇವ್ ಮಾಡೋದಕ್ಕೆ ಅಂತ ATS ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾರೆ. ನಾವು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಕೀವರ್ಡ್ಸ್ ಅನ್ನ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆಯ್ತಾ? ಸೊ ಇವಾಗ ಹೈರಿಂಗ್ ಪ್ರೊಸೆಸ್ ಹೆಂಗಿರುತ್ತೆ? ಫಸ್ಟ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ತೀವಿ. ಎಲ್ಲಿ ಸಬ್ಮಿಟ್ ಮಾಡ್ತೀವಿ? ಇವಾಗೆಲ್ಲ ಒಂದು ನಿಮ್ಗೆ ಈ ಕಂಪನಿ ವೆಬ್ಸೈಟ್ಸ್ ಇದೆಲ್ಲ ಡೈರೆಕ್ಟ್ ಆಗಿ ಅಲ್ಲೇ ಇರುತ್ತೆ. ಅದಾದ್ಮೇಲೆ ATS ಸ್ಕ್ರೀನಿಂಗ್ ನಡೆಯುತ್ತೆ. ATS ಸ್ಕ್ರೀನಿಂಗ್ ಅಲ್ಲಿ ಎಲ್ಲ ಸ್ಕಿಲ್ಸ್ ಎಲ್ಲ ಫುಲ್ ಏನಿದೆ ಚೆಕ್ ಮಾಡುತ್ತೆ. ಓಕೆ ಎಲ್ಲ ಸರಿ ಇದೆ ಅಂದ್ರೆ ರೆಕ್ರೂಟರ್ ಶಾರ್ಟ್ ಲಿಸ್ಟಿಂಗ್, ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋಂಥ ರೆಸ್ಯೂಮೆ ಮತ್ತೆ ಕೆಲವು ಕಂಪ್ನೀಸ್ ಅಲ್ಲಿ ಮಾಡ್ತಾರೆ, ಮತ್ತೆ ಚೆಕ್ ಮಾಡೇ ಮಾಡ್ತಾರೆ. ನಿಮ್ಗೆ ಏನೇನು ಮಿಷಿನ್ ಅಲ್ಲಿ ಹಾಕಿದ್ರು ಮ್ಯಾನ್ದಲ್ಲಂತೂ ಒಂದಷ್ಟು ಚೆಕ್ ಮಾಡೇ ಮಾಡ್ತಾರೆ ಎಲ್ಲದನ್ನಲ್ಲ ಸ್ಕಿಲ್ಸ್, ಯಾಕಂದ್ರೆ ಕೀವರ್ಡ್ಸ್ ಎಲ್ಲದು ಫಿಲ್ಟರ್ ಆಗೋಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಟೆಕ್ನಿಕಲ್ ರೌಂಡ್ ಇರುತ್ತೆ, ಮತ್ತೆ ಇದೆಲ್ಲ ಆದ್ಮೇಲೆ ಲಾಸ್ಟ್ HR ರೌಂಡ್ ನೀವೇನ್ ತರ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. HR ರೌಂಡ್ ಸ್ವಲ್ಪ ಕಮ್ಯುನಿಕೇಶನ್ ಗೊತ್ತಿದ್ರೆ ಸಾಕು. ಅಲ್ಲೆಲ್ಲ ನಿಮ್ಗೆ ಕೇಳೋದೆಲ್ಲ ಕಾಮನ್ ಕ್ವಶನ್ಸ್, ಯಾತಕ್ಕೆ ಕೆಲಸ ಸೇರ್ಕೋಬೇಕು, ಮತ್ತೆ ಈ ತರದ್ದು ಜನರಲ್ ಕ್ವಶನ್ಸ್ಗಳು. ನೀವು ಎಷ್ಟು ವರ್ಷ ಆಗ್ತೀರಾ ಅನ್ಕೊಂತೀರಿ, ಇಂಥವೆಲ್ಲ ಕೇಳ್ತಾರೆ. ಅದೆಲ್ಲ ನೀವು ನೋಡ್ಕೊಳ್ಳಿ ಹೆಂಗೆ ಆನ್ಸರ್ ಮಾಡ್ಬೋದು ಅಂತ. ಡೈನಾಮಿಕ್ ಆಗಿ ಡಿಪ್ಲೊಮೆಟಿಕ್ ಆಗಿ ಆನ್ಸರ್ ಮಾಡಿ ಸಾಕು. ಟೆಕ್ನಿಕಲ್ ಇಂಟರ್ವ್ಯೂ ಇದಿರುತ್ತೆ ಪಕ್ಕ. ಈಗಂತೂ ಎಲ್ಲದಕ್ಕೂ ಟೆಕ್ನಿಕಲ್ ರೌಂಡ್ ಇದ್ದೇ ಇರುತ್ತೆ. ಮತ್ತೆ ಕಮ್ಯುನಿಕೇಶನ್ ಬೆಳೆಸ್ಕೊಳ್ಳಿ, ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಯ್ತಾ? ಮ್ಯಾನೇಜರಿಯಲ್ ರೌಂಡ್ ಇದೆಲ್ಲ ಬಂದು ನಿಮ್ಗೆ ಇದೆಲ್ಲ ತುಂಬಾ ತಲೆ ಕೆಡಿಸ್ಕೊಂಡು ಇದೆಲ್ಲ ನನಗೆ ಮೇನ್ ಫಸ್ಟ್ ಇರೋದೇ ಟೆಕ್ನಿಕಲ್ ರೌಂಡ್. ನಾನು ಟೆಕ್ನಿಕಲ್ ರೌಂಡ್ ಅಲ್ಲಿ ಯಾಕಂದ್ರೆ ಒಂದು ಕಂಪನಿಗೆ ಜಾಬ್ ಬೇಕಾಗಿರೋದು ಅದೇ ಟಾಸ್ಕ್ಗೆ. ಆ ಟಾಸ್ಕ್ ನಾನು ಸಖತ್ತಾಗಿ ಮಾಡ್ತೀನಿ ಅಂದ್ರೆ ಆಮೇಲೆ ಬಾಕಿ ಎಲ್ಲದೂ ನಿಮ್ಗೆ ಈಸಿ ಆಗೋದು. ಯಾಕಂದ್ರೆ ಬಾಕಿ ಎಲ್ಲ ಬಂದು ಜಸ್ಟ್ ನೀವ್ ಹಿಂಗೆ ಮನುಷ್ಯ ಅಂತ ನೋಡೋದಕ್ಕೆ, ಆಯ್ತಾ? ಬಟ್ ಒಂದ್ ಹೇಳ್ತೀನಿ, ದಯವಿಟ್ಟು
ಆಟಿಟ್ಯೂಡ್ ಬರ್ಕೋಬೇಡಿ, ನಂಗೆಲ್ಲ ಗೊತ್ತು, ನಾನು ತಗೊಂಡ್ರೆ ನನಗೆ ಸೂಪರ್ ಆಗಿರ್ತೀನಿ ಅಂತೆಲ್ಲ. ಯಾರೆಲ್ಲ ತುಂಬಾ ಆತರ ಮಾತಾಡ್ತಾರಲ್ಲ, ನಾನು ಸಖತ್ತಾಗಿ ಮಾಡ್ತೀನಿ, ಎಲ್ಲಾನು ಮಾಡ್ತೀನಿ ನಾನು ಅಂತ, ಅಂಥವ್ರನ್ನ ಕೆಲವ್ರು ಸೆಲೆಕ್ಟ್ ಮಾಡಲ್ಲ. ಯಾಕಂದ್ರೆ ನೀವು ಬಂದ್ರೆ ನಮ್ಮನ್ನೇ ಓವರ್ಟೇಕ್ ಮಾಡ್ಬಿಡ್ತಾರೆ ನೀವು ಅಂತ ತಗೊಳ್ದಿರೋ ಚಾನ್ಸಸ್ಸು ಇದೆ, ಈ ಥರದ್ದು ಇದೆ. ಸೊ ಅದನ್ನು ನೀವು ಸರ್ ಅಂಥದ್ದೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಅದು ನಿಮ್ಗೆ ಗೊತ್ತಿರ್ಬೇಕು. ಅಲ್ಲಿ ಮನುಷ್ಯ ಹೆಂಗಿರ್ತಾರೆ ನಮ್ಗೆ ಗೊತ್ತಿರಲ್ಲ, ನೋಡ್ಕೊಂಡು ನೀವು ಅದನ್ನ ಹ್ಯಾಂಡಲ್ ಮಾಡ್ಬೋದು. ಫೈನಲ್ ಸೆಲೆಕ್ಷನ್ ಆಫರ್ ಇದು ಆಯ್ತು, ಸೆಲೆಕ್ಷನ್ ಆಗಿದೆ ಅಂದ್ರೆ ಅದು ಅದ್ರ ಪಡೆಗೆ ಅದಾಗುತ್ತೆ, ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆಫರ್ ಲೆಟರ್, ಜಾಯ್ನಿಂಗ್ ಡೇಟ್ ಇದೆಲ್ಲ ಬರುತ್ತೆ. ಇದಕ್ಕಿಂತ ಮುಂಚೆ ನನ್ನ ಕಂಪ್ನಿಲಿ ರಿಸೈನ್ ಮಾಡ್ಬೇಕಾಗುತ್ತೆ. ರಿಸೈನ್ ಅಕಸ್ಮಾತ್ತಾಗಿ ನೀವು ಮಾಡಿದ್ದು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಮತ್ತೆ ಡೇಂಜರ್ ಅದು. ಮೊನ್ನೆ ಪಾಪ ಒಂದು ಹುಡುಗ ನಮ್ಮ ಇನ್ಸ್ಟಿಟ್ಯೂಟ್ಗೆ ಇನ್ನೂ ಆಕ್ಚುಲಿ ಟ್ರೈನಿಂಗ್ ಬರ್ತೀಯ ಅನ್ನೋ ಹುಡುಗ, ಅವನು ರಿಸೈನ್ ಮಾಡ್ಬಿಟ್ಟಿದ್ದಾನೆ. ಅವನು ಇದು ಅಕ್ಸೆಪ್ಟ್ ಮಾಡಿಲ್ಲ. ಅವನು ನಾನು ಕೇಳಿದೆ ಸರ್ ಏನು ಮಾಡಬೇಕು ಅಂತ. ನಾನು ಹೇಳಿದೆ ಫಸ್ಟ್ ಅಕ್ಸೆಪ್ಟ್ ಅವ್ರು ಮಾಡುತ್ತಾರೆ, ನೀವು ಕೇಳ್ಕೊ. ಇಲ್ಲ ಅಂದ್ರೆ ಅಲ್ಲಿ ಹಿಂಗ್ ಮಾಡ್ತಾರೆ ಅಂದ್ರೆ, ಯಾವತ್ತು ಅಕ್ಸೆಪ್ಟ್ ಮಾಡಿಲ್ಲ ಅಲ್ಲಿಂದ 2 months ಅಂತಂದ್ರೆ ಈ ಕಡೆ ಇಲ್ಲಿ ಬಿಟ್ಟು ಹೋಗುವಿಲ್ಲ, ಆ ಕಡೆ ಅಲ್ಲಿ ಜಾಬ್ ಅವರು ಕರೀತಾ ಇರ್ತಾರೆ. ಆನ್ ಟೈಮ್ ಹೋಗಿಲ್ಲ ಅಂದ್ರೆ ಅಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡಿ ಬೇರೆಯವ್ರನ್ನ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ, ಸರಿನಾ? ರೈಟ್. ಸೊ ETS ರೆಸ್ಯೂಮ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ನೋಡಿ. ಅವಾಯ್ಡ್ ಟೇಬಲ್ಸ್, ಮಲ್ಟಿಪಲ್ ಕಾಲಮ್ಸ್, ಇಮೇಜಸ್, ಐಕಾನ್ಸ್, ಫ್ಯಾನ್ಸಿ ಪಾಯಿಂಟ್ಸ್, ಈ ಥರದ್ದೆಲ್ಲ ಅವಾಯ್ಡ್ ಮಾಡಿ. ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ನಿಮ್ಗೆ ಇದ್ದಾಗ ಏನ್ ಗೊತ್ತಾ, ಸ್ಕ್ಯಾನಿಂಗ್ ಫಾಸ್ಟ್ ಆಗಿ ಆಗುತ್ತೆ, ಈಸಿಯಾಗಿ ಆಗುತ್ತೆ, ಮತ್ತೆ ಅದು ಕರೆಕ್ಟ್ ಕೀವರ್ಡ್ಸ್ ಅಲ್ಲಿ ಹಾಕ್ಬಿಡ್ಬೋದು. ಸಿಂಪಲ್ ಹೆಡ್ಡಿಂಗ್ಸ್, ಕ್ಲೀನ್ ಸ್ಟ್ರಕ್ಚರ್, ಆಯ್ತಾ? ಗಿವ್ JD ಫಾರ್ ಕೀವರ್ಡ್ಸ್. ಒಂದು ಕಂಪ್ನಿ JD ಏನಾದ್ರು ಕೊಟ್ಟಿದ್ರೆ ನಿಮ್ಮ ಪ್ರೊಫೈಲ್ ಅದ್ರ ಕೆಳಗೆ JD ಅದನ್ನ ಹಾಕ್ಬಿಟ್ಟು ChatGPT ಕೊಟ್ಬಿಡಿ. ಆದಷ್ಟು ಅಲ್ಲಿ ಕೀವರ್ಡ್ಸ್ ಅನ್ನ ತಗೊಂಡು ನಿಮ್ಗೆ ಒಂದು ಹೊಸ ರೆಸ್ಯೂಮ್ ಅನ್ನ ಮಾಡ್ಬಿಡುತ್ತೆ. ಏನ್ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯೂಸ್ ಸ್ಟ್ಯಾಂಡರ್ಡ್ ಹೆಡ್ಡಿಂಗ್ಸ್, ಆಯ್ತಾ? ಸಮ್ಮರಿ, ಸ್ಕಿಲ್ಸ್, ಪ್ರಾಜೆಕ್ಟ್ಸ್, ಎಕ್ಸ್ಪೀರಿಯನ್ಸ್, ಎಜುಕೇಶನ್, ಈ ಥರದ್ದು. ಮೊನ್ನೆ ಯಾವುದೋ ಒಂದು ರೆಸ್ಯೂಮೆ ನೋಡ್ತಿದ್ದೆ, ಅದ್ರಲ್ಲೇನೋ ಅಕಾಡೆಮಿಯಾ ಮತ್ತೆ ಇನ್ನು ಈ ಥರದ್ದೇನೋ ಒಂಥರ ಹೆಂಗಿತ್ತು ಅಂದ್ರೆ ಆ, ತುಂಬಾ ಹೈ ಎಂಡ್ ವರ್ಡ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಇಂಗ್ಲಿಷ್ ಸಖತ್ ಹೈ ಎಂಡ್ ಅಲ್ಲಿ. ಅದು ಅವ್ರಿಗೆ ಗೊತ್ತಿರಲಿ, ಯಾರೋ ಕೊಟ್ಟಿರ್ತಾರೆ, ಕಾಪಿ ಮಾಡಿ ಪೇಸ್ಟ್ ಮಾಡ್ಬಿಟ್ಟಿರ್ತಾರೆ. ಹಂಗ್ ಮಾಡಕ್ ಹೋಗ್ಬಿಡಿ. ಹಂಗ್ ಮಾಡಿದ್ರೆ ಸುಮ್ಮನೆ ಅನ್ನೆಸೆಸರಿ ಪ್ರಾಬ್ಲಮ್ಸ್, ಆಯ್ತಾ? ಸೊ ಈ ತರ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಹಾಕಿ ಏನು ತೊಂದರೆ ಇಲ್ಲ, ನಮ್ಮ ಉದ್ದೇಶ ಅರ್ಥ ಮಾಡಿಸ್ಬೇಕು ಅಷ್ಟೇ. ಯೂಸ್ ಬುಲೆಟ್ ಪಾಯಿಂಟ್ಸ್, ಪ್ಯಾರಾಗ್ರಾಫ್ ಆದಷ್ಟು ಹಾಕಕ್ಕೆ ಹೋಗ್ಬೇಡಿ. ATS ಫ್ರೆಂಡ್ಲಿ ಫಾಂಟ್ಸ್ ಬಂದು ಏರಿಯಲ್, ಕ್ಯಾಲಿಬ್ರಿ ಮತ್ತೆ ಕೇಂಬ್ರಿಯಾ, ವರ್ಡ್ ಅನ್ನ, ಇದೆಲ್ಲ ಬಂದು ನಿಮಗೆ ATS ಸಾಫ್ಟ್ವೇರ್ಸ್ ಏನ್ ಮಾಡ್ತಿಲ್ಲ, ಆದಷ್ಟು ಈ ಫಾಂಟ್ಸ್ ಅನ್ನ ಜಾಸ್ತಿ ಯೂಸ್ ಮಾಡೋದು. ಅದಕ್ಕೆ ನಾನು ನಿಮ್ಗೆ ಹೇಳೋದು ಏರಿಯಲ್ ಯೂಸ್ ಮಾಡಿ. ಏರಿಯಲ್ ಬೆಸ್ಟ್ ಯೂನಿವರ್ಸಲ್ ಫಾಂಟ್, ಆಯ್ತಾ? ಅವಾಯ್ಡ್ ಗ್ರಾಫಿಕ್ಸ್, ಬಾಕ್ಸ್, ಐಕಾನ್ಸ್, ಶೇಪ್ಸ್, ಲೋಗೋಸ್ ಹಾಕ್ಲೇಬಾರ್ದು ಅಂತಲ್ಲ. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಸರ್ಟಿಫಿಕೇಶನ್ ಮುಗಿಸ್ಕೊಂಡಿದ್ದೀನಿ, ಎಕ್ಸೆಲ್ ಸರ್ಟಿಫಿಕೇಶನ್, ಅದ್ರದ್ದು ಲೋಗೋ ಹಾಕ್ಬೇಕು, ಖಂಡಿತ ಹಾಕಿ, ಏನ್ ತೊಂದರೆ ಇಲ್ಲ, ಸರಿನಾ? PDF ಸೇವ್ ಮಾಡಬೇಕು, ಅನ್ಲೆಸ್ ಅಂಡ್ ಅಂಟಿಲ್ ದೇ ಮೆನ್ಷನ್, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಕೆಳಗೆ, ಕೆಲವರೆಲ್ಲ ಮೆನ್ಷನ್ ಮಾಡ್ತಾರೆ PDF ಕಳಿಸಿ ಅಂತ. ಸೊ ಅಂತ ಟೈಮಲ್ಲಿ ನೀವು PDF ಆಗಿ ಕಳಿಸ್ಬೇಕು. ಸ್ಕಿಲ್ಸ್ ಹೈಲೈಟ್ ಮಾಡಬೇಕು. ರೆಸ್ಯೂಮೆ ಆದಷ್ಟು ಕಮ್ಮಿ ಸೈಜ್ ಅಲ್ಲಿ ಇರಲಿ. ಒಂದೇ ಪೇಜ್ ಇರೋದ್ರಿಂದ ನಿಮ್ಗೆ ಕಮ್ಮಿ ಸೈಜ್ ಬರುತ್ತೆ. ಇಮೇಜ್ ಹಾಕಕ್ ಹೋಗ್ಬೇಡಿ, ಫೋಟೋ ಗಿಟ ಎಲ್ಲ ಹಾಕಕ್ ಹೋಗ್ಬೇಡಿ. ಒಂದ್ಸತಿ ATS ಇದ್ರಲ್ಲಿ ಚೆಕ್ ಮಾಡಿ. ಏನ್ ಮಾಡಿ ಗೊತ್ತಾ, ನಿಮ್ಗೆ ಎಲ್ಲಾ ATS ಇದೆಲ್ಲ ಚೆಕ್ ಮಾಡೋದಕ್ಕಿಂತ ChatGPT ಇದೆಲ್ಲ, ChatGPTಗೆ ಡ್ರ್ಯಾಗ್ ಮಾಡ್ಬಿಟ್ಟು ಇದನ್ನ ಚೆಕ್ ಮಾಡುವಂತ ನೀವು ಅದನ್ನೊಂದಷ್ಟು ಕೀವರ್ಡ್ಸ್ ನೀವೇ ಕೊಡಿ. ಕೊಟ್ಬಿಟ್ಟು ಈ ತರ ಕೀವರ್ಡ್ಸ್ಗೆ ಇದನ್ನ ರೆಸ್ಯೂಮೆ ಓಕೆನಾ ಅಂತ, ಅದು ನಿಮ್ಗೆ ಖಂಡಿತವಾಗಿ ಪರ್ಸೆಂಟೇಜ್ ಕೊಡುತ್ತೆ. ಓಕೆ, ನಿಮ್ಗೆ ಆನ್ಲೈನ್ ತುಂಬಾ ಟೂಲ್ಸ್ ಸಿಗುತ್ತೆ ಚೆಕ್ ಮಾಡೋದು ಸ್ಕೋರ್. ಅವೆಲ್ಲ ಒಂದು ಕೆಲವೊಂದೆಲ್ಲ ತಪ್ಪು ಇರ್ತಾವೆ, ಆಯ್ತಾ? ನೀವು ChatGPT ಹೋಗಿ, ಅದೇ ಕರೆಕ್ಟ್ ಆಕ್ಚುಲಿ. ರೈಟ್. ನೆಕ್ಸ್ಟ್, ಫೈನಲ್ ಅಡ್ವೈಸ್ ಫಾರ್ ಸ್ಟೂಡೆಂಟ್ಸ್, ಫೋಕಸ್ ಆನ್ ಸ್ಕಿಲ್ಸ್ ನಾಟ್ ಡಿಗ್ರೀಸ್. ಅಂದ್ರೆ ಡಿಗ್ರಿ ಇರಬೇಕು, ನಾಟ್ ಡಿಗ್ರೀಸ್ ಅಂತಂದ್ರೆ ಫಸ್ಟ್ ಪ್ರಯಾರಿಟಿ ಒಂದು ಸ್ಕಿಲ್ಸ್ ಇರಬೇಕು, ಡಿಗ್ರೀಸ್ ಇರಬೇಕು. ಅದೇ ಪ್ರಯಾರಿಟಿ. ಮುಂಚೆ ಹೆಂಗಿತ್ತಂದ್ರೆ ಡಿಗ್ರಿ ಆಮೇಲೆ ಸ್ಕಿಲ್ಸ್, ಇವಾಗ ಸ್ಕಿಲ್ಸ್ ಆಮೇಲೆ ಡಿಗ್ರಿ. ಓಕೆ, ಬಿಲ್ಡ್ ಅಟ್ ಲೀಸ್ಟ್ 2-3 ಪ್ರಾಜೆಕ್ಟ್ಸ್. ಇದನ್ನು ಆಲ್ರೆಡಿ 3-4 ಪ್ರಾಜೆಕ್ಟ್ಸ್ ಅನ್ನು ಮಾಡಿ. ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರು ಒಳ್ಳೇದು, ತೊಂದರೆ ಇಲ್ಲ, ಅಷ್ಟೇ ಮಾಡ್ಬೇಕು ಅಂತಿಲ್ಲ. ಅಟ್ಲೀಸ್ಟ್ ನಾನು ಹೇಳ್ತಾರೆ, ಬಿಲ್ಡ್ ಸ್ಟ್ರಾಂಗ್ ಲಿಂಕ್ಡ್ಇನ್ ಪ್ರೊಫೈಲ್. ನಿನ್ನೆ ತೋರಿಸ್ತೇನೆ ನಿಮ್ಗೆ ಏನ ಮಾಡಬೇಕು ಅಂತ. ಕೀಪ್ 1 ATS ರೆಸ್ಯೂಮೆ ರೆಡಿ. ಒಂದು
ಎಲ್ಲ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಅದಾದ್ಮೇಲೆ ಏನಾದರೂ ನಿಮಗೆ ಕಂಪ್ನಿ ಕೀವರ್ಡ್ ಸ್ಪೆಸಿಫಿಕ್ ಇತ್ತು ಅಂದ್ರೆ ಅದನ್ನು ನೀವು ಮಾಡಿ. ಓಕೆನಾ? ಪ್ರಾಕ್ಟೀಸ್ HR ಅಂಡ್ ಟೆಕ್ನಿಕಲ್ ರೌಂಡ್ಸ್. ಆದಷ್ಟು ಟೆಕ್ನಿಕಲ್ ರೌಂಡ್ಸ್ HR ರೌಂಡ್ಸ್ ಅಲ್ಲಿ ಏನು ಅಷ್ಟೊಂದು ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಜನರಲ್ ಆಗಿ ಏನು ಕೇಳ್ತಾರೆ ಅದು ಆನ್ಸರ್ ಮಾಡಿದ್ರೆ ಸರ್. ಅಪ್ಲೈ ಕನ್ಸಿಸ್ಟೆಂಟ್ಲಿ, ಆದಷ್ಟು ಅಪ್ಲೈ ಮಾಡ್ತಾ ಇರಿ, ಟ್ರೈ ಮಾಡ್ತಾ ಇರಿ, ಖಂಡಿತವಾಗೂ ಸಿಗುತ್ತೆ. ಒಂದೆರಡು ಸಲ ಟ್ರೈ ಮಾಡ್ಬಿಟ್ಟು ಯಾವುದೆಲ್ಲ ಆಗಲ್ಲ ಅಂತ ಸುಮ್ಮನೆ ಬಿಟ್ರೆ ಖಂಡಿತವಾಗಿ ಅದಾಗಲ್ಲ. ಓಕೆನಾ? ಸೊ ಈ ರೀತಿ ಇದನ್ನ ನೀವು ಫಾಲೋ ಮಾಡಿ. ಇದನ್ನ ಫಾಲೋ ಮಾಡಿದ ತಕ್ಷಣ 100% ನಿಮ್ಗೆ ಸಿಕ್ಬಿಡುತ್ತೆ ಜಾಬ್ ಅಂತ ನಾನು ಹೇಳಲ್ಲ, ಬಟ್ ಅಟ್ಲೀಸ್ಟ್ ಒಂದು ಗೈಡ್ ಮಾಡಿದ್ದೀನಿ, ಅದನ್ನ ಫಾಲೋ ಮಾಡಿ. ಆಯ್ತಾ? ನಿಮ್ಗೆ ಇವತ್ತಲ್ಲ ನಾಳೆ ಅಲ್ಲ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗುತ್ತೆ. ಬಟ್ ಅದು ಬೇಗ ಸಿಗಬೇಕು ಅಂತಂದ್ರೆ ನಾವು ನಮ್ಮ ಸ್ಕಿಲ್ಸು ಮತ್ತೆ ನಮ್ಮ ಪ್ರೊಫೈಲ್ ಇದನ್ನೆಲ್ಲ ಆದಷ್ಟು ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಫಾರ್ಮ್ಯಾಟೆಡ್ ವೇ ಮಾಡೋದು ಖಂಡಿತ ಸಿಗುತ್ತೆ. ಓಕೆ, ರೈಟ್. ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಈಗ ನಿಮಗೇನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ, ನಾನು ಅದನ್ನು ಆನ್ಸರ್ ಮಾಡ್ತೀನಿ. ಓಕೆ, ಇಲ್ಲಿ ಕೆಲವೊಂದು ಕ್ವಶನ್ಸ್ ಇದೆ. ಅಶ್ವಿನಿ, ವಾಯ್ಸ್ ಬ್ರೇಕ್ ಆಗ್ತಿತ್ತಾ? ಸಾರಿ, ನಾನು ನೋಡಲಿಲ್ಲ. ರೈಟ್, ಇಲ್ಲಿ ಕೆಲವೊಂದೆಲ್ಲ ಏನೋ ಇದೆ, ಈಗ ಕಳಿಸಿದ್ರೆ ನಾನು ನೋಡ್ತೀನಿ. ಓಕೆ, ವಿಜೇತ್ ಟ್ರೂಲಿ ಸೆಡ್ ಏನಕ್ಕೆ ಹೇಳಿದರೆ ಗೊತ್ತಿಲ್ಲ. ಓಕೆ, ಮತ್ತೆ ನಯನ್ ಕುಮಾರ್ ಟೆಕ್ನಿಕಲ್ ರೌಂಡ್ ಅಂದ್ರೆ ಏನು? ಅಶ್ವಿನಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇನ್ನು ಬ್ರೇಕ್ ಆಗ್ತಿದ್ಯಪ್ಪ ಪೀಪಲ್? ನೋ ಸರ್, ಪರ್ಫೆಕ್ಟ್ ಸರ್. ಓಕೆ, ರೈಟ್. ATS ರೆಸ್ಯೂಮೆ ಬಗ್ಗೆ ಡೀಟೇಲ್ ಆಗಿ ಹೇಳಿ. ಓಕೆ, ರೈಟ್. ಫಸ್ಟ್ ಏನ್ ಮಾಡಂದ್ರೆ ಟೆಕ್ನಿಕಲ್ ರೌಂಡ್ ಅಂದ್ರೆ ಏನು ಅಂತ ನಯನ್ ಕುಮಾರ್ ಕೇಳ್ತೀರಾ, ನಾನು ಹೇಳ್ತೀನಿ. ಟೆಕ್ನಿಕಲ್ ರೌಂಡ್, ಸಿ ಫಸ್ಟ್ ಆಫ್ ಆಲ್ ನಿಮಗೆ ತುಂಬಾ ರೌಂಡ್ಸ್ಗಳಿರುತ್ತೆ. ಅದರಲ್ಲಿ ಟೆಕ್ನಿಕಲ್ ರೌಂಡ್ ಬಂದು ಅವ್ರೇನ್ ಮಾಡ್ತಾರೆ ಗೊತ್ತಾ, ಡಿಫ್ರೆಂಟ್ ಸಿನಾರಿಯೋಸ್ ಇರುತ್ತೆ ಡಿಫ್ರೆಂಟ್ ಕಂಪ್ನೀಸ್ ಅಲ್ಲಿ. ಒಂದು ಸಿನಾರಿಯೋ ಅಕಸ್ಮಾತ್ ನಾನು ಇಂಟರ್ವ್ಯೂ ಹೋಗಿರ್ತೀನಿ, ಅಲ್ಲೇನ್ ಮಾಡ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಆನ್ ದ ಸ್ಪಾಟ್ ನಮ್ಗೆ ಏನು ಕ್ವಶನ್ಸ್ ಬಿಟ್ಬಿಡ್ತಾರೆ. ಅದೇ ನಾನು ಸ್ಟಾರ್ ಮಾಡಿಲ್ಲ ಅಂತ ಹೇಳಿದ್ರೆ ನಂತರ ಅಂದ್ರೆ ಸಿಚುವೇಶನ್ ತಕ್ಕನಾಗಿ ನನಗೆ ಆ ಪ್ರಾಜೆಕ್ಟ್ ಅನ್ನ ಮುಗಿಸ್ಬೇಕು ಅಂತ. ಸೊ ಅದು ಏನಾಗುತ್ತೆ ಅಂದ್ರೆ ನೀವು ಕಂಪನಿ ಹೋಗಿರ್ತೀರಲ್ಲ, ಒಂದು ನಿಮಿಷ ಒಂದೊಂದೇ ನಾನು ಕ್ವಶನ್ಸ್ ತಗೋತೀನಿ, ಆಯ್ತಾ? ಅಲ್ಲೇನ್ ಮಾಡ್ತಾರೆ, ಒಂದು ಸಿನಾರಿಯೋ ಕೊಡ್ತಾರೆ, ಡೇಟಾ ಕೊಟ್ಬಿಟ್ಟು ಇಲ್ಲೇ ಮಾಡಪ್ಪ ನೀನು ಅಂತ ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿದ್ರೆ ನಾವು ಅಲ್ಲೇ ಒಂದು ಡ್ಯಾಶ್ ಬೋರ್ಡ್ ಅಥವಾ ಏನೋ ಒಂದು ಒಂದು ಮಾಡ್ಬಿಟ್ಟು ನಾವು ಕೊಟ್ರೆ ಅವ್ರಿಗೆ ನಮ್ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಆಯ್ತಾ? ಇವನು ಇಲ್ಲೇ ಮಾಡ್ತಿದ್ದಾನೆ ಅಂದ್ರೆ ಅವ್ರಿಗೆ ಸ್ಕಿಲ್ಸ್ ಇದೆ ಅಂತ ಡೈರೆಕ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಕೆಲವೊಂದು ಪ್ರಾಜೆಕ್ಟ್ಸ್ ಆಯ್ತಾ, ನಿಮ್ಗೆ ಅಲ್ಲೇ ಕುತ್ಕೊಂಡು ಅವ್ರಿಗೆ ಕೆಲವು ಕಂಪ್ನೀಸ್ ಎಲ್ಲ ಅಂತಂದ್ರೆ ಜಾಗ ಇರಲ್ಲ ಅಂದ್ರೆ ಅದು ತುಂಬಾ ಆಕ್ಯುಪೈ ಆಗಿರುತ್ತೆ. ಕೆಲವು ಸ್ಟಾರ್ಟ್ಅಪ್ ಕಂಪ್ನೀಸ್ ಅಲ್ಲೆಲ್ಲ ನಿಮ್ಗೆ ಪ್ಲೇಸ್ ಇರಲ್ಲ ಅವ್ರಿಗೆ ಕುತ್ಕೊಂಡು ಮಾಡಿಸೋದಕ್ಕೆ, ಅಥವಾ ಅಲ್ಲಿ ಕುತ್ಕೊಂಡು ಮಾನಿಟರ್ ಮಾಡೋದಕ್ಕೆ. ಅದಕ್ಕೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಕಂಪನಿ ಬಂದು ಗುರ್ಗಾಂವ್ ಅಲ್ಲಿದೆ, ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಇಂಟರ್ವ್ಯೂಸ್ ಬಂದ್ಬಿಟ್ಟಿದೆ. ಸೊ ನಾನು ಆ ಇಂಟರ್ವ್ಯೂಗೋಸ್ಕರ ಅಲ್ಲಿ ಹೋಗಿ ಬರೆಯೋದು ಇಂಟರ್ವ್ಯೂ ತಗೊಂಡು ಅಥವಾ ಪ್ರಾಕ್ಟಿಕಲ್ ಮುಗಿಸಿ ಬರೋಕ್ಕಾಗಲ್ಲ. ಡೇಟಾನ ನನಗೆ ಮೇಲಲ್ಲಿ ಕಳಿಸ್ತಾರೆ, ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಮುಗಿಸಿ ಮತ್ತೆ ವಾಪಸ್ ಕಳಿಸ್ಬೇಕು. ಸೊ ಟೆಕ್ನಿಕಲ್ ರೌಂಡ್ ಇಸ್ ನಥಿಂಗ್ ಬಟ್ ನನಗೆ ಪ್ರಾಕ್ಟಿಕಲ್ ಆಗಿ ಅವ್ರದ್ದು ಏನ್ ಒಂದು ಡ್ಯಾಶ್ ಬೋರ್ಡ್ ಇರ್ಬೋದು, ರಿಪೋರ್ಟಿಂಗ್ಸ್ ಇರ್ಬೋದು, ಅಥವಾ ಡೇಟಾ ಕ್ಲೀನಿಂಗ್ ಇರ್ಬೋದು, ಆಟೋಮೇಷನ್ ಏನ್ ಬೇಕಾದ್ರೂ ಆಗಿರ್ಬೋದು, ಅವ್ರು ಅದನ್ನ ಕೇಳ್ತಾರೆ. ಅದಕ್ಕೆ ನಾವು ಈ ಟೆಕ್ನಿಕಲ್ ರೌಂಡ್ ಅಂತ ಕರಿತೀವಿ. ಸರಿನಾ? ಓಕೆ, ನೆಕ್ಸ್ಟ್ ATS ರೆಸ್ಯೂಮೆ ಬಗ್ಗೆ ಡೀಟೇಲ್ ಆಗಿ ನೋಡಿ. ATS ರೆಸ್ಯೂಮೆ ಇವಾಗ ಒಂದು ಸಿಂಪಲ್ ಆಗಿ ಒಂದು ನಾನು ATS ರೆಸ್ಯೂಮೆ ಹೆಂಗ್ ಮಾಡೋದು ಅಂತ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಆದ್ರೆ ಹೋಗಿ ನೋಡಿ. ಬಟ್ ಸ್ಟಿಲ್ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ATS ರೆಸ್ಯೂಮೆ ಅಂತ ಇವಾಗ ATS ರೆಸ್ಯೂಮೆ ಅಂತ ಏನಿರಲ್ಲ, ATS ಫ್ರೆಂಡ್ಲಿ ರೆಸ್ಯೂಮೆ ಅಂತ ಕರಿತೀವಿ. ಆಯ್ತಾ? ATS ಫ್ರೆಂಡ್ಲಿ ರೆಸ್ಯೂಮೆ, ಸಿ ATS ರೆಸ್ಯೂಮೆ ಅಂತ ಯಾವ್ದು ಇರಲ್ಲ ನಿಮ್ಗೆ. ಯಾಕೆಂದ್ರೆ ATS ಬಂದು ಒಂದು ಸಾಫ್ಟ್ವೇರ್, ಆಯ್ತಾ? ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ, ಅಥವಾ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಒಂದು ಅಪ್ಲಿಕೆಂಟ್ ಅಂದ್ರೆ ಯಾರು ಅಪ್ಲೈ ಮಾಡ್ತಾರೋ ಅಥವಾ ಅಪ್ಲಿಕೇಶನ್ ಚೆಕ್ ಮಾಡೋವಂಥದ್ದು. ಸರಿನಾ? ಈಗ ಆ ಒಂದು ಸಾಫ್ಟ್ವೇರ್ಗೆ ನಾವು ಒಂದು ರೆಸ್ಯೂಮೆ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೇಮ್, ಆಯ್ತಾ? ರೈಟ್. ಈಗ ಇದನ್ನ ಏನ್ ಮಾಡ್ತೀನಿ,
ಬೋಲ್ಡ್ ಮಾಡ್ತೀನಿ, ಮತ್ತೆ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಸರಿನಾ? ಇದೊಂದು ಚೂರು ಇಲ್ಲಿ ತಗೋಣ. ಈಗ ನಮಗೆ ಒಂದೇ ಪೇಜಲ್ಲಿ ಬರಬೇಕು, ಸೊ ಸ್ವಲ್ಪ ಸ್ಪೇಸ್ ತಗೊಂಡೆ. ರೈಟ್? ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀವಿ? ಮೊಬೈಲ್ ಇದು ಬೋಲ್ಡ್ ಬೇಡ, ಇದು ಕಮ್ಮಿ ಸ್ಪೇಸ್, ಅಥವಾ ಇನ್ನೂ ಕಮ್ಮಿ ಮಾಡಿ 10 ಪಾಯಿಂಟ್ಸ್. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಇದು 0 ತಗೊಳ್ಳೋಣ. ಇದನ್ನು ಚೇಂಜ್ ಮಾಡ್ತೀನಿ. ನೋಡಿ, ಆಯ್ತಾ? ಮೊಬೈಲ್ ಆಯ್ತು. ನೆಕ್ಸ್ಟ್ ಇಮೇಲ್. ನಾನೇನ್ ಮಾಡ್ತೀನಿ, ಇಲ್ಲೊಂದು ಟ್ಯಾಬ್ ಕೊಡ್ತೀನಿ. ಟ್ಯಾಬ್ ಕೊಟ್ಬಿಟ್ಟು ಇಮೇಲ್ ಓಕೆ. ಇಲ್ಲಿ ನಾನು ಏನ್ ಮಾಡ್ಬೋದು, ಈ ತರ ಟ್ಯಾಬ್ ಈ ತರ ಕೊಡ್ಬೋದು ಈಗ. ಸೊ ನಿಮ್ಗೆ ಸ್ಟೋನ್ ಎಲ್ಲ ನೀವು ಇದು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಇಡುವ, ಇಲ್ಲಿ ಇಡ್ಬೋದು, ಏನು ತೊಂದರೆ ಇಲ್ಲ. ರೈಟ್? ಓಕೆ. ಈಗ ನಾನು ಎಂಟರ್ ಕೊಟ್ಬಿಟ್ಟು ಇಲ್ಲಿ ಒಂದು ಲೈನ್ ಅನ್ನ ಬಿಡ್ತೀನಿ. ರೈಟ್? ಅಂದ್ರೆ ಬಾರ್ಡರ್. ರೈಟ್? ಸೊ ಇಲ್ಲಿ ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಮ್ಮರಿ. ಆಯ್ತಾ? ಸಮ್ಮರಿ ಅಂತ ಕೊಟ್ಬಿಟ್ಟು ಬೋಲ್ಡ್ ಮಾಡ್ತೀನಿ. ಇಲ್ಲೇನೋ ಒಂದು ಕೊಡ್ತೀನಿ ಈ ತರ ಸಮ್ಮರಿ. ಇದು ಸಮ್ಮರಿ ಆಯ್ತು. ನೆಕ್ಸ್ಟ್ ಬಂದು ನನಗೆ ಎಕ್ಸ್ಪೀರಿಯನ್ಸ್ ಅನ್ನು ಕೊಡ್ತೀನಿ. ಈಗ ನನಗೆ ಇಲ್ಲೇನ್ ಫಾರ್ಮ್ಯಾಟ್ ಕೊಟ್ಟಿದ್ದೀನಲ್ಲ, ಅದೇ ಫಾರ್ಮ್ಯಾಟ್ ಇದಕ್ಕೆ ಬರಬೇಕು. ಸೊ ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಪ್ಯಾರಾಗ್ರಾಫ್ ಅಂತ ನೋಡಿ, ಇಲ್ಲೋಗಿ ರೈಟ್ ಕ್ಲಿಕ್ ಪ್ಯಾರಾಗ್ರಾಫ್ ಅನ್ನು ಕೊಟ್ಬಿಟ್ಟು ಇಲ್ಲಿ. ಸರಿನಾ? ಸಾರಿ, ಇಗ್ನೋರ್. ನೋಡಿ ಇಲ್ಲಿ ಪ್ಯಾರಾಗ್ರಾಫ್ ಅನ್ನು ಕೊಟ್ರೆ ನನಗೆ ಇಲ್ಲಿ ಇದಕ್ಕಿಂತ ಮುಂಚೆ ಎಷ್ಟಿರ್ಬೇಕು ಅನ್ಸೆ, ಬಿಫೋರ್ ಒಂದು 12 ಪಾಯಿಂಟ್ಸ್ ಅನ್ನು ಕೊಡ್ತೀನಿ. ಓಕೆ ಅಂತ ಕೊಟ್ಟರೆ ನೋಡಿ ಈ ತರ ಬರುತ್ತಲ್ವಾ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಹಿಂಗೆ ಇದನ್ನ ಫಾರ್ಮ್ಯಾಟ್ ಪೇಂಟ್ ಇದೌಟ್ ಅಪ್ಲೈ ಮಾಡಿದ್ರೆ ನನಗೆ ಅದೇ ಫಾರ್ಮ್ಯಾಟ್ ಇಲ್ಲಿ ಬರುತ್ತೆ. ಇದಷ್ಟೇ. ನಾನು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಆಯ್ತಾ? ಸೊ ಇಲ್ಲೇನ್ ಮಾಡ್ತೀನಿ, ಮತ್ತೆ ಇದನ್ನ ತಗೊಂಡು ಇದ್ರ ಕೆಳಗೆ ಏನಾದ್ರು ಅಕಸ್ಮಾತ್ ಆಗಿ ಕಂಟೆಂಟ್ ಇತ್ತು ಅಂದ್ರೆ ನೋಡಿ, ಇದನ್ನ ನಾನು ಕಾಪಿ ಮಾಡ್ಕೋತೀನಿ ಫಾರ್ಮ್ಯಾಟ್, ಮತ್ತೆ ಇಲ್ಲಿ ಕೊಡ್ತೀನಿ. ಆಯ್ತಾ? ಸೊ ಇವಾಗ ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಲ್ಲ ನೋಡಿ, ತುಂಬಾ ಪ್ಲೇನ್ ವರ್ಕ್ ಬುಕ್ ಇದು, ಅಂದ್ರೆ ಸಾರಿ ಡಾಕ್ಯುಮೆಂಟ್. ಇಲ್ಲಿ ಯಾವುದೇ ಬಾಕ್ಸ್ ಆಗಲಿ ಅಥವಾ ನಾನು ಒಂದು ಶೇಪ್ ಆಗಲಿ ಕೊಟ್ಟಿಲ್ಲ. ಕಂಟೆಂಟ್ ಏನ್ ಕೊಟ್ಟಿದ್ದಿಲ್ಲ ಈ ತರ ಹಿಂಗಿರ್ಬೇಕು. ಇದು ಒಂದು ATS ಫ್ರೆಂಡ್ಲಿ. ಯಾಕೆ? ಇಲ್ಲಿ ನೋಡಿ ಶೇಪ್ಸ್ ಇಲ್ಲ, ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲೊಂದು ಕಾಲಮ್ ತರ ಕೊಡ್ತಾರೆ ಲೇಔಟ್. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಕಾಲಮ್ಸ್ 2 ಕಾಲಮ್ಸ್ ಕೊಡ್ತಾರೆ ಇಲ್ಲಿ. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಇದೊಂದು ಕಾಲಮ್, ಮತ್ತೆ ಇಲ್ಲೊಂದಷ್ಟು ಡೀಟೇಲ್ಸ್ ಬರುತ್ತೆ, ಇಲ್ಲೊಂದು ಡೀಟೇಲ್ಸ್ ಇರುತ್ತೆ, ಮತ್ತೆ ಇಲ್ಲೊಂದಷ್ಟು ಡೀಟೇಲ್ಸ್. ಆತರ ಮಾಡಬೇಡಿ. ತುಂಬಾ ಜನ ಹೇಳ್ತಾರೆ ಹಿಂಗ್ ಮಾಡಿದ್ರೆ ನಿಮ್ಗೆ ಏನು ಜಾಬ್ ಸಿಕ್ಬಿಡುತ್ತೆ ಅಥವಾ 96 ಸ್ಕೋರ್ ಎಲ್ಲ ಬರುತ್ತೆ ಅಂತ. ನಿಮ್ಗೆ ಸ್ಕೋರ್ ಬರೋದು ನಿಮ್ಗೆ ಮೇನ್ ನಿಮ್ಗೆ ಇದು ಡಿಸೈನ್ ಇಂದ ಸ್ಕೋರ್ ಬರಲ್ಲ, ನೀವು ಹಾಕುವಂತ ಕೀವರ್ಡ್ಸ್ ಇಂದ ಸ್ಕೋರ್ ಬರೋದು. ಓಕೆನಾ? ಸೊ ಇಲ್ಲಿ ಈ ತರ ನೀವು ಪ್ಲೇನ್ ಆಗಿರ್ಬೇಕು ಆದಷ್ಟು. ನೋಡಿ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಕ್ವಾಲಿಫಿಕೇಶನ್. ಆಯ್ತಾ? ನಾವು ಮತ್ತೆ ಇದನ್ನ ತಗೊಂಡು ಏನ್ ಮಾಡ್ಬೋದು, ನೀವು ಒಂದ್ಸರಿ ನೀವು ಇದು ಮಾಡ್ಬೋದು. ಆಯ್ತಾ? ಒಂದ್ಸರಿ ಎಲ್ಲ ಟೈಪ್ ಮಾಡ್ಬಿಟ್ಟು ಆಮೇಲೆ ಫಾರ್ಮ್ಯಾಟ್ ಮಾಡ್ಬೋದು. ನೋಡಿ ಈ ತರ ನಾನು ಪ್ಲೇನ್ ಆಗಿ ಇಡ್ತಾ ಹೋಗ್ಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಈ ಪ್ರೊಫೈಲ್ ಈಸಿಗೆ ಸ್ಕ್ಯಾನ್ ಆಗುತ್ತೆ. ನಾನೊಂದು ಬಾಕ್ಸ್ ನೋಡಿ, ಇವಾಗ ಕೆಲವರು ಏನ್ ಮಾಡ್ತಾರೆ, ಈ ತರ ಕೊಡ್ತಾರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಈ ತರ ಟೆಕ್ಸ್ಟ್ ಬಾಕ್ಸ್ ಯಾಕೆ ಕೊಡ್ತಾರೆ ಅಂತ ಹೇಳ್ತೀನಿ.
ಹೋಗ್ಬಿಟ್ಟು ಸರ್ಟಿಫಿಕೇಶನ್ಸ್ ಈ ತರ ಕೊಡ್ತಾರೆ ಬಾಕ್ಸ್. ರೈಟ್, ಇದನ್ನ ತಗೊಂಡು ಇಲ್ಲಿ ನಾವು ಕಡೆ ತರ ಇಡ್ಬೋದು ಹಿಂಗೆ ಅಂತ ಚೆನ್ನಾಗಿರುತ್ತೆ. ಎಲ್ಲೋ ನೀಟಾಗಿ ಇಡ್ಬೋದು ಅಂತ. ಇದು ಸ್ಕ್ಯಾನ್ ಆಗಲ್ಲ, ಇದು ಸ್ಕ್ಯಾನ್ ಆಗೋದೇ ಇಲ್ಲ. ಅದು ಯಾಕೆ ಅಂದ್ರೆ ಇದೆಲ್ಲ ಇದು ಇಮೇಜ್ ಅಂತ ತಗೊಳುತ್ತೆ, ಟೆಕ್ಸ್ಟ್ ಅಂತ ತಗೊಳಲ್ಲ. ನಿಮ್ಗೆ ಇದ್ರೊಳಗೆ ಹೋಗಿ ಚೆಕ್ ಮಾಡಲ್ಲ ಅದು. ಸರಿನಾ? ಸೊ ಈ ಥರದೆಲ್ಲ ಅವಾಯ್ಡ್ ಮಾಡ್ಬೋದು. ಪಿಕ್ಚರ್ ಇಮೇಜ್ ನಿಮ್ಮ ಫೋಟೋ ಎಲ್ಲ ಹಾಕಿರ್ತಾರಲ್ಲೇ, ಫೋಟೋ ಕಟ್ಕೊಂಡು ಯಾರಿಗೆ ಏನಾಗಬೇಕಾಗಿಲ್ಲ. ಆಯ್ತಾ? ನೀವು ಯಾವುದೇ ಒಂದು ಮಾಡೆಲ್ ಇದಕ್ಕಾಗಲಿ, ಏರ್ ಹೋಸ್ಟೆಸ್ಗಾಗಲಿ ಅಥವಾ ಯಾವುದೋ ಮೂವಿಗೋ ಇದಕ್ಕೋ ನೀವು ಅಪ್ಲಿಕೇಶನ್ ಇರ್ತಲ್ಲ, ಮೇನ್ ಬೇಕಾದದು ಇದರಲ್ಲಿ ಸ್ಕಿಲ್ಸ್ ಇದೆಯಾ, ಕೀವರ್ಡ್ಸ್ ಇದೆಯಾ, ಮತ್ತೆ ನನಗೆ ಕೆಲಸ ಮಾಡೋದಕ್ಕೆ ಏನು ಬೇಕು ಅದು ಆ ಥರ ಒಂದು ಟ್ಯಾಲೆಂಟ್ ಇದೆಯಾ ಅಷ್ಟೇ ನೋಡೋದು. ಆಯ್ತಾ? ನೀವು ಫೋಟೋ ಅಲ್ಲಿ ಹಾಕಿದ ತಕ್ಷಣ ನಾನು ಫೋಟೋ ನೋಡಿ ಕೆಲಸ ಯಾರು ಕೊಡಲ್ಲ. ಇರೋದು ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ನೋಡಕ್ ಸಖತ್ ಇದೆಲ್ಲ ಮೇಕಪ್ ಮಾಡ್ಕೊಂಡು ಇವಾಗ ಇದು ಏನೋ ಗೂಗಲ್ ಜಿಮಿನೈ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಹಾಕ್ತೀನಿ ಅಂತ ಈಗ ನೀವು ಮತ್ತೆ ಪ್ರಶ್ನೆ ಮಾಡ್ಬೇಡಿ. ಮತ್ತೆ ನೀವು ಲಿಂಕ್ಡ್ಇನ್ ಅಲ್ಲಿ ಇದೇನೋ ಫೋಟೋ ಹಾಕಿ ಅಂದ್ರಲ್ಲ ಸರ್, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫೋಟೋ ಹಾಕ್ಬಿಡಿ ಅಂತ. ಲಿಂಕ್ಡ್ಇನ್ ಬಂದು ಅದು ಪ್ರೊಫೈಲ್, ಅದನ್ನ ನೋಡಬೇಕು, ಅದು ಜೆನ್ಯೂನ್ ಅಂತ ನೋಡೋದಕ್ಕೆ ಅದನ್ನ ಹಾಕ್ತಾರೆ. ಇದು ಬಂದು ನಿಮ್ದು ರೆಸ್ಯೂಮೆ, ನಿಮ್ದು ಡೀಟೇಲ್ಸ್. ಆಯ್ತಾ? ಇಲ್ಲಿ ಏನು ನಿಮ್ಗೆ ಗೊತ್ತಿದೆ ಅಂತ ಇದ್ರ ಮೇಲೆನೆ ಅವ್ರೇನ್ ಮಾಡ್ತಾರೆ, ಹೋಗ್ಬಿಟ್ಟು ನಿಮ್ಮ ಲಿಂಕ್ಡ್ಇನ್ ಅನ್ನ ಚೆಕ್ ಮಾಡ್ತಾರೆ. ಅದನ್ನು ಕೊಡ್ಬೋದು ಬೇಕಿದ್ರಲ್ಲಿ. ಸ್ಮಾರ್ಟ್ ನಿಮ್ಗೆ ಏನಾದ್ರು ಆ ಥರ ಲಿಂಕ್ಡ್ಇನ್ ಕೊಡ್ಬೇಕು ಅಂತಿದ್ರೆ ಖಂಡಿತವಾಗಿ ಲಿಂಕ್ಡ್ಇನ್ ಅನ್ನು ಕೊಡ್ಬೋದು. ಆಯ್ತಾ? ಸರಿ, ಬಂದು ಕೊಟ್ಟಿರ್ತೀನಿ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ನಾನು ಲಿಂಕ್ಡ್ಇನ್ ಕೊಡ್ಬೋದು ಇಲ್ಲ ಈ ಥರ. ಲಿಂಕ್ಡ್ಇನ್ ಈ ಥರ ಇಟ್ಕೊಳ್ಬೋದು. ಸೊ ಅವಾಗ ಅವರೆಲ್ಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲಿಂಕ್ಡ್ಇನ್ ಹೋಗುತ್ತೆ. ಇದು ಬಂದು ATS ಫ್ರೆಂಡ್ಲಿ ರೆಸ್ಯೂಮ್. ನಾನು ಫುಲ್ ಡೀಟೇಲ್ ಆಗಿ ನಾನು ಹಾಕಕ್ಕಾಗಲ್ಲ, ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಟೈಮ್ ನಡೆಯುತ್ತೆ. ಅದು ಡೀಟೇಲ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಇದೆ, ಹೋಗೋದನ್ನು ನೋಡಿ. ಸರಿನಾ? ಪ್ರಸಾದ್, ಒಂದು ಐಡಿಯಾ ಬಂತಪ್ಪ? ಪ್ರಸಾದ್ JV. ಓಕೆ, ಪ್ರಸಾದ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ರೈಟ್, ನೆಕ್ಸ್ಟ್ ಲೋಹಿತ್ ಸರ್, ಬಿಸ್ನೆಸ್ ಅನಲಿಸ್ಟ್, ಡೇಟಾ ಅನಾಲಿಟಿಕ್ಸ್ ಅಂಡ್ ಡೇಟಾ ಸೈನ್ಸ್ ರೋಡ್ಗೂ ಏನ್ ಡಿಫ್ರೆನ್ಸ್? ನೋಡಿ, ಈ ಬಿಸ್ನೆಸ್ ಅನಲಿಸ್ಟ್ ಇದಾರಲ್ಲ, ಅವ್ರು ಬಂದು ಟೆಕ್ನಿಕಲ್ ಪರ್ಸನ್ ಅಲ್ಲ ಆಕ್ಚುಲ್ ಆಗಿ. ಆಯ್ತಾ? ಅವ್ರ ಕೆಲಸ ಏನಂದ್ರೆ ಒಂದು ಕಂಪನಿಗೋ ಅಥವಾ ಅವರು ಸೀನಿಯರ್ಸ್ ಹತ್ರ ಕೂತ್ಕೊಂಡು ಏನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಒಂದು ಪ್ರಾಸೆಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಅಂತ ಇಟ್ಕೊಳ್ಳೋಣ, ಒಂದು ಕಂಪನಿ ಅವ್ರ ಬಿಸ್ನೆಸ್ ಲಾಸ್ ಅಲ್ಲಿ ನಡೀತಾ ಇದೆ, ಈಗ ಅದನ್ನ ಇಂಪ್ರೂವ್ ಮಾಡಿ. ಸೊ ಬಿಸ್ನೆಸ್ ಅನಲಿಸ್ಟ್ ಕೆಲಸ ಏನಂದ್ರೆ ಕುತ್ಕೊಂಡು ಅವ್ರ ಹತ್ರ ಮಾತಾಡ್ತಾರೆ. ಏನಂತ ಪ್ರಾಬ್ಲಮ್ ಏನು, ಯಾವಾಗಿಂದ ಪ್ರಾಬ್ಲಮ್ ಇದೆ, ಎಂತಕ್ಕೆ ಪ್ರಾಬ್ಲಮ್ ಆಗಿದೆ, ಯಾವ ಡಿಪಾರ್ಟ್ಮೆಂಟು ಅಂತೆಲ್ಲ ಅವ್ರು ವಿಚಾರಿಸಿ ಏನ್ ಮಾಡ್ತಾರೆ, ಡೇಟಾ ಕಲೆಕ್ಟ್ ಮಾಡ್ಕೊತಾರೆ. ಆ ಡೇಟಾ ಕಲೆಕ್ಟ್ ಏನ್ ಡೇಟಾ ಕಲೆಕ್ಟ್ ಮಾಡ್ತಾರಲ್ಲ, ಅವ್ರು ಆಕ್ಚುಲಿ ಏನು ಗೊತ್ತಿರಲ್ಲ. ಅವ್ರದ್ದು ಏನಂದ್ರೆ ಆ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಈ ಡೇಟಾ ಅನಾಲಿಟಿಕ್ಸ್ ಯಾರು ಇರ್ತಲ್ಲ, ಡೇಟಾ ಅನಲಿಸ್ಟ್ ಅಥವಾ ಡೇಟಾ ಸೈಂಟಿಸ್ಟ್ ಇರ್ತಲ್ಲ, ಅವ್ರ ಹತ್ರ ಬಿಡ್ತಾರೆ. ಸೊ ಡೇಟಾ ಅನಲಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಆದಷ್ಟು ಅವ್ರ ಕೆಲಸ ಡೇಟಾ ಕ್ಲೀನ್ ಮಾಡುವಂಥದ್ದು, ಮತ್ತೆ ಅದ್ರಲ್ಲಿ ಇರ್ತಕ್ಕಂಥ ರಿಪೋರ್ಟ್ಸ್ ಅನ್ನ ಮಾಡುವಂಥದ್ದು, ಈ ತರದ್ದು ಮಾಡ್ತಾರೆ. ಬಟ್ ಡೇಟಾ ಸೈಂಟಿಸ್ಟ್ ಏನ್ ಮಾಡ್ತಾರೆ ಗೊತ್ತಾ, ಅದಕ್ಕಿಂತ ಒಂದ್ ಲೆವೆಲ್ ಜಾಸ್ತಿ. ಏನದು, ಈಗ ಡೇಟಾ ತಗೊಂಡು ರಿಪೋರ್ಟ್ಸ್ ಅಷ್ಟೇ ನಾವು ಮಾಡ್ತೀವಿ. ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಡೇಟಾ ತಗೊಳ್ಳೋದು, ಫಿಲ್ಟರ್ ಮಾಡೋದು, ಡ್ಯಾಶ್ ಬೋರ್ಡ್ ಮಾಡೋದು, ಅದಕ್ಕೊಂದು ರಿಪೋರ್ಟ್ಸ್ ಕ್ರಿಯೇಟ್ ಮಾಡೋದು. ಬಟ್ ಡೇಟಾ ಸೈಂಟಿಸ್ಟ್ ಏನ್ ಮಾಡ್ತಾರೆ ಗೊತ್ತಾ, ಆ ಡೇಟಾ ಮೇಲೆ ರಿಸರ್ಚ್ ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನನ್ಗೆ ಒಂದು 5 ವರ್ಷ ಡೇಟಾ ಇದೆ. ನೆಕ್ಸ್ಟ್ 5 ವರ್ಷಕ್ಕೆ ನನ್ಗೆ ಬಿಸ್ನೆಸ್ ಯಾವ ರೀತಿ ಮಾಡಬಹುದು, ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಮತ್ತೆ ಅದರಲ್ಲಿ ಒಂದಷ್ಟು ಅನಾಲಿಸಿಸ್ ಮಾಡ್ತಾರೆ, ಪ್ರೆಡಿಕ್ಟಿವ್ ಅನಾಲಿಸಿಸ್. ಪ್ರೆಡಿಕ್ಟ್ ಮಾಡುವಂಥದ್ದು ನೆಕ್ಸ್ಟ್ 1 ವರ್ಷಕ್ಕೆ, 2 ವರ್ಷಕ್ಕೆ, 3 ವರ್ಷಕ್ಕೆ ಯಾವ ರೀತಿ ಬಿಸ್ನೆಸ್ ಆಗ್ಬೋದು, ಏನೆಲ್ಲ ಅಡೆತಡೆಗಳು ಬರ್ಬೋದು. ರೈಟ್? ಆಮೇಲೆ ನೆಕ್ಸ್ಟ್ ಇವಾಗ ಬ್ಯಾಂಕ್ ಅಲ್ಲಿ ಈ ಫ್ರಾಡ್ ಅನಾಲಿಸಿಸ್ ಅಂತ ಮಾಡ್ತಾರೆ. ಫ್ರಾಡ್ ಅನಾಲಿಸಿಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಯಾರೆಲ್ಲ ಫ್ರಾಡ್ಸ್ ಇರ್ತಾರೆ ಅವ್ರೇನ್ ಮಾಡ್ತಾರೆ, ಲೋನ್ ತಗೊಂತಾರೆ, ಕಟ್ಟಲ್ಲ.
ಸೊ ಇಂಥವ್ರೆಲ್ಲ ಒಂದು ಲಿಸ್ಟ್ ಮಾಡಬೇಕು. ಸೊ ಅವರೆಲ್ಲ ಯಾವ ರೀತಿ ಮಾಡ್ಬೋದು ಅಂದ್ರೆ ಸ್ಟ್ರಾಟಜಿ ಏನ್ ಯೂಸ್ ಮಾಡ್ತಾರೆ ಇವರು. ಸೊ ಆ ಥರದ್ದೆಲ್ಲ ನಾನು ಕಂಡುಹಿಡಿಯಬೇಕು ಅಂದ್ರೆ ಬರೀ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಆಗಲ್ಲ. ಅನಾಲಿಟಿಕ್ಸ್ ಅಂದ್ರೆ ಏನು, ಏನ್ ನಡೀತಾ ಇದೆ ಡೇಟಾದಲ್ಲಿ ಅಂತ, ರೈಟ್? ಅಂದ್ರೆ ನನಗೆ ಬರುವಂತ ಡೇಟಾದಲ್ಲಿ ಏನೇನ್ ಆಗಿದೆ, ಮತ್ತೆ ಒಂದ್ ಸ್ವಲ್ಪ ಏನ್ ಮಾಡ್ಬೋದು, ನೆಕ್ಸ್ಟ್ ಏನ್ ಆಗ್ಬೋದು. ಬಟ್ ಡೇಟಾ ಸೈಂಟಿಸ್ಟ್ ಕೆಲಸ ಏನಂದ್ರೆ ಆದಷ್ಟು ಅವರು ಮುಂದಕ್ಕೆ ಏನ್ ಆಗ್ಬೋದು ಈ ಡೇಟಾದಲ್ಲಿ, ಮತ್ತೆ ಇದರಲ್ಲಿ ಇನ್ನಷ್ಟು ರಿಸರ್ಚ್ ಮಾಡೋರಿಗೆ ಏನೆಲ್ಲ ಇನ್ಸೈಟ್ಸ್ ಸಿಗ್ಬೋದು, ಈ ತರದನ್ನ ಮಾಡ್ತಾರೆ. ಸೊ ಒಬ್ಬೊಬ್ರು ನಂತರ ರೋಲ್. ಬಟ್ ಇವಾಗ ಈ ತರ ಎಲ್ಲ ಬಿಸ್ನೆಸ್ ಅನಲಿಸ್ಟು, ಡೇಟಾ ಸೈಂಟಿಸ್ಟು ಇದೆಲ್ಲ ಹೊರಟೋದ್ರೆ ಇವಾಗೆಲ್ಲ, ಆಯ್ತಾ? ಇವಾಗ ಎಲ್ಲಾರು ಈ ಕೆಲಸ ಮಾಡಬೇಕು. ಬಿಸ್ನೆಸ್ ಅನಲಿಸ್ಟ್, ಡೇಟಾ ಅನಲಿಸ್ಟ್, ಎರಡು ಕೆಲಸನೂ ಒಬ್ಬರೇ ಮಾಡಬೇಕು. ಅಕಸ್ಮಾತ್ ಏನಾದ್ರು ಸ್ವಲ್ಪ ನೀವು ಟೆಕ್ನಿಕಲ್ ಸ್ಟ್ರಾಂಗ್ ಇತ್ತು ಅಂದ್ರೆ ಈ ಡೇಟಾ ಸೈನ್ಸ್ ಕೆಲಸವನ್ನು ನಮ್ಮ ಕೈಲೇ ಮಾಡಿಸ್ಕೊಡ್ತೀವಿ. ಬಟ್ ಏನಂದ್ರೆ ಇವಾಗ ರೋಲ್ ಡಿವೈಡ್ ಆಗಿದೆ. ಡೇಟಾ ಸೈಂಟಿಸ್ಟ್ ಮತ್ತೆ ಡೇಟಾ ಸೈಂಟಿಸ್ಟ್ ಬಂದು ಇವಾಗ ಎರಡು ಡಿವೈಡ್ ಮಾಡ್ಬಿಟ್ಟಿದ್ದಾರೆ. ಯಾಕೆ ಡಿವೈಡ್ ಮಾಡಿದ್ದಾರೆ ಅಂದ್ರೆ, ಒಬ್ಬ ಡೇಟಾ ಸೈಂಟಿಸ್ಟ್ ಕೆಲಸ ಏನಂದ್ರೆ ಅವನು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಎರಡೂ ಮಾಡ್ತಾನೆ. ಓಕೆನಾ? ಸೊ ಅದಕ್ಕೆ ಏನ್ ಮಾಡೋದು, ಅವನ್ನ ಆದಷ್ಟು ಡಿವೈಡ್ ಮಾಡ್ಬಿಟ್ಟು ಇವಾಗ ಡೇಟಾ ಅನಲಿಸ್ಟ್ ಮತ್ತೆ ಡೇಟಾ ಇಂಜಿನಿಯರ್ ಅಂತ ಮಾಡ್ಬಿಟ್ರು. ಯಾಕೆಂದ್ರೆ ಅವಾಗ ಸಂಬಳ ಕಮ್ಮಿ ಕೊಡ್ಬೋದು. ಇಲ್ಲ ಡೇಟಾ ಸೈಂಟಿಸ್ಟ್ ಅಂದ್ರೆ ಸಂಬಳ ಜಾಸ್ತಿ ಕೊಡ್ಬೇಕಂತ ಕೆಲವು ಕಂಪ್ನೀಸ್ ಅಲ್ಲಿ ಏನ್ ಮಾಡಿದಾರೆ, ಅದನ್ನ ಡಿವೈಡ್ ಮಾಡಿ ಡೇಟಾ ಇಂಜಿನಿಯರಿಂಗ್ ಅಂತ ಮಾಡ್ಬಿಟ್ರು. ಓಕೆನಾ ಲೋಹಿತ್? ಈ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಓಕೆ. ದರ್ಶನ್ ಎಸ್ ವಿ, ATI ಏನದು? ATI ರಿಕ್ರೂಟ್ಮೆಂಟ್ ಏನದು? ATI ಅಂದ್ರೆ ಫುಲ್ ಫಾರ್ಮ್ ATS, ATI ಅದು? ದರ್ಶನ್ ಇದ್ದೀರಾ? ಓಕೆ, ಹೇಳಿ. ರೈಟ್, ಇದೇನು ಗೊತ್ತಿಲ್ಲ ನನಗೆ. ಇದು ATS ಇರ್ಬೋದು ದರ್ಶನ್. ATS ಇದ್ರೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಅಂದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ಏನು? ಓಕೆ, ಈ ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯೋಚನೆ ಮಾಡುವಂತ ಸ್ಥಿತಿ ಯಾವ ಲೆವೆಲ್ ಇದೆ, ಆಯ್ತಾ? ರೀಸನಿಂಗ್ ಅಂತ ಕೊಡ್ತಾರೆ. ಆಪ್ಟಿಟ್ಯೂಡ್ ಅಂದ್ರೆ ನಿಮ್ಗೆ ಸಣ್ಣ ತುಂಬಾ ಚಿಕ್ಕ ಚಿಕ್ಕ ಕ್ವಶನ್ಸ್ ಇರುತ್ತೆ. ಯಾವ ತರ ಅಂದ್ರೆ ಈ MCQs ಅಂತ ಕರೀತಾರೆ, ಆಯ್ತಾ? ಈ ತರದಲ್ಲ, ಅಂದ್ರೆ ಚಿಕ್ಕ ಚಿಕ್ಕ ನಿಮ್ಗೆ ಪ್ರಶ್ನೆಗಳು ಇರ್ತವೆ. ಆ ತರದ್ದು ನಿಮ್ಗೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಯಾವ ತರ ಇದೆ, ನೀವು ಹೆಂಗ್ ಯೋಚನೆ ಮಾಡ್ತೀರಾ, ರೈಟ್? ಸೊ ಅದ್ರ ಬಗ್ಗೆ ಏನಾದ್ರು ಅಂದ್ರೆ ಇವಾಗ ಏನಾದ್ರು ಗೊತ್ತಾ, ನಾನು ಕೆಲಸ ಕೊಡ್ತೀವಿ ಇವಾಗ ಟೆಕ್ನಿಕಲ್ ಸ್ಕಿಲ್ಸ್ ಅಂದ್ರೆ ಎಲ್ಲ ಬಯಾಟ್ ಹೊಡ್ಕೊಂಡ್ ಬಂದಿರ್ಬೋದು, ಅಥವಾ ನಿಮ್ಗೆ ಯಾವ್ದೋ ಒಂದು ಕ್ವೈರೀಸ್ ಕೊಟ್ರೆ ನೀವು ಆರಾಮಾಗಿ ಏನೋ ಮಾಡ್ಬಿಡ್ಬೋದು. ಬಟ್ ಈ ಆಪ್ಟಿಟ್ಯೂಡ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ ಥಿಂಕಿಂಗ್ ಕೆಪಾಸಿಟಿ ನೀವು ಯಾವ ರೀತಿ ಯೋಚನೆ ಮಾಡಿ ನೀವು ಈ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀರಾ, ಅಥವಾ ನಿಮ್ಗೆ ಟ್ಯಾಲೆಂಟ್ ನಿಜವಾಗ್ಲೂ ಇದೆಯಾ, ಸೊ ಈ ತರದೆಲ್ಲ ಆರಾಮಾಗಿ ಕಂಡುಹಿಡಿಬಹುದು. ಸೊ ಅದಕ್ಕೆ ಕೆಲವೊಂದು ಟೆಸ್ಟ್ಗಳು ಇಟ್ಟಿರ್ತಾರಲ್ಲ, ಸಿಂಪಲ್ ಟೆಸ್ಟ್ಗಳು. ಸೊ ಅದನ್ನ ಒಂದಷ್ಟು ಕ್ವಶನ್ಸ್ ಇದೆ ಅದಕ್ಕೆ ಅಂತಾನೆ ಆಪ್ಟಿಟ್ಯೂಡ್ ಕ್ವಶನ್ಸ್. ಸೊ MCQs ತರ ಬರ್ಬೋದು, ಅಥವಾ ಕೆಲವೊಂದೆಲ್ಲ ಇಮೇಜಸ್ ತರ ಬರ್ಬೋದು. ಸೊ ಆ ತರ. ಸೊ ಅದಕ್ಕೆ ನಾವು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಓಕೆ, ರೈಟ್. ನೆಕ್ಸ್ಟ್ ದರ್ಶನ್ ಏನೋ ಕೇಳಿದ್ರೆ, ಏನದು? ಐ ಹ್ಯಾವ್ ಬಿಲ್ಟ್ ಮೈ ಕೆರಿಯರ್ an interior designer since 13 years as wind is a good choice to change my career as a data analyst. Okay. ಏನ್ ಹೇಳೋದು ನಿಮಗೆ? ಓಕೆ, ರೈಟ್. ಸೊ ದರ್ಶನ್ ನೋಡಿ, ಇವಾಗ ಚೇಂಜ್ ಮಾಡ್ಬೋದಾ ಅನ್ನೋದಕ್ಕಿಂತ ಚೇಂಜ್ ಮಾಡ್ಲಾ ಅನ್ನೋದು ಇಂಪಾರ್ಟೆಂಟ್, ಆಯ್ತಾ? ಚೇಂಜ್ ಮಾಡ್ಬೋದಂದ್ರೆ ಖಂಡಿತ ಮಾಡ್ಬೋದು. ಬಟ್ ಚೇಂಜ್ ಮಾಡ್ಲಾ ಯಾಕೆ ಅಂದ್ರೆ ಇದು ನಿಮಗೆ ಗೊತ್ತಿರಬೇಕು, ಆಯ್ತಾ? ಓಕೆ, ನನಗೆ ಇಂಟ್ರೆಸ್ಟ್ ಇದೆ ಈ ಒಂದು ಫೀಲ್ಡ್ ಅಲ್ಲಿ ನಾನು ಹೋಗ್ಬೇಕು, ನಿಮಗೆ ಆ ಥರ ಅನಿಸಿದಾಗ
ಖಂಡಿತವಾಗಿ ನೀವು ಡೊಮೈನ್ ಚೇಂಜ್ ಅನ್ನ ಮಾಡಬಹುದು, ಆಯ್ತಾ. ಬಟ್ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ 13 ಇಯರ್ಸ್ ಬೇರೆ ಫೀಲ್ಡ್ ಅಲ್ಲಿ ಇದೀರ. ಈ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ನಾವು ಡೇಟಾ ಅನಾಲಿಟಿಕ್ಸ್ಗೆ ಬರ್ಬೇಕು ಅಂದ್ರೆ ನೀವು ಇದಕ್ಕಿಂತ ಮುಂಚೆ ಏನೆಲ್ಲ ವರ್ಕ್ ಮಾಡಿದಿರಲ್ಲ ಅದರಲ್ಲಿ ಒಂದಷ್ಟು ವರ್ಷ ನಾನು ಈ ರೀತಿ ನಾನು ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಮಾಡಿದ್ದೀನಿ ಅಂದ್ರೆ ನಾನು ಈ ರಿಪೋರ್ಟ್ಸ್ಗಳನ್ನೆಲ್ಲ ಮಾಡಿದ್ದೀನಿ ಅಂತ ನೀವೇನ್ ಮಾಡಬೇಕು, ಒಂದಷ್ಟು ಪ್ರಾಜೆಕ್ಟ್ಸ್ಗಳನ್ನ ಮಾಡಿ ಪ್ರೀವಿಯಸ್ ಕಂಪ್ನಿಲಿ ಈ ತರ ಡೇಟಾ ಬರ್ತಿತ್ತು ಅಂತೆಲ್ಲ ಈ ರೀತಿ ನೀವು ಪ್ರೊಫೈಲ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಯಾಕಂದ್ರೆ ಫಸ್ಟ್ ಮೈನ್ ಥಿಂಗ್ ಬರೋದೇ ಸ್ಯಾಲ್ರಿ. ನಿಮ್ಗೆ ಹೊಸ ಡೊಮೈನ್ ಹೋಗಿದ ತಕ್ಷಣ ನಿಮ್ಮನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಒಂದು ನಿಮ್ಗೇನು ಗೊತ್ತಿಲ್ಲ, ಫ್ರೆಶರ್ ಆಗಿ ತಗೋಬೇಕು ಅಂತ, ಇನ್ನೊಂದು ಜಾಬ್ ಕೊಡ್ಬೇಕಂತ, ರೈಟ್. ಸೊ ಈ ರೀತಿ ಇದ್ದಾಗ ನೀವು ಯೋಚನೆ ಮಾಡಬೇಕು. ಸೊ ನೀವು ಆದಷ್ಟು ಈ ಫೀಲ್ಡ್ ಬರಲೇಬೇಕು ಅಂತಿದ್ರೆ ಸೇಫ್ ಗೇಮ್ ಮಾಡ್ಬೇಕಾಗುತ್ತೆ. ಅಂದ್ರೆ ನೀವು ಇವಾಗ ಏನಿದೆ ಕೆಲಸ ಅದು ಹೋಗ್ತಾ ಹೋಗ್ತಾನೆ ನೀವು ಕೆಲಸ ಹುಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ನನಗೆ ಗೊತ್ತು ತುಂಬಾ ಕಷ್ಟ ಇದೆ, ಇದು ಹೇಳ್ದಷ್ಟು ಸುಲಭ ಅಲ್ಲ. ಬಟ್ ರಿಸ್ಕ್ ತಗೊಂಡು ನಾನು ಎಲ್ಲಾ ಕೆಲಸ ಬಿಟ್ಬಿಟ್ಟು ಈ ಫೀಲ್ಡ್ಗೆ ಬರ್ತೀನಿ ಅಂದ್ರೆ ಅದರಂತ ದಡ್ಡತನ ಯಾವುದು, ಆಯ್ತಾ. ಸೊ ಅದು ದೊಡ್ಡತನ ಅಲ್ಲ, ದಡ್ಡತನ ಯಾವ್ದು. ಸೊ ಸ್ವಲ್ಪ ಸೇಫ್ ಗೇಮ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಕೆರಿಯರ್ ಅಲ್ಲಿ ಇರೋದ್ರಿಂದ ಅದೇ ಕೆರಿಯರ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇರಿ. ಸ್ಲೋ ಹಂಗೆ ನೀವು ಏನು ಜಂಪ್ ಟ್ರೈನ್ ಮಾಡಿ. ಕೆಲಸ ಸಿಕ್ಕಿದ ತಕ್ಷಣ ಅಂದ್ರೆ ಸಿಕ್ತು ಅನ್ನೋ ಟೈಮಲ್ಲಿ ನೀವು ಜಂಪ್ ಆಗಿ ಖಂಡಿತ ಹೋಗ್ಬೋದು. ಬಟ್ ನೀವೇನಾದ್ರು ಅಕಸ್ಮಾತ್ ಆಗಿ ನಾನು ಡೇಟಾ ಅನಾಲಿಟಿಕ್ಸ್ ಬರೋದು ಒಂದು ಒಳ್ಳೆ ಚಾಯ್ಸ್ ಅಂತ ಇಷ್ಟೇ ನೀವು ಕ್ವಶನ್ ಇತ್ತು ಅಂದ್ರೆ ನಾನು ಆಲ್ವೇಸ್ ವೆಲ್ಕಮ್ ಅಂತ ಹೇಳಿದೆ. ಯಾಕಂದ್ರೆ ಡೇಟಾ ಅನಾಲಿಟಿಕ್ಸ್ ಒಂದು ಫೀಲ್ಡ್ ನಿಮಗೆ ಎವರ್ ಗ್ರೀನ್, ಆಯ್ತಾ. ಪ್ರೋಗ್ರಾಮಿಂಗ್ ಎಲ್ಲ ನೋಡಿ ಅದು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಇವಾಗ ChatGPT ಇದು ಬಂದ್ಬಿಟ್ಟೆಲ್ಲ ನಿಮಗೆ ಪ್ರೋಗ್ರಾಮರ್ಸ್ ಜಾಸ್ತಿ ಕೆಲಸನೆಲ್ಲ ಎಲ್ಲ ಅದೇ ಕೊಟ್ಬಿಡುತ್ತೆ. ಬಟ್ ಡೇಟಾ ಅನಾಲಿಟಿಕ್ಸ್ ಹಂಗೆ ಆಗ್ಬಿಡ್ಬೋದಲ್ಲ ಸರ್ ಅಂತ ನೋಡಿ. ಏನೇ ಮಾಡಿ ನೀವು ಎಲ್ಲಿಂದ ಎಲ್ಲಿಗೆ ಎಷ್ಟೇ ನೀವು ಆಟೋಮೇಟ್ ಮಾಡಿದ್ರು ಡೇಟಾ ಮಾತ್ರ ಫಾರ್ಮ್ಯಾಟ್ ಅವಾಗ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ಅನಲಿಸ್ಟ್ಗಳಿಗೆ ಜಾಬ್ಸ್ ಇದ್ದೇ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ ಸರಿನಾ. ನಾವು ಬೇರೆ ಜಾಬ್ ತರಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ರು ಅನಾಲಿಟಿಕ್ಸ್ ಒಂದು ಫೀಲ್ಡ್, ಯಾರು ಯಾವ ಬೇಕಾದ್ರೂ ಈ ಫೀಲ್ಡ್ ಬರ್ಬೋದು. ಓಕೆ, ರೈಟ್. ನೆಕ್ಸ್ಟ್ Vichit, just wanted to know the key difference between predictive and adaptive analysis, how this actually works. Okay. ರೈಟ್. ಇವಾಗ ವಿಚಿತ್ ಏನಾಗುತ್ತೆ ಅಂದ್ರೆ, ಪ್ರೆಡಿಕ್ಟಿವ್ ಅಂದ್ರೆ ನಿಮ್ಗೆ ಮುಂದೆ ಆಗುವಂಥದ್ದು, ನಾವು ಅದಕ್ಕೆ ಫೋರ್ಕಾಸ್ಟಿಂಗ್ ಅಂತಾನು ಕರಿಬಹುದು. ಹಿಂಗೆ ಅಂದ್ರೆ ಇವಾಗ ನಾವು ಪ್ರೆಡಿಕ್ಟ್ ಮಾಡಬೇಕು. ಸೊ ಈ ಡೇಟಾ ಇಂದ ಏನಾಗ್ಬೋದು ಅಥವಾ ಮುಂದಕ್ಕೆ ಏನಾಗುತ್ತೆ, ಸೊ ನೆಕ್ಸ್ಟ್ 1 ಇಯರ್ 2 ಇಯರ್ಸ್ ಏನಾಗ್ಬೋದು ಅಂತ. ಇದೆಲ್ಲ ಬಂದು ನಿಮ್ಗೆ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಬಂದು 100% ಟ್ರೂ ಬರಲ್ಲ. ಅಂದ್ರೆ ಇದೆಲ್ಲ ಬಂದು ಅಸಂಪ್ಷನ್. ನಿಮ್ಗೆ ಒಂದು ಅಸ್ಯೂಮ್ ಮಾಡ್ಕೊಳ್ಳುವಂಥದ್ದು, ಹಿಂಗ್ ಆಗ್ಬಹುದು, ಆಗ್ಲೂಬಹುದು, ಆಗ್ದೇನೂ ಇರ್ಬೋದು ಅಂತ, ಸರಿನಾ. ಅಡಾಪ್ಟಿವ್ ಅಂತಂದ್ರೆ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ನಾನು ಏನೆಲ್ಲ ಅಡಾಪ್ಟ್ ಮಾಡ್ಕೋಬಹುದು ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಸಿಚುವೇಶನ್ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ನಡೀತಾ ಇದೆ ಇವಾಗ. ಆ ಸಿಚುವೇಶನ್ ನೋಡ್ಕೊಂಡು ನಾನು ಹಿಂಗೆ ಸಾಲ್ವ್ ಮಾಡ್ಕೋಬಹುದು ಅಂದ್ರೆ ಇವಾಗಿನ ಸಿಚುವೇಶನ್ ಅಲ್ಲಿ, ಆಯ್ತಾ. ಸೊ ಏನೋ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಹೆಂಗೆ ಅವಾಯ್ಡ್ ಮಾಡ್ಬೇಕು, ಇವಾಗಲೇ ಹೆಂಗೆ ಅದನ್ನ ಸ್ಟಾಪ್ ಮಾಡ್ಬೇಕು. ಸೊ ಅದನ್ನ ಮುಂದೆ ನಾನು ನೋಡೋಣ, ಇದು ಮುಂದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ತಳ್ಳೋದಕ್ಕಿಂತ ಅಡಾಪ್ಟಿವ್ ಅಂದ್ರೆ ಇವಾಗ ನಾನು ಅಡಾಪ್ಟ್ ಮಾಡಬಹುದು ಕರೆಂಟ್ ಸಿಚುವೇಶನ್ಗೆ. ಪ್ರೊಡಿಕ್ಟಿವ್ ಅಂದ್ರೆ ಮುಂದೆ ಆಗುವಂಥದ್ದು ಅಸಂಪ್ಷನ್, ಅದು ಆಗ್ಬೋದು, ಆಗ್ದೇನೂ ಇರ್ಬೋದು, ಇಷ್ಟೇ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಬಟ್ ಅಡಾಪ್ಟಿವ್ ಒಂದು ಇವಾಗ ಕರೆಂಟ್ ಸಿಚುವೇಶನ್, ಅದು ಒಂದು ನಿಮ್ಗೆ ಅಕ್ಯುರೇಟ್ ಮಾಡಬಹುದು. ಅಂದ್ರೆ ಅದ್ರಲ್ಲೂ ನಿಮ್ಗೆ 100% ರಿಸಲ್ಟ್ ಬಂದ್ಬಿಡುತ್ತೆ ಅಂತಲ್ಲ. ಸೊ ಅನಾಲಿಸಿಸ್ ಅಲ್ಲಿ ಇವಾಗ ನಾನು ಏನ್ ಮಾಡಬಹುದು, ಇನ್ ಜನರಲ್ ತುಂಬಾ ಶಾರ್ಟ್ ಹೇಳ್ಬೋದು. ಪ್ರೊಡಿಕ್ಟಿವ್ ಅಂದ್ರೆ ಫ್ಯೂಚರ್, ಅಡಾಪ್ಟಿವ್ ಅಂದ್ರೆ ಪ್ರೆಸೆಂಟ್, ಅಷ್ಟೇ. ವಿಜಿತ್ ಒಂದು ಐಡಿಯಾ ಬಂತು. ಅದು ಇನ್ನ ತುಂಬಾ ಡೆಪ್ತ್ ಆಗೋದು ತುಂಬಾ ಇದೆ, ಜಸ್ಟ್ ಅರ್ಥ ಮಾಡಿಸ್ತಾ ಇದ್ದೀವಿ. ಅರ್ಥ ಆಯ್ತು ಸರ್, ಥ್ಯಾಂಕ್ ಯು ಸರ್. ರೈಟ್. ಹೊಸ ಮತ್ತೆ ನನ್ನ ಕ್ವಶನ್, ಅಪಾರ್ಟ್ ಫ್ರಮ್ LinkedIn, is there any other job portal for searching other country jobs? ಈಗಂತೂ ತುಂಬಾ ಇದಾವೆ ಪ್ರಸಾದ್, ಆಯ್ತಾ. ನನಗೆ ಯಾವ ಪರ್ಫೆಕ್ಟ್ ಅಂತ ನಾನು ಹೇಳಿಕ್ ಬರಲ್ಲ. ಇಂಡೀಡ್ ಚೆನ್ನಾಗಿದೆ,
ಇಂಡೀಡ್ ಒಂದು ನೋಡ್ಬೋದು. ನೌಕರಿಗೆ ಆಕ್ಚುಲಿ ನನಗೇನು ಅಷ್ಟು ನಂಬಿಕೆ ಇಲ್ಲ ಅದ್ರ ಮೇಲೆ. ಮಾನ್ಸ್ಟರ್ ಅಂತ ಇವಾಗ ಅಷ್ಟೊಂದು ಕಾಣಿಸ್ಕೊತಾ ಇಲ್ಲ, ಬಟ್ ಇಂಡೀಡ್ ಚೆನ್ನಾಗಿದೆ. ಲಿಂಕ್ಡ್ಇನ್ ಅಂತೂ ಇದ್ದೇ ಇದೆ. ಅದು ಬಿಟ್ಟು ಇವಾಗ ಇನ್ನೂ ತುಂಬಾ ಪೋರ್ಟಲ್ಸ್ಗಳಿದೆ. ನಮ್ಮ ವೆಬ್ಸೈಟ್ ಒಂದು ಆಪ್ಟಿಮ್ ಅಂತ ಇದೆ, ಆಯ್ತಾ. ಅದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂದ್ರೆ ಡೇಟಾ ಅನಾಲಿಟಿಕ್ಸ್ಗೆ ಒಳ್ಳೆ ಇದಿದೆ, ಬಟ್ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿದೆ ನಾನು ಅದನ್ನ ವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಚೆಕ್ ಮಾಡಿ ಗೂಗಲಲ್ಲಿ, ತುಂಬಾ ಬಂದ್ಬಿಟ್ಟಿದ್ದಾವೆ, ಅಲ್ಲಿ ಯಾವುದು ಜೆನ್ಯೂನ್ ಇಲ್ಲ ಅಂತ ಹೇಳಕ್ ಬರಲ್ಲ. ಫೌಂಡ್ ಇಟ್ ಬಂದು ಚೆನ್ನಾಗಿದೆ, ನನಗೆ ಕೆಲವೊಂದು ರಿವ್ಯೂಸ್ ಚೆನ್ನಾಗಿದೆ ಅಂತ. ಬಟ್ ಪ್ರಾಬ್ಲಮ್ ಏನಂದ್ರೆ ಅವರು ಪೇಯ್ಡ್, ಆಯ್ತಾ. ನಿಮ್ಗೆ ಅಕಸ್ಮಾತಾಗಿ ನಾನ್ ಪೇಯ್ಡ್ ಅಂತ ಕೊಟ್ರೆ ನಿಮ್ಗೆ ಅಷ್ಟೊಂದು ಪ್ರೊಫೈಲ್ಸ್ ಅಂದ್ರೆ ನಿಮ್ಗೆ ಅಷ್ಟೊಂದು ರಿಕ್ವೈರ್ಮೆಂಟ್ಸ್ ಎಲ್ಲ ಬರೋದು ಡೌಟು. ಬಟ್ ಪೇಯ್ಡ್ ಅದು ಚೆನ್ನಾಗಿದೆ ಅಂತ ಅಂತಾರೆ, ಯಾಕಂದ್ರೆ ನಾನು ಯಾವತ್ತೂ ಅಪ್ಲೈ ಮಾಡಕ್ ಹೋಗಿಲ್ಲ. ಸೊ ಅದೊಂದು ನೋಡೋದು ಫೋನ್ ಬಿಟ್ಟು. ಓಕೆ, ರೈಟ್. ಓಕೆ, ರೈಟ್. ಓಕೆ, ವಿನಯ್ ಹೇಳಿ ಸರ್, ಇಫ್ ಫ್ರೀಲಾನ್ಸಿಂಗ್ ಯಾವ್ದಾದ್ರು ಜಾಬ್ ಇದ್ರೆ ಪೋಸ್ಟ್ ಮಾಡಿ, ಅಟ್ಲೀಸ್ಟ್ ಫ್ರೀ ಟೈಮಲ್ಲಿ ಯೂಸ್ ಆಗುತ್ತೆ. ಫ್ರೀಲಾನ್ಸಿಂಗ್ ಒಂದು ಬಂದಿತ್ತು ಆಕ್ಚುಲಿ, BBA ಒಂದು ಬಂದಿತ್ತು, ಆಯ್ತಾ. ಫ್ರೀಲಾನ್ಸಿಂಗ್ ಅದನ್ನ ನಮ್ಮ ಜಾಬ್ ಪೋರ್ಟಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಆಕ್ಚುಲಿ. ಸೊ ಆ ಥರದ್ದು ನೋಡ್ಕೊಳ್ಳಿ, ಯಾಕಂದ್ರೆ ಸ್ಪೆಸಿಫಿಕ್ ನಾನು ಅವಾಗ ಹೋಗಿ ಎಲ್ರಿಗೂ ನಾನು ಇದು ಮಾಡೋಕ್ಕಾಗಲ್ಲ. ನಮ್ದು ಜಾಬ್ ಪೋರ್ಟಲ್ ಒಂದಿದೆ, ಏನೋ ಟೆಲಿಗ್ರಾಮ್ ಚಾನಲ್ ಜಾಬ್ ಒಂದು ಚಾನಲ್ ಇದೆ. ಅದು ಗೊತ್ತಿಲ್ಲ ಏನಾಯ್ತು ಅಂತ, ಅದು ತುಂಬಾ ಅಷ್ಟೊಂದು ಜಾಬ್ಸ್ ಇತ್ತು. ಅದು ಯಾರು ರಿಪೋರ್ಟ್ ಮಾಡೋದು ಏನಾಗಿದೆ ಗೊತ್ತಿಲ್ಲ, ಸಡನ್ ಆಗಿ ಅದು ಬ್ಲಾಕ್ ಆಗೋಯ್ತು. ಮತ್ತೆ ಹೊಸದಾಗಿ ಮಾಡಿದ್ದಾರೆ ಟೆಲಿಗ್ರಾಮ್ ಚಾನಲ್. ನನಗೆ ಮೆಸೇಜ್ ಮಾಡಿ ಬೇಕಿದ್ರೆ, ಅಥವಾ ನಾನು ಅದನ್ನ ನಿಮ್ಗೆ ಕಳಿಸ್ತೀನಿ, ಆ ಲಿಂಕ್ ನಾನು ಕಳಿಸ್ತೀನಿ, ಬೇಕಿದ್ರೆ ಅದಕ್ಕೆ ನೀವು ಜಾಯ್ನ್ ಆಗಿ. ಫ್ರೀಲಾನ್ಸಿಂಗ್ ಒಂದು BBA ಒಂದು ಬಂದಿತ್ತು, ಅದೊಂದು ನೋಡ್ಬೋದು. ಅದೇ ಟೆಲಿಗ್ರಾಮ್ ಬ್ಲಾಕ್ ಆಗಿದೆ, ಬೇರೆ ಇನ್ನೊಂದು ಹೊಸದು ಸ್ಟಾರ್ಟ್ ಮಾಡಿದ್ದಾರೆ. ಹಾಕಿ ನನಗೆ ಮೆಸೇಜ್ ಮಾಡಿ, ನಾನು ಬೇಕಾದ್ರೆ ನಾನು ನಾಳೆ ಕಳಿಸ್ತೀನಿ ಅಂತ, ಸರಿನಾ. ಅದು ಬ್ಲಾಕ್ ಆಗಿದೆ, ಅದು ಇನ್ನೊಂದು ಹೊಸದು ಮಾಡಿದ್ದಾರೆ ಇವಾಗ. ರೈಟ್, ಸಂತೋಷ್. ಓಕೆ, I have been working in automobile sector for 14 years. Will consider me as a fresher if I go to ನಾನು ಎಲ್ರಿಗೂ ಒಂದು ಜನರಲ್ ಆಗಿ ಅವಾಗಲೇ ಹೇಳ್ದೆ ನಾನು, ನೀವು ಯಾವ್ದಾದ್ರು ಜಾಬ್ ಮಾಡ್ತೀರಿ, ಆಯ್ತಾ. ಯಾವ್ದಾದ್ರು ಜಾಬ್ ಮಾಡ್ತಾ ಇರಿ, ನೀವು ಡೇಟಾ ಅನಾಲಿಟಿಕ್ಸ್ ಬಂದ್ರೆ ಪ್ರೀವಿಯಸ್ ಏನು ವರ್ಕ್ ಮಾಡ್ತಿದ್ರೆ ಅದನ್ನ ಸ್ಲೈಟ್ ಆಗಿ ಹಂಗೆ ಒಂಚೂರು ಮಾಡಿಫೈ ಮಾಡಿ ಡೇಟಾ ಅನಾಲಿಟಿಕ್ಸ್ಗೆ ನೀವು ತಗೊಂಡ್ಬರ್ಬೋದು, ಆಯ್ತಾ. ಯಾಕೆಂದ್ರೆ ಡೇಟಾ ಅನಾಲಿಟಿಕ್ಸ್ ಅನ್ನೋದು ಸ್ಪೆಸಿಫಿಕ್ ಕಂಪ್ನೀಸ್ಗೆ ಇರುವಂಥದ್ದಲ್ಲ. ಯಾವ ಕಂಪ್ನೀಸಲ್ಲಿ ಬೇಕಾದ್ರೂ ನಾವು ಅದನ್ನ ಯೂಸ್ ಮಾಡ್ಕೋಬಹುದು, ಯಾವ ಡೊಮೈನ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾಕೆಂದ್ರೆ ಎಲ್ಲಾ ಕಡೆ ಎಕ್ಸೆಲ್ ಯೂಸ್ ಮಾಡ್ತಾರೆ. ಇವಾಗ ಪವರ್ BI ಕೂಡ ಎಲ್ಲಾ ಕಂಪ್ನೀಸ್ ಅಲ್ಲಿ ಯೂಸ್ ಮಾಡ್ತಾರೆ, ಓಕೆನಾ. ಸೊ ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ಯಾವ ಫೀಲ್ಡ್ ಅಲ್ಲಿ ಇದ್ರು ಖಂಡಿತವಾಗಿ ಡೇಟಾ ಅನಾಲಿಟಿಕ್ಸ್ಗೆ ಬರ್ಬೋದು. ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ನ ಕ್ಯಾರಿ ಮಾಡೋ ತರ ನೀವು ಮಾಡ್ಕೋಬಹುದು. ಅದು ನೀವು ಧೈರ್ಯ ಮಾಡಿ, ನೀವು ಅಷ್ಟು ಎಕ್ಸ್ಪೀರಿಯನ್ಸ್ ಎಷ್ಟು ತೋರಿಸ್ತೀರಾ ಅಷ್ಟನ್ನು ನೀವು ಇಟ್ಕೋಬೇಕು, ಸರಿನಾ. ಸೊ ಇವಾಗ ದರ್ಶನ್ ಹೇಳಿದ್ರು ನಂಗೆ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ, ಈಗ ಸಂತೋಷ್ ಹೇಳ್ತಿರೋ 14 years ಎಕ್ಸ್ಪೀರಿಯನ್ಸ್ ಇದೆ ಅಂತ. ನೀವು 13-14 ವರ್ಷ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬಿಟ್ಟು ಸಡನ್ ಆಗಿ ಇನ್ನೊಂದು ಫೀಲ್ಡ್ ಬರ್ತೀನಿ ಅಂದ್ರೆ ಕಷ್ಟ ಇದೆ. ಆಗಲ್ಲ ಅಂತ ಹೇಳ್ತಾರೆ, ಕಷ್ಟ ಇದೆ. ಯಾಕಂದ್ರೆ ನಿಮಗೆ ಆಲ್ರೆಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವಾಗ ನಾನು ಆ ಫೀಲ್ಡ್ ಬಂದ್ರೆ ನನಗೆ ಕೆಲಸ ಸಿಕ್ಬಿಡುತ್ತೆ ಸರ್ ಅಂದ್ರೆ 100% ಅದು ನಿಮ್ಗೆ ಸುಲಭವಾಗಿ ಸಿಕ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ, ಕಷ್ಟ ಇರುತ್ತೆ. ಬಟ್ ಅದಕ್ಕೆ ಏನೇನೆಲ್ಲ ಟ್ರೈ ಮಾಡಬೇಕು, ಏನೇನು ಹೋಮ್ವರ್ಕ್ ಮಾಡಬೇಕು, ಏನೇನೆಲ್ಲ ನಾವು ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು, ಮಾಡಿದ್ರೆ ಖಂಡಿತ ಆ ತರ ಸಿಚುವೇಶನ್ ಇರೋ ಎಷ್ಟೋ ಜನ ಜಾಬ್ ಸಿಕ್ಕಿರೋದು ನಾನೇ ನೋಡಿದ್ದೀನಿ, ಓಕೆನಾ. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತಿರೋರು ತುಂಬಾ ಜನ ಆ ತರ ಜಾಬ್ ಸಿಕ್ಕಿದೆ. ಬಟ್ ನೀವು ಅದಕ್ಕೆ ಅಗ್ರೆಸಿವ್ ಆಗಿ ವರ್ಕ್ ಮಾಡಬೇಕು. ಯಾಕೆಂದ್ರೆ ನಾನು ಇಂಟರ್ವ್ಯೂ ಹೋದಾಗ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಪ್ಯಾಕೇಜ್ ಇದೆ ಅಂತ ಇಟ್ಕೊಂಡು, ನಾನು ಫ್ರೆಶರ್ ಆಗಿ ಹೋಗ್ತೀನಿ ಅಂದ್ರೆ ಫಸ್ಟ್ ಥಿಂಗ್ ಸ್ಯಾಲ್ರಿ ಬಿಟ್ಬಿಡಿ. ನಿಮ್ಮ ಫ್ರೆಶರ್ ಆಗಿ ಯಾರೋ ತೊಗೊಳೋದಲ್ಲ, ಆಕ್ಚುಲಿ ಏನಕ್ಕೆ ತೊಗೊಳೋದಂದ್ರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ. ಈಗ ನಾನು ಹೆಂಗ್ ಹೋಗ್ಬೇಕು ಅಂದ್ರೆ, ಅಟ್ಲೀಸ್ಟ್ ನೋಡಿ ನನಗೆ 14 ವರ್ಷ ಎಕ್ಸ್ಪೀರಿಯನ್ಸ್, ಅದ್ರಲ್ಲಿ ಒಂದು 5 ವರ್ಷ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಈ ರೀತಿ ನೀವು ಹೋಗ್ಬೇಕು. ಅವಾಗ ನಾ ಏನ್ ಮಾಡ್ಬೋದು, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅದು ಇವೆಲ್ಲ ಕನ್ಸಿಡರ್ ಮಾಡ್ಕೊಂಡು ಏನೋ ಮಾಡಿ ಇವಾಗ ಇರುವಂತ ಸ್ಯಾಲ್ರಿ ಜೊತೆ ಎಕ್ಸ್ಪೀರಿಯನ್ಸ್ ಎರಡನ್ನೂ ಕ್ಯಾರಿ ಮಾಡ್ಬೋದು.
ಅದಕ್ಕೆ ನೀವು ನಿಮ್ಮ ಪ್ರೊಫೈಲ್ ಸ್ಟಡಿ ಮಾಡ್ಕೋಬೇಕು. ಇಲ್ಲ ಕಷ್ಟ ಅಂದ್ರೆ ನನಗೆ ಗೊತ್ತಾಗ್ತಿಲ್ಲ ಸರ್ ಅಂದ್ರೆ ಬನ್ನಿ ನನ್ನ ಹತ್ರ. ನನಗೆ ನಿಮ್ ಪ್ರೊಫೈಲ್ ನೋಡಿ ನಾನು ಏನ್ ಸಜೆಷನ್ ಕೊಡುವ ನಾನು ಖಂಡಿತ. ಸರಿನಾ? ರೈಟ್. ಎನಿ ಮೋರ್ ಕ್ವಶನ್ಸ್? ಓಕೆ, ರೈಟ್. ಇನ್ನೂ ಕ್ವಶನ್ಸ್ ಇದ್ರೆ ತಲೆ ಕೆಡಿಸ್ಕೋಬೇಡಿ, ಬನ್ನಿ ಆಫೀಸ್ಗೆ, ನಾನು ಇರ್ತೀನಿ. ಓಕೆನಾ? ಓಕೆ, ಇನ್ನು ತುಂಬಾ ಇದೆ ಕ್ವಶನ್, ಸಾರಿ ಬರ್ತಾನೆ. ಓಕೆ, ಲೋಹಿತ್ ಒಂದು ಕ್ವಶನ್ ಇದೆ. ಏನಂತ? ಸರ್, ಕರೆಂಟ್ಲಿ ವರ್ಕಿಂಗ್ ಎಸ್ MIS ಕೋಆರ್ಡಿನೇಟರ್ in one of the company. We are using WPS for making reports. Is this considering for Excel experience? ಅದು WPS ಅಂದ್ರೆ ನಿಮ್ದೇ ಏನೋ ಸಾಫ್ಟ್ವೇರ್ ಇರ್ಬೋದೇನೋ, ಹೌದಲ್ವಾ? ಸೊ ಆ ಥರ ಇತ್ತು ಅಂದ್ರೆ ನಿಮಗೆ ಇದು ಏನೋ ಓಕೆ, ನಿಮಿಷ ಸರ್ಟಿಫಿಕೇಟ್ ಲಿಂಕ್ ಒಂದು ಕಳಿಸ್ಬಿಡ್ತೀನಿ, ತಗೊಳ್ಳಿ. ರೈಟ್. ಸೊ ನಿಮ್ಗೆ ಯಾವ್ದೋ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದೀನಿ, ಅದು ಎಕ್ಸೆಲ್ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ ಅಂದ್ರೆ ಖಂಡಿತ ಕೌಂಟ್ ಆಗಲ್ಲ, ಆಯ್ತಾ? ಬಟ್ ನೀವೆಲ್ಲ ನಾವು ಹೋದಾಗ ನಾನು ಈ ತರದ ಒಂದು ಸಾಫ್ಟ್ವೇರ್ ಸಪ್ರೇಟ್ ನಮ್ಮ ಕಂಪ್ನಿಲೇ ಇದೆ ಅಂತ ಹೇಳಕ್ ಹೋಗ್ಬೇಡಿ. ನೀವ್ ಏನ್ ಮಾಡ್ಬೇಕು ಅಂದ್ರೆ ನಾನು ಎಕ್ಸೆಲ್ ಅಲ್ಲೇ ವರ್ಕ್ ಮಾಡಿದೆ ಅಂತ ಹೇಳಿ, ಏನ್ ತೊಂದರೆ ಇಲ್ಲ. ಬಟ್ ಆ ನಾಲೆಜ್ ಅಂತ ತಗೊಳ್ಳಿ. ರೈಟ್ ಪೀಪಲ್, ಸರ್ಟಿಫಿಕೇಟ್ ಲಿಂಕ್ ಅನ್ನು ಕಳಿಸಿದ್ದೀನಿ, ಆಯ್ತು? ಇದನ್ನು ಕಾಪಿ ಮಾಡ್ಕೊಂಬಿಡಿ. ಇನ್ನೊಂದು ಕ್ವಶನ್ ಇದೆ, ವಿನಯ್. I created 2 resume, one for analyst ಮತ್ತೆ another for Power developer, applying as per the requirement. Okay, we'll see some good result. ಖಂಡಿತ ಈ ತರ ಆಕ್ಚುಲಿ ಹಂಗೆ ಮಾಡಬೇಕು. ನೀವು ಏನ್ ಮಾಡ್ಬೇಕು ಅಂದ್ರೆ ನೀವು ಆ ಥರ 2-3 ರೆಸ್ಯೂಮೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಮಾಡಿ ಇಟ್ಕೊಳ್ಳಿ. ಡಿಪೆಂಡಿಂಗ್ ಆನ್ ಡಿಸ್ಕ್ರಿಪ್ಷನ್ ಏನ್ ಬರುತ್ತಲ್ಲ, ಅವಾಗ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಕಳಿಸ್ಬೋದು, ಏನ್ ತೊಂದರೆ ಇಲ್ಲ, ಆಯ್ತಾ? ನೀವು ಜನರಿಕ್ ಯಾವಾಗ ಅದನ್ನೇ ಕಳಿಸ್ತಾ ಇರೋ ಅವಶ್ಯಕತೆ ಇಲ್ಲ. ಒಂದು ನೀವು ನಿಮ್ ಪ್ರೊಫೈಲ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಏನ್ ಬರುತ್ತಲ್ಲ, JD ಯಾವ್ದು ಬರುತ್ತೆ, ಕಂಪನಿ ಏನ್ ಕಳಿಸ್ಬೇಕು ಸ್ಪೆಸಿಫಿಕ್ ಆಗಿ, ಆವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಆ ಸ್ಪೆಸಿಫಿಕ್ ಕೀವರ್ಡ್ಸ್ ಅನ್ನ ತಗೊಂಡು ನೀವು ಮಾಡ್ಬೋದು. ಇಲ್ಲ ಅಂದ್ರೆ ನೀವೇನ್ ಮಾಡಿ ಅಂದ್ರೆ ಜನರಿಕ್ ಆಗಿ ಎಲ್ಲಾ ಇದು ಕೀವರ್ಡ್ಸ್ ಅಂದ್ರೆ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಯಾವ್ದಾವೆಲ್ಲ ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ಯಾವ್ದು ಸ್ಕಿಲ್ಸ್ ಗೊತ್ತಿರುತ್ತೆ, ಎಲ್ಲಾದು ಹಾಕ್ಬಿಡಿ, ತೊಂದರೆ ಇಲ್ಲ, ಆಯ್ತಾ? ಹಾಕ್ಬಿಟ್ಟು ನೀವು ಅದನ್ನ ಜನರಲ್, ಯಾಕಂದ್ರೆ ಎಲ್ಲಾ ಇವಾಗ ನೌಕರಿಯಲ್ಲಿ ಅಥವಾ ಇದು ಎಲ್ಲ ಹಾಕ್ಬೇಕಾದ್ರೆ ಎಲ್ಲದಕ್ಕೂ ನಾನು ಹೊಸ ಹೊಸ ರೆಸ್ಯೂಮ್ ಮಾಡ್ಕೊಂಡು ಇದು ಮಾಡಕ್ಕಾಗಲ್ಲ, ಸರಿನಾ? ರೈಟ್. ಸೊ ಇನ್ನೂ ಕ್ವಶನ್ಸ್ ಇದ್ರೆ ಲಿಸ್ಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಹೇಳ್ದೆ ನಿಮ್ಗೆ, ನನ್ಗೆ ಸ್ವಲ್ಪ ಬೇರೆ ಬೇರೆ ಪರ್ಸನಲ್ ಕೆಲ್ಸಗಳಿದೆ, ಆಮೇಲೆ ತುಂಬಾ ನೋವಾಗುವಂತ ಕೆಲವರು, ನಾನು ತುಂಬಾ ಹತ್ತಿರದವ್ರನ್ನ ಕೆಲವೊಮ್ಮೆ ಕಳ್ಕೊಂಡ್ಬಿಟ್ಟೆ ಈ 2-3 ದಿವಸದಲ್ಲಿ. ಇವತ್ತು ಕೂಡ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಒಬ್ಬ ಊರಲ್ಲಿ ತೀರೋದ, ನಾಳೆ ಹೋಗ್ಬೇಕು ನಾನು ಆಕ್ಚುಲಿ. ಓಕೆ, ಸೊ ಗೊತ್ತಿಲ್ಲ, ಈ ಒಂದು 15 days ಇಂದ ನನ್ಗೆ ಹಿಂಗಿದೆ ಅಂದ್ರೆ ಯಾವುದನ್ನು ಬಿಡಕ್ಕಾಗ್ತಾ ಇಲ್ಲ. ಸೊ ಹಂಗಾಗಿ ನಮ್ಗೆ ತುಂಬಾ ಟೈಮ್ ಕೊಡಕ್ಕೂ ಆಗಿಲ್ಲ ಈ ವರ್ಷ ನನಗೆ. ಬಟ್ ನೆಕ್ಸ್ಟ್ ಮಂತ್ ಮತ್ತೆ ಇನ್ನೊಂದ್ಸತಿ ಯಾವಾಗ ಸಿಗೋಣ ಎಲ್ಲರೂ, ಮತ್ತೆ ಬರೀ ಡಿಸ್ಕಷನ್ಗೆ ಅಂತಾನೆ ಒಂದು ಟೈಮ್ ತಗೋಣ, ಸರಿನಾ? ರೈಟ್. ದರ್ಶನ್, ಇಂದು ನೀವು ಕೊಟ್ಟ ಕಿರಿಯರ್ ಗೈಡೆನ್ಸ್ ಮತ್ತು ಆಯ್ತಪ್ಪ, ಒಳ್ಳೇದಾಗ್ಲಿ. ನನ್ನಿಂದ ಏನೋ ಒಂದಷ್ಟು ಏನಾಗುತ್ತೆ, ನಾನು ಅದನ್ನ ಜಸ್ಟ್ ಹೇಳಿದೀನಿ ಅಷ್ಟೇ ಹೊರತು ನನ್ನಿಂದ ಏನೋ ದೊಡ್ಡ ಮಟ್ಟಿಗೆ ನಾನು ಮಾಡಿದೀನಿ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಅದು ಇದರಿಂದ ಈ ಒಂದು 14 ದಿನದಿಂದ ಯಾರಿಗಾದ್ರೂ ಒಳ್ಳೇದಾಗಿ ಕೆಲಸ ಸಿಕ್ಕಿದ್ರೆ ದಯವಿಟ್ಟು ತಿಳಿಸಿ, ನನಗೂ ತುಂಬಾ ಖುಷಿ ಆಗುತ್ತೆ, ಆಯ್ತಾ? ನಾನು ಖಂಡಿತವಾಗಿ ಈ ಒಂದು ಕಾರ್ಯಕ್ರಮನ ಯಾವುದೇ ರೀತಿ ಕಮರ್ಷಿಯಲ್ ಆಗಿ ನಾನು ಮಾಡಿಲ್ಲ. ಆಮೇಲೆ ಇದನ್ನ ಆಕ್ಚುಲಿ ರೆಕಾರ್ಡಿಂಗ್ಸ್ನ ನಾನು ಒಂದಷ್ಟು ಬಡ ಮಕ್ಳಿಗೆ ಹೆಲ್ಪ್ ಆಗಬೇಕು ಆ ಥರ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನಂಬರ್ ಆಫ್ ಪೀಪಲ್ ನೀವು ನೋಡಿರ್ತೀರ, ಎಷ್ಟು ನಾವು ಜನಕ್ಕೆ ತಿಳಿಸೋದ್ರೂ ತುಂಬಾ ಕಮ್ಮಿ ಬರೋದು. ಸೊ ಹಂಗಾಗಿ ಅದನ್ನು ನಾನೇ ಇದು ಮಾಡಕ್ ಹೋಗಿಲ್ಲ. ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಅಕಸ್ಮಾತ್ ಆಗಿ ಈ ಒಂದು ಕೋರ್ಸ್ ಏನಾದ್ರು ಬೇಕು ಅಂದ್ರೆ ಕನ್ನಡದಲ್ಲಿರುವಂಥದ್ದು ಲಿಂಕ್ ಕಳಿಸಿ, ಕಲ್ತ್ಕೊಳ್ಳಿ, ಸಂತೋಷ, ಸರಿನಾ? ರೈಟ್. ಸೊ ಇವಾಗ ನಾನು ಲಿಂಕ್ ಅನ್ನ ಕಳಿಸಿದ್ದೀನಿ, ಸರ್ಟಿಫಿಕೇಟ್ ಲಿಂಕ್ ಮತ್ತೆ ಕಳಿಸಿದ್ದೀನಿ. ನಾನು ಯಾರಿಗೂ ಆಚೆ ಕಡೆ ಕಳ್ಸಲ್ಲ, ಆಯ್ತಾ? ನಾನು ಅಟೆಂಡೆನ್ಸ್ ನೋಡ್ತೀನಿ, ಕೆಲವರು ಜೆನ್ಯೂನ್ ಆಗಿ ಬರಕ್ ಆಗಿರಲ್ಲ, ಆಯ್ತಾ? ನನ್ಗೆ ಗೊತ್ತಾಗ್ಬಿಡುತ್ತೆ ಕೆಲವರು, ಅಂಥವ್ರಿಗೆ ಅಕಸ್ಮಾತ್ ಮೆಸೇಜ್ ಮಾಡಿದ್ರೆ ನೋಡಿ ಚೆಕ್ ಮಾಡಿ ನಾನು ಕೊಡ್ತೀನಿ ಸರ್ಟಿಫಿಕೇಟು. ಈ 14 ದಿನ ಎಲ್ಲಾ ದಿನ ಬಂದಿರೋರ್ಗು ಅಥವಾ
ಆಲ್ಮೋಸ್ಟ್ ಎಲ್ಲ ದಿನ ಬಂದಿರೋದು ತುಂಬಾ ಧನ್ಯವಾದಗಳು. ಇಲ್ಲಿ ನಿಮಗೆ ಒಂದಷ್ಟು ನಾಲೆಜ್ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕು ಅಂತ ಇನ್ನೂ ಆಸೆ ಇದೆ, ಬಟ್ ಟೈಮ್ ಆಗಲ್ಲ. ಸಿಚುವೇಶನ್ ಕೆಲವು ಟೈಮೆಲ್ಲ ಹೆಂಗಿರುತ್ತೆ ಅಂದ್ರೆ, ಟು ಬಿ ವೆರಿ ಫ್ರ್ಯಾಂಕ್, ದೇವರನಲ್ಲಿ ನಾನು ಈ ವರ್ಷ ಮಾಡೋ ಸ್ಥಿತಿನೇ ಇರಲಿಲ್ಲ ಆಕ್ಚುಲಿ. ಇಂಥ ಪರಿಸ್ಥಿತಿ, ಅಂತ ಒಂದು ಪರಿಸ್ಥಿತಿ ಸಿಗಾಕೊಂಡ್ಬಿಟ್ಟಿದೆ ಆಕ್ಚುಲಿ. ಬಟ್ ಗೊತ್ತಿಲ್ಲ, ನಾನು ಮಾಡಿ ಸರಿ ನಾವು ತಪ್ಪು ಗೊತ್ತಿಲ್ಲ. ಕೆಲವು ಕಡೆ ನಾನು ಫುಲ್ ಟೈಮ್ ಕೊಡೋಕ್ಕಾಗಿಲ್ಲ ಫ್ಯಾಮಿಲಿಗೆ. ಇಲ್ಲಿ ಬಂದನೇನೋ ಮಾಡಿದ್ದೀನಿ ಒಂದಷ್ಟು. ಸೊ ಇದನ್ನೆಲ್ಲ ನಾನು ನನ್ನ ಕಷ್ಟನಲ್ಲಿ ಹೇಳ್ಕೊಳಕ್ ಬಂದಿಲ್ಲ, ಹೇಳ್ತಾರ ಸಿಚುವೇಶನ್ ಆ ಥರ ಇದೆ. ನಿಮಗೆಲ್ಲ ನಾನು ಆದಷ್ಟು ನಾನು ಟೈಮ್ ಕೊಡಕ್ಕೆ ಟ್ರೈ ಮಾಡಿದ್ದೀನಿ. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ನೋಡೋಣ, ಟೈಮ್ ಸಿಕ್ಕಿದಾಗ ಮತ್ತೆ ನಾನು ಸಿಗ್ತೀನಿ. ಈಗ ಜಸ್ಟ್ 1 ನಿಮಿಷ ನಾನು ಟೈಮ್ ಕೊಡ್ತೀನಿ. ನಿಮ್ಗೆ ಏನಾದರೂ ಅಕಸ್ಮಾತ್ ಆಗಿ ನಾವು ಹೇಳೋದಿದ್ರೆ ಆಯ್ತಾ, ದಯವಿಟ್ಟು ಮೆಸೇಜ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡೋದಿದ್ರು ಮಾತಾಡಿ, ತೊಂದರೆ ಇಲ್ಲ. ಸರ್ಟಿಫಿಕೇಟ್ ನನಗೆ ಸ್ವಲ್ಪ ಟೈಮ್ ಕೊಡಿ. ನಾಳೆ ನಾಡಿದ್ದು ನಾನು ಬೆಂಗಳೂರಲ್ಲಿ ಇರಲ್ಲ. ಆದಷ್ಟು ನಾನು ಸೋಮವಾರ ಇಲ್ಲ ಮಂಗಳವಾರ ನನ್ನ ಐಡಿಸ್ಗೆ ನಾನು ಕಳಿಸ್ಕೊಡ್ತೀನಿ. ರೈಟ್, ಓಕೆ. ಸೊ ನಿಮ್ಗೆ ಏನಾದರೂ ಹೇಳೋದಿದ್ರೆ, ಅಕಸ್ಮಾತ್ ಮಾತಾಡೋದಿದ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ತೊಂದರೆ ಇಲ್ಲ. ರೈಟ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆಮೇಲೆ ಗ್ರೂಪ್ ಫ್ರಮ್ ಸೋ ಮೆನಿ ಟೈಮ್, ಬೇರೆ ಕಮ್ಯುನಿಟಿ ಗ್ರೂಪ್ ಎಲ್ಲ ಮ್ಯೂಟ್ ಇರುತ್ತೆ. ಏನು ಹೇಳೋದಂತ ಐ ಮೀನ್ ದ ಗ್ರೂಪ್ ಫ್ರಮ್ ಸೋ ಮೆನಿ ಟೈಮ್, ಬೇರೆ ಕಮ್ಯುನಿಟಿ ಗ್ರೂಪ್ ಎಲ್ಲ ಮ್ಯೂಟ್ ಇರುತ್ತೆ. ಸೋಷಿಯಲ್ ಮೀಡಿಯಾ. ಥ್ಯಾಂಕ್ ಯು ಸೊ ಮಚ್ ವಿನಯ್. ಏನೋ ನಾವು ಮಾಡೋಂಥ ಈ ಎಫರ್ಟ್ಸ್ಗಳು ಒಳ್ಳೆ ರೀತಿಯಲ್ಲಿ ಯೂಸ್ ಆದರೆ ಸಾಕು ಅಷ್ಟೇ. ರೈಟ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ ಆಯ್ತಾ. ಈ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ 1 ಅಲ್ಲ, ಇಡೀ 355 ಅಥವಾ 356 ದಿನಾನು ನಮಗೆ ಪ್ರತಿದಿನ ಆಯ್ತಾ ನಮಗೆ ರಾಜ್ಯೋತ್ಸವನೇ. ಕನ್ನಡದ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು. ಕನ್ನಡದಷ್ಟೇ ಅಲ್ಲ, ನನಗೆ ಕನ್ನಡಕ್ಕಿಂತ ಕನ್ನಡದವ್ರನ್ನ ಬೆಳೆಸ್ಬೇಕು ಅನ್ನೋ ಆಸೆ ನಮ್ಗೆ ಜಾಸ್ತಿ ಆಯ್ತಾ. ನೋಡೋಣ ನಮ್ಗೆ ಏನೇನಾಗುತ್ತೆ, ನಮ್ಮಿಂದ ಏನೇನು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಇನ್ನೂ ದೊಡ್ಡ ಮಟ್ಟಕ್ಕೆ ಆಗ್ಬೇಕು ಅಂತ ನನ್ನ ಆಸೆ. ರೈಟ್, ಥ್ಯಾಂಕ್ ಯು. ಓಕೆ, ಆಯ್ತಪ್ಪ. ಈಗ ನಮ್ದು ಇನ್ನೂ ಒಂದು ಹೊಸ ಒಂದು ಪ್ಲಾನ್ಸ್, ಈ ಫಿಲಮ್ ಮೇಕಿಂಗ್ AI ಟೂಲ್ಸ್ ಎಲ್ಲ ಹೆಂಗೆ ಯೂಸ್ ಮಾಡ್ಬೋದು ಅಂತ ಅದನ್ನ ವರ್ಕೌಟ್ ಮಾಡ್ತಾ ಇದ್ವಿ. ನೋಡೋಣ, ಅದು ಏನಾದರೂ ಚೆನ್ನಾಗಾಯ್ತು ಅಂದ್ರೆ ಆ ಥರದ್ದು ಒಂದು ಕೋರ್ಸ್, ಸಪ್ರೇಟ್ ಕೋರ್ಸ್ ಅಂದ್ರೆ ಅದು ತುಂಬಾ ಫುಲ್ ಟೈಮ್ ಅಲ್ಲ, ಅದು ಒಂದು ಕೋರ್ಸ್ ನಾನು ಮಾಡ್ಬೇಕು ಅಂತಿದ್ದೀನಿ. ಯಾಕಂದ್ರೆ ನಾನೇ ಕಲಿತಾ ಇದ್ದೀನಿ, ನನಗೆ ಅದು ಫುಲ್ಲು ಸ್ಟೇಡಿಯ ಇಲ್ಲ. ನನಗೆ ಫುಲ್ಲು ಒಂದು ಎಕ್ಸ್ಪರ್ಟ್ ಲೆವೆಲ್ಗೆ ಬಂದಾಗ ಖಂಡಿತ ಅದನ್ನು ನೆಕ್ಸ್ಟ್ ಟೈಮ್ ಒಂದು ಸಪ್ರೇಟ್ ಕೋರ್ಸ್ ಅಂತಾನೆ ಮಾಡಿ ಅದನ್ನು ನಿಮ್ಗೆ ನಾನು ಕಲಿಸ್ಕೊಡ್ತೀನಿ. ದರ್ಶನ್, ನಾನು ನಿಮ್ಮ ಇದು ಏನೋ ಹೇಳೋದಿಲ್ಲ, ಅದು ಒಂದು ಮೂವಿ ಲವ್ ಯು ಅಂತ ನೋಡಿದೆ, ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ, ತುಂಬಾ ಖುಷಿ ಆಯ್ತು. ಆಮೇಲೆ ಇವತ್ತು ನೋಡಿದೆ ಆಕ್ಚುಲಿ, ಯಾರೋ ಒಬ್ರು ಏನೋ ಇದು ಎಂಥದ್ದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ವಿಡಿಯೋ ಆರಂಭ ಮಾಡಿದ್ದಾರೆ, ಶಂಕರ್ ಗೌಡ ಅಂತ, ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಅಂದ್ರೆ ನೋಡ್ತಾ ಇದ್ದೀನಿ ಈಗ ಈ AI ಟೂಲ್ಸ್ ಎಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಆಗ್ತಿದೆ. ಸೊ ಹಾಗಾಗಿ ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತಿದೆ ಕನ್ನಡದಲ್ಲಿ. ನಾನು ನೋಡಿರ್ಲಿಲ್ಲ ಅದು ಆಕ್ಚುಲಿ, ನಾನು ನೀವು ಹೇಳಿದ್ಮೇಲೆ ಕುತ್ಕೊಂಡು ರಿಸರ್ಚ್ ಮಾಡ್ತಾ ಇದ್ದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನ. ಇನ್ನೂ ಅದು ಆಕ್ಚುಲ್ ಆಗಿ ಬಂದು ಇನ್ನೂ ಇಂಪ್ರೂವೈಸ್ ಮಾಡಬೇಕಿತ್ತು, ಸ್ವಲ್ಪ ಕಾರ್ಟೂನಿಸ್ಟ್ ತರ ಬಂದ್ಬಿಟ್ಟಿದೆ ಅದು. ಮೋಸ್ಟ್ ಪ್ರಾಬ್ಲಿ ಅವ್ರು ಯಾವುದೋ ಅಂದ್ರೆ ಕರೆಕ್ಟ್ ಸಾಫ್ಟ್ವೇರ್ ಯೂಸ್ ಮಾಡಿಲ್ಲ ಅನ್ಸುತ್ತೆ. ಅವರು VO3 ಈ ಥರದ ಹೊಸ ಅಪ್ಲಿಕೇಶನ್ ಯೂಸ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಬಟ್ ತುಂಬಾ ಲಾಂಗ್ ವಿಡಿಯೋ ಇದೆ, ಅಂದ್ರೆ ಮೂವಿ ಇದೆ, ಎಫರ್ಟ್ಸ್ ಸಖತ್ತಾಗಿ ಹಾಕಿದ್ರು, ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ಬೋದು. ಬಟ್ ಇವತ್ತೊಂದು ವಿಡಿಯೋ ನೋಡಿದೆ, ಯಾರೋ ಒಬ್ರು ಸಖತ್ತಾಗಿ ಮಾಡಿದ್ದಾರೆ,
ಇಲ್ಲ ಪುನೀತ್ ರಾಜ್ಕುಮಾರ್ ಒಂದು ಹಾಡು ಮಾಡಿದ್ರು 4 ಮಿನಿಟ್ಸ್, ಸಖತ್ ಖುಷಿ ಆಯ್ತು. ನೋಡೋಣ, ದೇವ್ರ ದಯೆಯಿಂದ ನಾವು ಏನಾದ್ರು ಅದ್ರದ್ದೊಂದು ಮಾಡಿ ಸಕ್ಸಸ್ ಆಗೋ ರೀತಿ. ಯಾಕಂದ್ರೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ನಾವು ಮೂವ್ ಮಾಡೋಷ್ಟು ಶಕ್ತಿ ಇಲ್ಲ, ಬಟ್ ಆ ಥರ ಮೂವಿ ಮಾಡೋಷ್ಟು ಟ್ಯಾಲೆಂಟ್ ಇದೆ. ಸೊ ಅದನ್ನ ಇಟ್ಕೊಂಡು ನೋಡಿ ಮಾಡೋಣ. ಅದೇ ನೋಡ್ದೆ ನಾನು ಆಕ್ಚುಲಿ ನೀವ್ ಹೇಳಿದ್ಮೇಲೆ ಅದು ಹುಡುಕ್ತಾ ಇದೆ ಅದು ಮೂವೀಸ್ ಎಲ್ಲ. ಹಂಗಾಗಿ ಇದನ್ನು ಸಿಕ್ತು, ಚೆನ್ನಾಗಿ ಮಾಡಿದೆ. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಪೀಪಲ್. ಎಲ್ಲರಿಗೂ ದಯವಿಟ್ಟು ಈ ಏನೋ ಸರ್ಟಿಫಿಕೇಟ್ ಡೀಟೇಲ್ಸ್ ಏನಿದೆ ಅದನ್ನ ಫಿಲ್ ಮಾಡಿ. ನಾನು ಆದಷ್ಟು ಸೋಮವಾರ ಇಲ್ಲ ಮಂಗಳವಾರ ಕಳಿಸ್ತೀನಿ, ಯಾಕಂದ್ರೆ ನಾಳೆ ನಾಡಿದ್ದು ನಾನು ಇರಲ್ಲ ಬ್ಯಾಂಗ್ಳೂರಲ್ಲಿ. ಸೋಮವಾರ ಇಲ್ಲ ಮಂಗಳವಾರ ನಾನು ನಿಮಗೆ ಸರ್ಟಿಫಿಕೇಟ್ಸ್ ಎಲ್ಲ ಕಳಿಸ್ಬೇಕು. ಓಕೆನಾ? ರೈಟ್. ಮತ್ತೊಮ್ಮೆ ಶುಭರಾತ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷದ ಶುಭಾಶಯಗಳು ಇವಾಗಲೇ ಹೇಳ್ತೀನಿ. ಪರ್ಸ್ನಲ್ ಆಗಿ ಮತ್ತೆ ಯಾವಾಗ ಸಿಗ್ತೀವಿ ಗೊತ್ತಿಲ್ಲ. ಸೊ ಈ ಹೊಸ ವರ್ಷ 2026 ಎಲ್ಲರಿಗೂ ಒಂದು ದೊಡ್ಡ ಮಟ್ಟಕ್ಕೆ ಕೆರಿಯರ್ ವೈಸು, ಪರ್ಸ್ನಲ್ ವೈಸು, ಎಲ್ಲ ರೀತಿಲಿ ಮೊದಲು ಕೇಳೋದೇನಂದ್ರೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಯಾಕಂದ್ರೆ ನಾನು ತುಂಬಾ ಹತ್ರದವ್ರನ್ನ ಕಳ್ಕೊಂಡಿರೋರೆಲ್ಲ ಹಾರ್ಟ್ ಅಟ್ಯಾಕ್ ಇಂದ ಇಮಿಡಿಯೇಟ್ ಆಗಿ ಸ್ವಲ್ಪ ಏನೋ ಪ್ರಾಬ್ಲಮ್ ಹೊಟ್ಟೋಗ್ಬಿಟ್ರು. ಸೊ ಹಂಗಾಗಿ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು, ಅದು ಇಂಪಾರ್ಟೆಂಟ್. ರೈಟ್. ಅದನ್ನ ಫಸ್ಟ್ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಆರೋಗ್ಯ ಚೆನ್ನಾಗಿರಲಿ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಒಂದು ಜಾಬ್, ನಿಮ್ಗೆ ಏನೋ ಫಿನಾನ್ಷಿಯಲಿ ಎಲ್ಲ ಚೆನ್ನಾಗಿರಲಿ ಅಂತ ಕೇಳಿ. ಓಕೆ, ಬಾಯ್ ಪೀಪಲ್, ಟೇಕ್ ಕೇರ್. ಎಲ್ಲರಿಗೂ ಶುಭರಾತ್ರಿ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಬಾಯ್.